ಜಲ್ದಿ ಅಣ್ಣನ ಕೈ ಮಾಡಿಸಿ ತುಂಬಾ Naveen sir, can we start? On our sir, Yeah, can we start? everything is clear. Yeah, 10:31. Yeah, we can. Yeah, you can welcome the participants. Then Yeah, I'll take care of. yes, sir. ಎಲ್ಲರಿಗೂ ನಮಸ್ಕಾರ. Very good morning to all of you. Good morning. The second day session of our webinar from FKCCI and CGPI. Today we have different subject and very important of corresponding with the department, GST department. Friends, greetings from FKCCI and CGPI, and I place on the records of FKCCI and CGPI for the overwhelming response of nearly 390 plus participants who have encouraged our programs. I'm sure that your participation today and tomorrow also will give us support to conduct more programs in the interest of the taxpayers. Today we have an eminent speaker, and to moderate the program, I have my friend, Mr. K.S. Naveen Kumar, a well-known tax advocate, an expert on indirect taxes. He is the chairman of CGPI South Zone chapter. He is also a member of State GST Committee and Central Taxes Committee of FKCCI. He has authored many books on indirect taxes, and the speaker of the day is a very well-known chartered accountant, Sir T.R. Rajesh Kumar. His expertise in the field of indirect taxation is very clear to the taxpayers of our state in Karnataka. ಈ ಮಹನೀಯರಿಬ್ಬರೂ ಈ ದಿನದ ಈ ಎರಡನೇ ಸೆಷನ್ ನಡೆಸ್ಕೊಳ್ಳಿದ್ದಾರೆ. ಇವರಿಗೆ ನಾನು ಸ್ವಾಗತ ಬಯಸುತ್ತಾ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಸ್ವಾಗತ ಕೋರುತ್ತಾ, and now I hand over to Mr. K.S. Naveen Kumar for further proceedings. Mr. Naveen Kumar. Thank you, sir. Thank you so much. ಎಲ್ರಿಗೂ ನಮಸ್ಕಾರ. ಇವತ್ತು ಸೆಕೆಂಡ್ ಡೇ ಆಫ್ ದಿ ವರ್ಕ್ಶಾಪ್ ವೆಬಿನಾರ್ ಆನ್ ಅವಾಯ್ಡಿಂಗ್ ಕಾಮನ್ ಎರರ್ಸ್ ಇನ್ ಪ್ರೊಸೀಜರ್ಸ್. ಇವಾಗ GST ಬಂದು 4 ವರ್ಷ ಆಗ್ತಾ ಇದೆ ಆಲ್ಮೋಸ್ಟ್. ಎಲ್ರಿಗೂ ರಿಜಿಸ್ಟ್ರೇಷನ್ ಹೇಗ್ ಮಾಡ್ಬೇಕು ಅಂತ ಗೊತ್ತು, ಟ್ಯಾಕ್ಸ್ ಪೇಮೆಂಟ್ ಹೇಗ್ ಮಾಡ್ಬೇಕು ಅಂತ ಗೊತ್ತು, ರಿಟರ್ನ್ಸ್ ಫೈಲ್ ಮಾಡೋದು ಗೊತ್ತು, ಮತ್ತೆ ಏನ್ ರೆಕಾರ್ಡ್ಸ್ ಇಟ್ಕೋಬೇಕು ಅಂತ ಗೊತ್ತು, ಮತ್ತೆ ಬೇರೆ ಪ್ರೊಸೀಜರ್ಸು ಎಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈ ವರ್ಕ್ಶಾಪ್ದು ಉದ್ದೇಶ ಏನು ಅಂದ್ರೆ, ಇವಾಗ ವಾಟ್ ಈಸ್ ದಿ ಕಾಮನ್ ಎರರ್ಸ್. ಇವಾಗ ನೆನ್ನೆ ನೋಡಿದ್ವಿ ರಿಟರ್ನ್ಸ್ ಅಲ್ಲಿ ಎಷ್ಟು ತರ ಎರರ್ಸ್ ಬರ್ಬೋದು ಅಂತ. ನಿನ್ನೆನೂ ಹೇಳಿದೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಸೊ ಯಾವ ತರ ಎರರ್ಸ್ ರಿಟರ್ನ್ಸ್ ಅಲ್ಲಿ ಮಾಡಿದ್ರೆ ಅದನ್ನ ಹೇಗೆ ಕರೆಕ್ಷನ್ ಮಾಡ್ಬೋದು ಅಂತ ನೆನ್ನೆ ನೋಡಿದ್ದೀವಿ. ಇವತ್ತು GST ಡಾಕ್ಯುಮೆಂಟೇಶನ್ ಅಂಡ್ ಡಿಪಾರ್ಟ್ಮೆಂಟಲ್ ಕರೆಸ್ಪಾಂಡೆನ್ಸ್
ಅದರಲ್ಲಿ ಯಾವ ತರ ಕಾಮನ್ ಎರರ್ಸ್ ಇರ್ಬೋದು? ಮೋಸ್ಟ್ ಆಫ್ ಟೈಮ್ ನಾನು ರಾಜೇಶ್ ಎಲ್ಲ ಲಿಟಿಗೇಷನ್ ಅಲ್ಲಿ ಇದೀವಿ. ಇವಾಗ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡೋದು ಇಲ್ಲ ಆಡಿಟ್ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮ್ ಏನಾಗತ್ತೆ, ಡಿಮ್ಯಾಂಡ್ ಮಾಡಿದಾಗ ದೇ ವಿಲ್ ಸೇ ಅಸೆಸ್ಸಿ ಹ್ಯಾಸ್ ಸಪ್ರೆಸ್ ದಿ ಫ್ಯಾಕ್ಟ್ಸ್. ಈ ಅಲಿಗೇಷನ್ ಎಲ್ಲಾ ಶೋಕಾಸ್ ನೋಟಿಸ್ ಅಲ್ಲಿ ಇರುತ್ತೆ. ವೆದರ್ ಯು ಹ್ಯಾವ್ ಸಪ್ರೆಸ್ಡ್ ಆರ್ ನಾಟ್, ಅದ್ರ ಬಗ್ಗೆ ಅವ್ರೇನು ಎವಿಡೆನ್ಸ್ ಕೊಡೋದಿಲ್ಲ. ಬಟ್ ಈ ಅಲಿಗೇಷನ್ ಇದ್ದೇ ಇರುತ್ತೆ. ಸೊ ನಾವು ಡಿಫೆನ್ಸ್ ಪ್ಲೀಡಿಂಗ್ ತಗೊಂಡಾಗ there is no suppression ಅನ್ನೋದಕ್ಕೆ we have to produce evidence. ಸಪೋಸ್ ಆಡಿಟ್ ಆಗಿದೆ ಈ ವರ್ಷ, ಯಾವುದೋ ಒಂದು ಇಶ್ಯೂ ಮೇಲೆ ಚರ್ಚೆ ಆಗುತ್ತೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತೀರಾ. ಮೋಸ್ಟ್ ಆಫ್ ಟೈಮ್ ಏನಾಗುತ್ತೆ, ಡಿಪಾರ್ಟ್ಮೆಂಟ್ ಅವರು ಸಪೋಸ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಡಾಕ್ಯುಮೆಂಟ್ಸ್ ಆರ್ ಪ್ರೊಡ್ಯೂಸ್ಡ್, ನೀವು ಅಕ್ನಾಲಜ್ಮೆಂಟ್ ತಗೊಳ್ಳೋದಿಲ್ಲ. ಇಲ್ಲ ಅಂದ್ರೆ ಅಕ್ನಾಲಜ್ಮೆಂಟ್ ತಗೊಂಡ್ರೇನೋ ಅದನ್ನ ಪ್ರಿಸರ್ವ್ ಮಾಡೋದಿಲ್ಲ. ಇಟ್ ಗೋಸ್ ಇನ್ ಟು ಸಮ್ ಫೈಲ್, ಆ ಫೈಲ್ ಯಾವತ್ತೂ ಸಿಗೋದಿಲ್ಲ. ಸಮ್ ಪೀಪಲ್ ಆಲ್ಸೋ ಮೇಂಟೈನ್ ಸಾಫ್ಟ್ ಕಾಪಿ. ಈಗೆಲ್ಲ ಎಲ್ಲಾನು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಷರ್ ಅಂತ ಹೇಳಿ ಸಾಫ್ಟ್ ಕಾಪಿ ಮೇಂಟೈನ್ ಮಾಡ್ತೀವಿ. ಟ್ರಿಬ್ಯುನಲ್ಗೆ ಫೈಲ್ ಮಾಡೋದಾಗ್ಲಿ, ದೇ ಇನ್ಸಿಸ್ಟ್ ಆನ್ ಕಾಪಿ. GST ಪೋರ್ಟಲ್ ಅಲ್ಲಿ ನಾವು ರಿಟರ್ನ್ ಫೈಲ್ ಮಾಡಿದ್ರೆ ಕೂಡ, ಇವಾಗ ಆಡಿಟ್ ಬಂದಾಗ ನೀವು ಲಿಸ್ಟ್ ಅಲ್ಲಿ ನೋಡಿದ್ರೆ ದೇ ಆಸ್ಕ್ ಫಾರ್ ಕಾಪೀಸ್ ಆಫ್ ದೋಸ್ ಡಾಕ್ಯುಮೆಂಟ್ಸ್. ಸೊ ಡಾಕ್ಯುಮೆಂಟೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಿಮಿಲರ್ಲಿ ದಿ ಡಿಪಾರ್ಟ್ಮೆಂಟಲ್ ಕರೆಸ್ಪಾಂಡೆನ್ಸ್. ಸೊ ಈ ಕಾಮನ್ ಎರರ್ಸ್ ಬಗ್ಗೆ ಮಾತಾಡಕ್ಕೆ ನಮ್ಮ ಸ್ನೇಹಿತರು CA ರಾಜೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ವೆರಿ ಎಮಿನೆಂಟ್ CA in Bangalore. Earlier he was a senior partner in Hiragenge Associates. ಅವರು ಲಿಟಿಗೇಷನ್ ಮತ್ತು ಕನ್ಸಲ್ಟಿಂಗ್ ಅಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡಿದ್ದಾರೆ. ಬುಕ್ಸ್ ಬರೆದಿದ್ದಾರೆ GST ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ. ಮತ್ತೆ ಸೆಮಿನಾರ್ಸ್, ಕಾನ್ಫರೆನ್ಸ್ ಥ್ರೂಔಟ್ ಇಂಡಿಯಾ ಮಾತಾಡಿದ್ದಾರೆ. He is one of the sought after speaker. In fact, we also would call him as a walking encyclopedia. ಸೊ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಡಿಪಾರ್ಟ್ಮೆಂಟಲ್ ಆಫೀಸರ್ಸ್ಗೂ ಪಾಠ ಮಾಡಿದ್ದಾರೆ. ಈ ಫಿಸ್ಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಮತ್ತೆ ನ್ಯಾಸನ್ ಅಂತ ಒಂದಿದೆ. ಸೊ ಅಲ್ಲಿ ಕೂಡ ಅವರು ಆಫೀಸರ್ಸ್ಗೆ ಎಸ್ ಗಿವನ್ ಪ್ರೆಸೆಂಟೇಶನ್. ಸೊ ಅವ್ರು ನಮ್ಮ ಜೊತೆ ಇವತ್ತು ಇದ್ದಾರೆ. ಈ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡೆಲಿಬ್ರೇಷನ್ಸ್ ಮಾಡ್ತಾರೆ. ಮೈ ರಿಕ್ವೆಸ್ಟ್ ಯು ಇಸ್, ಅವರು ಏನೇನ್ ಮಾತಾಡ್ತಾರೋ ಯು ಕೀಪ್ ಆನ್ ನೋಟ್ಬುಕ್ ಅಂಡ್ ಮೇಕ್ ನೋಟ್ಸ್. ನಿಮಗೆ ಏನಾದ್ರು ಪ್ರಶ್ನೆ ಇದ್ರೆ Q&A ಅಂತ ಒಂದು ಐಕಾನ್ ನಿಮ್ ಸ್ಕ್ರೀನ್ ಅಲ್ಲಿ ಇರುತ್ತೆ. ಅದರಲ್ಲಿ ನಿಮ್ಮ ಕ್ವಶನ್ಸ್ ಟೈಪ್ ಮಾಡ್ಬೋದು. ಅದನ್ನ ಅಟ್ ದಿ ಎಂಡ್ ಆಫ್ ದಿ ಸೆಷನ್ ರಾಜೇಶ್ would try to address as much as possible. If too many questions are there, ಅದು ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ಕನ್ಸ್ಟ್ರೇಂಟ್ ಇಂದ. So with this background, I would request Rajesh to take over the session. Thank you. Thank you, Naveen, for the platform you set. I sincerely and profusely thank FKCCI ಮತ್ತು CGPI ಎರಡಕ್ಕೂ ನನ್ನ ಧನ್ಯವಾದಗಳು for giving me this opportunity. In fact, ಈ ಟಾಪಿಕ್ ಏನಿದೆ, errors, rather common errors in documentation ಮತ್ತೆ ಡಿಪಾರ್ಟ್ಮೆಂಟಲ್ ಕರೆಸ್ಪಾಂಡೆನ್ಸ್. GST ಬಂದಾಗ್ಲಿಂದ ಕೂಡ ನಾನು ಎಲ್ಲೇ ಡಿಸ್ಕಷನ್ಸ್ ಹೋದ್ರೆ ಅಥವಾ ಇದು ಮಾಡಿದ್ರೆ, ಇನಿಷಿಯಲಿ ನಾವೆಲ್ಲಾನು ಡಿಸ್ಕಸ್ ಮಾಡ್ತಾ ಇರೋದು ರಿಟರ್ನ್ಸ್ ಏನ್ ಫಿಲಪ್ ಮಾಡಬೇಕು, ಹೇಗೆ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಬರುತ್ತಾ ಬರಲ್ವಾ, ಅಷ್ಟಕ್ಕೆ ಮಾತ್ರ ನಾವು ಕನ್ಫೈನ್ ಮಾಡ್ಕೊಂಡಿದ್ದೇವೆ. ಅಲ್ಲಿಂದ 2 ಹೆಜ್ಜೆ ಮುಂದೆ ಹೋಗ್ಲಿಲ್ಲ. ಮತ್ತೆ ನಮ್ದು ಆಬ್ಲಿಗೇಷನ್ಸ್ ಏನಿದೆ
ಲಾ ಪ್ರಕಾರ ಈ ಡಾಕ್ಯುಮೆಂಟೇಶನ್ ವಿಷಯವಾಗಿ ಅಂತ ಐ ಥಿಂಕ್ ನಾನು ಮೋಸ್ಟ್ ಆಫ್ ದಿ ಅಸಸ್ಸಿಗಳ ಹತ್ರ ಮಾತಾಡಿದಾಗ, ರಿಜಿಸ್ಟರ್ಡ್ ಪರ್ಸನ್ ಹತ್ರ ಮಾತಾಡಿದಾಗ ನನ್ಗೆ ಬರೋ ಆನ್ಸರ್ಸ್ ಏನಿರುತ್ತೆ, ಇಟ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಏನಕ್ಕೆ, ಯಾಕೆ ಆ ತರ ಆಗಿದೆ, ಐ ಥಿಂಕ್ ಇನ್ ದಿ ಕೋರ್ಸ್ ಆಫ್ ಇವತ್ತಿನ ಡೆಲಿಬ್ರೇಷನ್ಸ್ ಅಲ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. ದಯವಿಟ್ಟು ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಈ ಸೆಷನ್ ಮುಗಿಯೋ ಹೊತ್ತಿಗೆ ಮೋಸ್ಟ್ ಆಫ್ ದಿ ಅಸೆಸೀಸ್ ಅಥವಾ ಟ್ಯಾಕ್ಸ್ ಪ್ರಾಕ್ಟಿಷನರ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮೇ ಫೀಲ್ ದಟ್ ವಿ ಹ್ಯಾವ್ ಸ್ಟಿಲ್ ನಾಟ್ ಕಂಪ್ಲೈಡ್ ಸಫಿಷಿಯಂಟ್ಲಿ ಅಂಡ್ ಎನಫ್ ಫಾರ್ ದ ಲಾ. ಸೊ ನಾವು ಲಾನಲ್ಲಿ ಎಷ್ಟರ ಮಟ್ಟಿಗೆ ನಾವು ಕಂಪ್ಲೈನ್ಸ್ ಮಾಡಬೇಕು, ಅಷ್ಟು ಮಟ್ಟಿಗೆ ನಾವು ಅದನ್ನ ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ನಂದು ಇವತ್ತಿನ ಕವರೇಜ್ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಈ ಯಾವ್ದೆಲ್ಲ ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ ಇದೆ, ನಂತರ ಆ ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ ಪ್ರಕಾರ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಆ ರಿಕ್ವೈರ್ಮೆಂಟ್ ಡಿಸ್ಕಸ್ ಮಾಡುವಾಗಲೇ ಏನೇನೆಲ್ಲ ತಪ್ಪು ಆಗೋ ಚಾನ್ಸಸ್ ಇದೆ ಅಥವಾ ಆಗಿದೆ ಆಲ್ರೆಡಿ, ಅದನ್ನ ಹೇಗೆ ನಾವು ನೋಡ್ಕೋಬೇಕು ಅಥವಾ ಅದ್ರ ಬಗ್ಗೆ ಗಮನ ಇಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ದ ಲಾಸ್ಟ್ ಟಾಪಿಕ್ ಏನಿದೆ, ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಿಕ್ಕಿದ್ರೆ ಈ ಡಿಪಾರ್ಟ್ಮೆಂಟಲ್ ಕರೆಸ್ಪಾಂಡೆನ್ಸಸ್ ಮಾಡುವಾಗ ಯಾವ್ಯಾವ ತರ ಕರೆಸ್ಪಾಂಡೆನ್ಸಸ್ ಬರ್ಬೋದು, ಅದನ್ನ ಹ್ಯಾಂಡ್ಲ್ ಮಾಡುವಾಗ ಯಾವ ತರ ಅದನ್ನ ಹ್ಯಾಂಡ್ಲ್ ಮಾಡಬೇಕು, ಏನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು ಅಂತ ಡಿಸ್ಕಸ್ ಮಾಡಿದ್ದು ಅಂಡ್ ದಿಸ್ ಅ ಕವರೇಜ್ ಇವತ್ತಿಂದು ನಾನು ಪ್ಲಾನ್ ಮಾಡಿರೋದು. ಫಸ್ಟ್ ಬಂದು ಸ್ಟ್ಯಾಚ್ಯುಟರಿ ಪ್ರಾವಿಷನ್ ಅಕೌಂಟ್ಸ್ ರೆಕಾರ್ಡ್ಸ್ ಬಗ್ಗೆ ಸ್ಪೆಸಿಫಿಕ್ ಪ್ರಾವಿಷನ್ ಏನಿದಾವೆ ಅಂತ ಹೇಳಿದ್ರೆ, 2 ಸೆಕ್ಷನ್ ಇನ್ ದಿ ಆಕ್ಟ್ ಇದೆ, 3 ರೂಲ್ಸ್ ಇದೆ. ಇದು ಬಿಟ್ಟು ಮಧ್ಯ ಅದಕ್ಕೆ ಕನೆಕ್ಟೆಡ್ ರೆಫರೆನ್ಸಸ್ ಬರುತ್ತೆ. ಆ ಸಮರಿ ಮಾಡ್ತಾ ಹೋದ್ರೆ ಆ ಸ್ಟ್ಯಾಚ್ಯುಟರಿ ಪ್ರಾವಿಷನ್ ನ ಯಾರೆಲ್ಲ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ, ಇಟ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ, ಒಬ್ರು ರಿಜಿಸ್ಟರ್ಡ್ ಪರ್ಸನ್, ಯಾರೆಲ್ಲ ರಿಜಿಸ್ಟರ್ ಆಗಿದ್ದಾರೆ GST ನಲ್ಲಿ ಅವರು. ಎರಡನೇದು, ಅವ್ರು ರಿಜಿಸ್ಟರ್ ಆಗಿಲ್ದೇ ಇರ್ಲಿ, ಅವರು ಟ್ರಾನ್ಸ್ಪೋರ್ಟರ್ ಆಗಿದ್ರೆ ಅಥವಾ ವೇರ್ ಹೌಸ್ ಓನರ್ ಆರ್ ಆಪರೇಟರ್, ಜನರಲಿ ನಾವೇನ್ ಹೇಳ್ತೀವಿ ವೇರ್ ಹೌಸ್ ಕೀಪರ್ ಅಂತ ಹೇಳ್ತೀವಿ, ಅದು ವೇರ್ ಹೌಸ್ ಆಗಿರ್ಬೋದು ಅಥವಾ ಗೋಡೌನ್ ಆಗಿರ್ಬೋದು, ಮತ್ತಿನ್ಯಾವುದೇ ಜಾಗ ಆಗಿರ್ಬೋದು ಎಲ್ಲಿ ನಾವು ಗೂಡ್ಸ್ ನ ಇಡ್ತೇವೆ, ಅದಕ್ಕೆ ಇನ್ಚಾರ್ಜ್ ಮಾಡೋದಿದ್ರೆ ನಮ್ಮ ಕೆಲಸ. ಸೊ ಅವರು ವೆದರ್ ರಿಜಿಸ್ಟರ್ ಆಗಿಲ್ದೇ ಇರ್ಲಿ, ಅವರು ಕೂಡ ಸರ್ಟನ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದು ಬಿಟ್ಟು ರೂಲ್ಸ್ ಅಲ್ಲಿ ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ, ಯಾರೇ ಗೂಡ್ಸ್ ಅನ್ನ ಇದು ಕಸ್ಟಡಿನಲ್ಲಿ ಇಟ್ಕೊಂಡಿರ್ತಾರೆ ಆಸ್ ಅ ಕ್ಯಾರಿಯರ್ ಅಥವಾ ಆಸ್ ಅ C&F ಏಜೆಂಟ್, ಅವರು ಕೂಡ ಸರ್ಟನ್ ಇನ್ಫಾರ್ಮೇಶನ್ ಮತ್ತೆ ಡೀಟೇಲ್ಸ್ ನ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಮೇಜರ್ಲಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲಿ ಎಲ್ಲಾ ಟೈಪ್ ಆಫ್ ರಿಕ್ವೈರ್ಮೆಂಟ್ ಬರುತ್ತೆ. ಅದು ಬಿಟ್ಟು ಆಸ್ ಅ ಸ್ಪೆಷಲ್ ಕೇಸ್ ಅಲ್ಲಿ ಇವರು ಗೂಡ್ಸ್ ನ ಹ್ಯಾಂಡಲ್ ಮಾಡ್ತಾರಲ್ವಾ, ಯಾರು ವೇರ್ ಹೌಸ್ ಕೀಪರ್ ಮತ್ತೆ ಟ್ರಾನ್ಸ್ಪೋರ್ಟರ್, ಅದು ಎರಡು ಬರೀ ಗೂಡ್ಸ್ ಮಾತ್ರ ಅಪ್ಲೈ ಆಗುತ್ತೆ. ವೇರ್ ರಿಜಿಸ್ಟರ್ಡ್ ಪರ್ಸನ್ ಬಂದು ಸಪ್ಲೈಯರ್ ಆಫ್ ಗೂಡ್ಸ್ ಆಗಿರ್ಬೋದು, ಆಸ್ ಅ ಸಪ್ಲೈಯರ್ ಆಫ್ ಸರ್ವಿಸ್ ಆಗಿರ್ಬೋದು, ಅಥವಾ ರಿಜಿಸ್ಟ್ರೇಷನ್ ಟೇಕನ್ ಫಾರ್ ದಿ ಪರ್ಪಸ್ ಆಫ್ RCM ಆಗಿರ್ಬೋದು, ಏನೇ ಆಗಿದ್ರು ಕೂಡ ಅವರು ಈ ಡೀಟೇಲ್ಸ್ ನ ಎಲ್ಲಾನು ಮೇಂಟೈನ್ ಮಾಡಬೇಕಾಗತ್ತೆ. ಎಲ್ಲಿ ರೆಕಾರ್ಡ್ಸ್ ನ ಇಡಬೇಕಾಗತ್ತೆ, ವೇರ್ ವಿ ಹ್ಯಾವ್ ಟು ಕಂಪಲ್ಸರಿಲಿ ಕೀಪ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ರೆಕಾರ್ಡ್ಸ್ ಆರ್ ರಿಜಿಸ್ಟರ್ಸ್. ಏನಂತ ಹೇಳುತ್ತೆ ಅಂದ್ರೆ, ದ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಲ್ಲಿ ಯಾವ ಜಾಗ ನಾವು ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಹೇಳಿ ರಿಜಿಸ್ಟರ್ ಮಾಡಿಸಿರ್ತೀವಿ, ಅಲ್ಲಿ ಕಂಪಲ್ಸರಿಯಾಗಿ ಆಲ್ ದಿ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ರಿಜಿಸ್ಟರ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಕೆಲವು ಬಿಸ್ನೆಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಜಾಗಗಳನ್ನ ರಿಜಿಸ್ಟರ್ ಮಾಡಿಸಿರ್ತೇವೆ, ಅಡಿಷನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಅಥವಾ ಬ್ರಾಂಚಸ್ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ ಆ ಬ್ರಾಂಚ್ಗೆ ಸಂಬಂಧಪಟ್ಟ ಎಲ್ಲಾ ರೆಕಾರ್ಡ್ಸ್ನು, ಎಲ್ಲಾ ಅಕೌಂಟ್ಸ್ನು
ಆ ಬ್ರಾಂಚ್ ನಲ್ಲಿ ಮೇಂಟೈನ್ ಮಾಡ್ಬೇಕಾಗತ್ತೆ. ನಿಮ್ದು ಸೆಂಟ್ರಲ್ ಆಫೀಸ್ ಅಲ್ಲಿ ಫಾರ್ ದಿ ಪರ್ಪಸ್ ಆಫ್ ಯುವರ್ ಕಂಟ್ರೋಲ್ ಮತ್ತೆ ಅಕೌಂಟಿಂಗ್ ಗೋಸ್ಕರ ನೀವು ಹೆಡ್ ಆಫೀಸ್ ಅಲ್ಲಿ ಎಲ್ಲಾದ್ರದ್ದು ಮೇಂಟೈನ್ ಮಾಡಿದ್ರು ಕೂಡ ಅಡಿಷನಲಿ ಆ ರೆಸ್ಪೆಕ್ಟಿವ್ ಬ್ರಾಂಚಸ್ ಅಲ್ಲಿ ಆ ಬ್ರಾಂಚ್ ಗೆ ಸಂಬಂಧಪಟ್ಟ ಆಕ್ಟಿವಿಟೀಸ್ ಆಲ್ ಡಾಕ್ಯುಮೆಂಟ್ಸ್ ಮತ್ತೆ ರೆಕಾರ್ಡ್ಸ್ ಮತ್ತೆ ಅಕೌಂಟ್ಸ್ ಅಲ್ಲಿ ಇಡ್ಬೇಕಾಗತ್ತೆ. ಈ ರೆಕಾರ್ಡ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಅಂತ ಹೇಳೋ ಸಮಯದಲ್ಲಿ ಎಲ್ಲಾನು ಫಿಸಿಕಲ್ ಡಾಕ್ಯುಮೆಂಟ್ಸ್ ಇಡ್ಬೇಕಾ, ಈ ಎಲ್ಲಾನು ಅಡ್ವಾನ್ಸ್ಮೆಂಟ್ ಎಲ್ಲಾನು ಎಲೆಕ್ಟ್ರಾನಿಕ್ ಎಲ್ಲ ಕಂಪ್ಯೂಟರ್ ಎಲ್ಲ ಸಾಫ್ಟ್ವೇರ್ ಅಂತ ಮಾತಾಡ್ತಿರ್ಬೇಕಾದ್ರೆ ಲಾ ಕೆನಾಟ್ ಓನ್ಲಿ ಇನ್ಸಿಸ್ಟ್ ಫಾರ್ ಅ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್. ಸೊ ಅವ್ರು ಹೇಳ್ತಾರೆ ಈ ರೆಕಾರ್ಡ್ ಕೀಪಿಂಗ್ ಏನಿದೆ ಅದನ್ನ ಈವನ್ ಯು ಕ್ಯಾನ್ ಡೂ ಇಟ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಇನ್ ದೋಸ್ ಪ್ಲೇಸಸ್ ಇನ್ ಎಲೆಕ್ಟ್ರಾನಿಕ್ ಡಿವೈಸಸ್. ಸೊ ಅಲ್ಲಿ ಏನ್ ಕಂಪ್ಯೂಟರ್ ಇಲ್ಲ ಇನ್ಯಾವ್ದನ್ನ ಎಲೆಕ್ಟ್ರಾನಿಕ್ ಡಿವೈಸ್ ವಾಟ್ ಎವರ್ ಮೇ ಇದೆ ಅದನ್ನ ಇಡ್ಬೇಕು. ಅಲ್ಟಿಮೇಟ್ಲಿ ಏನಂದ್ರೆ ಆ ಎಲ್ಲಾ ಪ್ಲೇಸ್ ಆಫ್ ಬಿಸ್ನೆಸ್ ಅಲ್ಲೂ ಅಲ್ಲಿ ಆಗತಕ್ಕಂತ ಎಲ್ಲಾ ಆಕ್ಟಿವಿಟೀಸ್ ಬಗ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಡಾಕ್ಯುಮೆಂಟೇಶನ್ ಬೇಕೋ ಅದೆಲ್ಲ ಅಲ್ಲಿ ಇರ್ಬೇಕಾಗತ್ತೆ. ನಾನು ಮುಂದೆ ಡಿಸ್ಕಷನ್ ಹೋಗೋಕೆ ಮುಂಚೆ ಒಂದೆರಡು ಪಾಯಿಂಟ್ಸ್ ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಇಷ್ಟಪಡ್ತೀನಿ. ಅಕೌಂಟ್ಸ್, ಬುಕ್ಸ್ ಆಫ್ ಅಕೌಂಟ್ಸ್, ಡಾಕ್ಯುಮೆಂಟ್ಸ್, ರೆಕಾರ್ಡ್ಸ್, ಈ 4 ಇಂಟರ್ಚೇಂಜಬ್ಲಿ ಯೂಸ್ ಮಾಡ್ತಾ ಹೋಗ್ತೇವೆ. ಇಲ್ಲಿ ಅಷ್ಟೊಂದು ನಾನು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಬಟ್ ಆದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ಎಲ್ಲಾ ತರದ ಬಿಸ್ನೆಸ್ ಸಂಬಂಧಪಟ್ಟ ಅಕೌಂಟಿಂಗ್ ಆಗಿರ್ಬೋದು, ಅದಕ್ಕೆ ಸಂಬಂಧ ರೆಕಾರ್ಡ್ ಮಾಡೋದು, ಫೈನಾನ್ಷಿಯಲ್ ಆಗಿರ್ಬೋದು, ನಾನ್ ಫೈನಾನ್ಷಿಯಲ್ ಆಗಿರ್ಬೋದು, ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಆಗತ್ತೆ. ಅಕೌಂಟ್ ಆಫ್ ಅಂತಂದ್ರೆ ಅದಕ್ಕೆ ಏನು ಬಂತು ಹೋಯ್ತು ಆ ಲೆಕ್ಕಾಚಾರ ಅಂತ ಏನ್ ಹೇಳ್ತೀವಿ ಅದು ಅಕೌಂಟ್ ಆಫ್ ಪ್ರೊಡಕ್ಷನ್, ಅಕೌಂಟ್ ಆಫ್ ಇನ್ಪುಟ್ ಸ್ಟಾಕ್, ಅಕೌಂಟ್ ಆಫ್ ರೆಸೀಟ್ಸ್. ಸೊ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಲೆಕ್ಕಾಚಾರ. ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಅದು ಏನು ಇದು ಎಂಟ್ರಿ ಆಗೋಲ್ಲ, ದಟ್ ಈಸ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಪರ್ಚೇಸ್ ಆರ್ಡರ್ ಆಗಿರ್ಬೋದು, ಇನ್ವಾಯ್ಸ್ ಆಗಿರ್ಬೋದು, ಅದಕ್ಕೆ ಏನೆಲ್ಲ ಸಂಬಂಧಪಟ್ಟ ದಾಖಲೆಗಳಿರತ್ತೆ ಅದಕ್ಕೆ ನಾವು ಡಾಕ್ಯುಮೆಂಟ್ಸ್ ಅಂತೀವಿ. ನೆಕ್ಸ್ಟ್ ರೆಕಾರ್ಡ್ಸ್, ಇವೆಲ್ಲಾನು ಸೇರಿ ರೆಕಾರ್ಡ್ಸ್ ಆಗತ್ತೆ. ಸೊ ರೆಕಾರ್ಡ್ಸ್ ಇಸ್ ವೈಡರ್ ಟರ್ಮ್. ಯಾಕೆ ಹೇಳ್ತೇನೆ, ಕೆಲವು ಕಡೆ ಯು ಹ್ಯಾವ್ ಟು ಮೈಂಟೈನ್ ಅಕೌಂಟ್ ಆಫ್ ಅಂತ ಹೇಳ್ತಾರೆ, ಕೆಲವು ಕಡೆ ಯು ಹ್ಯಾವ್ ಟು ಮೈಂಟೈನ್ ಡಾಕ್ಯುಮೆಂಟ್ಸ್ ಅಂತಾರೆ, ಕೆಲವು ಕಡೆ ಯು ಮೈಂಟೈನ್ ಡೀಟೇಲ್ಸ್ ಅಂತಾರೆ, ಕೆಲವು ಕಡೆ ಯು ಹ್ಯಾವ್ ಟು ಮೈಂಟೈನ್ ಪರ್ಟಿಕ್ಯುಲರ್ಸ್ ಅಂತಾರೆ. ಸೊ ಡಿಪೆಂಡಿಂಗ್ ಅಪಾನ್ ದಟ್ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ಜನರಲಿ ನಾನು ಎಲ್ಲೋ ಎಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಆಸ್ ಅ ತಂಬ್ರು ಹೇಳ್ಬೇಕಂದ್ರೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಬಿಸ್ನೆಸ್ ಅಲ್ಲಿ ಆಗ್ತಾ ಇದ್ರೆ ಅದಕ್ಕೆ ಪ್ರೈಮರಿ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಮತ್ತೆ ಆ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ ಇರುತ್ತೆ, ಮತ್ತೆ ಡಾಕ್ಯುಮೆಂಟ್ಸ್ ಜನರೇಟ್ ಮಾಡಿರೋದಿರುತ್ತೆ ಆ ಟ್ರಾನ್ಸಾಕ್ಷನ್ಗೆ, ಮತ್ತೆ ಕಮ್ಯುನಿಕೇಶನ್ ಇರುತ್ತೆ, ಮತ್ತೆ ರಿಪೋರ್ಟಿಂಗ್ ಟು ವೇರಿಯಸ್ ಗವರ್ಮೆಂಟಲ್ ಅಥಾರಿಟೀಸ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ರಿಟರ್ನ್ಸ್. ಸೊ ಇದು ಎಲ್ಲ ಒಂದು ಸೈಕಲ್ ಅಲ್ಲಿ ನೀವು ನೋಡ್ತಾ ಹೋದ್ರೆ ಯು ವಿಲ್ ಫೈಂಡ್ ಯುವರ್ ಸೆಲ್ಫ್, ನೀವೇ ಯು ಕ್ಯಾನ್ ಫೈಂಡ್ ಔಟ್ ಎಲ್ಲಿ ಏನಾದ್ರೂ ಮಿಸ್ ಆಗಿದ್ಯಾ ಅಂತ ತಿಳ್ಕೊಳಕ್ಕೆ ಈಸಿ ಆಗತ್ತೆ. ಎಷ್ಟು ಕಾಲದವರೆಗೆ ನಾವು ರೆಕಾರ್ಡ್ಸ್ ನ ಇಟ್ಕೋಬೇಕಾಗತ್ತೆ? ರಿಜಿಸ್ಟರ್ಡ್ ಪರ್ಸನ್ ಆದ್ರೆ ಮಿನಿಮಮ್ 6 years ಇಟ್ಕೊಳ್ಳೇಬೇಕು ಫ್ರಮ್ ದ ಡ್ಯೂ ಡೇಟ್ ಆಫ್ ಆನ್ಯುಯಲ್ ರಿಟರ್ನ್. ಆನ್ಯುಯಲ್ ರಿಟರ್ನ್ ಫೈಲ್ ಮಾಡಕ್ಕೆ ಡ್ಯೂ ಡೇಟ್ ಯಾವಾಗಿರುತ್ತೆ ಅಲ್ಲಿಂದ 6 ವರ್ಷ ಅಲ್ಲಿವರೆಗೂ ಕಂಪಲ್ಸರಿಯಾಗಿ ನಾವು ಏನು ಬುಕ್ಸ್ ಆಫ್ ಅಕೌಂಟ್ಸ್ ರೆಕಾರ್ಡ್ಸ್ ಏನಿದೆ ಅದನ್ನ ಮೇಂಟೈನ್ ಮಾಡ್ಬೇಕು, ಇಟ್ಕೊಂಡಿರ್ಬೇಕಾಗತ್ತೆ. ಇನ್ ಯಾವ್ದಾದ್ರು ಕೇಸಲ್ಲಿ ಅಪೀಲ್ ಆಗಿರ್ಬೋದು, ಅಥವಾ ರಿವಿಷನ್ ಆಗಿರ್ಬೋದು, ಅಥವಾ ಪ್ರೊಸೀಡಿಂಗ್ಸ್ ಆಗಿರ್ಬೋದು, ಇನ್ ಅಪೀಲೇಟ್ ಪ್ರೊಸೀಡಿಂಗ್ಸ್ ಆಗಿರ್ಬೋದು, ಅಥವಾ ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೋದು, ಆ ಸಮಯದಲ್ಲಿ ಈ ಅಕೌಂಟ್ಸ್ ರೆಕಾರ್ಡ್ಸ್ ಎಲ್ಲ ಏನಿರುತ್ತೆ ಕೇಸು ಕನ್ಕ್ಲೂಡ್ ಆಗಲ್ವರೆಗೆ ನಾವು ಇಟ್ಕೊಂಡೇ ಇರಬೇಕು. ಕೇಸ್ ಕನ್ಕ್ಲೂಡ್ ಆದ್ಮೇಲೆ ಕೂಡ 1 year ಇನ್ ಎಕ್ಸ್ಟ್ರಾ ಕೂಡ ನಾವು ಅದನ್ನ ಇಟ್ಕೊಂಡಿರ್ಬೇಕು. ಈ ಟೈಮ್ ಏನಿರುತ್ತೆ ಈ ಕೇಸ್ ಮುಗಿಯೋದು ಅದು ಆಬ್ವಿಯಸ್ಲಿ ಅದು 6 ವರ್ಷಕ್ಕಿಂತ ಮುಂಚೆನೆ ಮುಗಿದ್ರೆ 6 ವರ್ಷ ಇಟ್ಕೊಳ್ಳೇಬೇಕು. ದೇರ್ ಇಸ್ ನೋ ಎಕ್ಸೆಪ್ಷನ್ ಟು ದಟ್. ಸೊ
ಅದನ್ನ ಇಟ್ಕೊಂಡು ಅಕಸ್ಮಾತ್ ಅದ ಆದ್ಮೇಲೂ ಕೂಡ ಎನಿ ಇನ್ವೆಸ್ಟಿಗೇಷನ್, ಅಪೀಲು, ರಿವಿಷನ್ ಇವೆಲ್ಲ ಇದ್ರೆ ಎಲ್ಲಾ ರೆಕಾರ್ಡ್ಸ್ ಇಟ್ಕೋಬೇಕಂತಲ್ಲ, ಆ ಕೇಸಿಗೆ ಸಂಬಂಧಪಟ್ಟ ಅದಕ್ಕೆ ರಿಲೆವೆಂಟ್ ಇರೋ ಇನ್ಫಾರ್ಮೇಶನ್ ರೆಕಾರ್ಡ್ಸ್ ನ ನಾವು 6 ವರ್ಷ ಆದ್ಮೇಲೆ ಕೂಡ ಇಟ್ಕೊಂಡಿರ್ಬೇಕಾಗತ್ತೆ. ಇವನ್ ಕೇಸ್ ಕನ್ಕ್ಲೂಡ್ ಆದ್ಮೇಲೆ ಕೂಡ 1 ವರ್ಷದವರೆಗೂ ಅದನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಈಗ ನಾವು ಏನೆಲ್ಲ ರೆಕಾರ್ಡ್ಸ್ ಅಥವಾ ಅಕೌಂಟ್ಸ್, ಇಲ್ಲಿ ಸೆಕ್ಷನ್ ನೋಡಿದಾಗ ಅದು ಅಕೌಂಟ್ಸ್ ಅಂತ ಹೇಳ್ತಾರೆ. ಅಕೌಂಟ್ಸ್ ಕೆಪ್ಟ್ ಅಂಡ್ ಮೇಂಟೈನ್ ಅಂದ್ರೆ ನೀವು ಅದನ್ನ ಇಟ್ಕೋಬೇಕು ಮತ್ತೆ ಮೇಂಟೈನ್ ಮಾಡಬೇಕು, ರೆಕಾರ್ಡ್ ಎಲ್ಲ ಕರೆಕ್ಟ್ ಆಗಿ ಮಾಡಬೇಕು. ಏನಿದ್ರ ಬಗ್ಗೆ? ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಗುಡ್ಸ್. ನಾವ್ ಏನೆಲ್ಲ ಈಗ ಮ್ಯಾನುಫ್ಯಾಕ್ಚರರ್ ಆಗಿದ್ರೆ ಏನ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಸಂಬಂಧಪಟ್ಟ ಎಲ್ಲಾ ಅಕೌಂಟ್ಸ್ ಕೂಡ ಮೇಂಟೈನ್ ಮಾಡಬೇಕು. ಯಾವ ತರ ಆ ಡೀಟೇಲ್ಸ್ ಮುಂದೆ ಡಿಸ್ಕಸ್ ಮಾಡೋಣ. ಸೊ ಪ್ರೈಮರಿಲಿ ಇಲ್ಲಿ ಫಸ್ಟ್ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಎಲ್ಲ ಸಂಬಂಧಪಟ್ಟ ಅಕೌಂಟ್ಸ್, ಇನ್ವರ್ಡ್ ಸಪ್ಲೈ ಮತ್ತೆ ಔಟ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಅಂದ್ರೆ ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್, ಇನ್ವರ್ಡ್ ಸಪ್ಲೈ ಆಫ್ ಸರ್ವಿಸ್ ಬಗ್ಗೆ, ಔಟ್ವರ್ಡ್ ಸಪ್ಲೈ ಆಫ್ ಗೂಡ್ಸ್, ಔಟ್ವರ್ಡ್ ಸಪ್ಲೈ ಆಫ್ ಸರ್ವಿಸಸ್ ಬಗ್ಗೆ ಏನೆಲ್ಲ ಸಂಬಂಧಪಟ್ಟ ಅಕೌಂಟ್ಸ್ ಇರುತ್ತೆ ಅದನ್ನ ಮೇಂಟೈನ್ ಮಾಡಬೇಕು. ಸ್ಟಾಕ್ ಆಫ್ ಗೂಡ್ಸ್, ಯಾವಾಗ್ಲೇ ಯಾರೇ ಬಂದ್ರು ಕೂಡ ನಮ್ಮ ಬಿಸ್ನೆಸ್ ಅಲ್ಲಿ ಏನ್ ಸ್ಟಾಕ್ ಇರುತ್ತೆ ಅದಕ್ಕೆ ಪಕ್ಕ ಅಕೌಂಟ್ಸ್ ಇಟ್ಕೊಂಡಿರ್ಬೇಕಾಗತ್ತೆ. ನಾವು ಯಾವ್ದೆಲ್ಲ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಂಡಿದ್ದೀವಿ ಅದೇ ರೀತಿ ಯಾವ್ದೆಲ್ಲ ಔಟ್ಪುಟ್ ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು ಮತ್ತೆ ಎಷ್ಟು ಪೇ ಮಾಡಿದೀವಿ. ಬರೀ ಪೇಯ್ಡ್ ಅಷ್ಟೇ ಅಲ್ಲ, ಎಷ್ಟು ಪೇ ಮಾಡಬೇಕಿತ್ತು, ಎಷ್ಟು ಪೇ ಮಾಡಿದೀವಿ, ಇದೆಲ್ಲನೂ ಸ್ಟ್ಯಾಚ್ಯೂಟರಿ ರಿಕ್ವೈರ್ಡ್ ಮತ್ತೆ ರೂಲ್ಸ್ ಅಲ್ಲಿ ಕೂಡ ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಅದನ್ನು ಕೂಡ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಈ ರೂಲ್ಸ್ ಅಲ್ಲಿ ಹೇಳಿರೋ ಪ್ರಕಾರ ನೋಡ್ತಾ ಹೋದ್ರೆ ನಾವು ಅದೇ ತರ ಯಾವ್ದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇಟ್ಕೋಬೇಕಂತ ಹೇಳಿದ್ರೆ, ಗೂಡ್ಸ್ ಮತ್ತೆ ಸರ್ವಿಸಸ್ ಇಂಪೋರ್ಟ್ ಮಾಡಿರೋದು, ಗೂಡ್ಸ್ ಅಥವಾ ಸರ್ವಿಸ್ ಎಕ್ಸ್ಪೋರ್ಟ್ ಮಾಡಿರೋದು, ಯಾವ್ದೆಲ್ಲ ಸಪ್ಲೈಸ್ಗೆ ನಾವು RCM ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಓಕೆ, ಸೊ ಅದೆಲ್ಲದನ್ನು ಕೂಡ ನಾವು ಡೀಟೇಲ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ರೀತಿ ಸ್ಟಾಕ್ ವಿಷಯಕ್ಕೆ ಬಂದ್ರೆ, ಈ ಸ್ಟಾಕ್ ಈ ಗೂಡ್ಸ್ ನಾವ್ ಏನು ರಿಸೀವ್ ಮಾಡ್ತೀವಿ ಅಥವಾ ನಾವ್ ಏನ್ ಗೂಡ್ಸ್ ಸಪ್ಲೈ ಮಾಡ್ತೀವಿ ಅದ್ರ ಬಗ್ಗೆ ರೆಕಾರ್ಡ್ಸ್ ನ ಮೇಂಟೈನ್ ಮಾಡಬೇಕು. ಆ ರೆಕಾರ್ಡ್ಸ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇರ್ಬೇಕಂತ ಹೇಳಿದ್ರೆ, ಓಪನಿಂಗ್ ಬ್ಯಾಲೆನ್ಸ್ ಇರಬೇಕು, ರೆಸೀಟ್ಸ್ ಇರಬೇಕು, ಸಪ್ಲೈ ಇರಬೇಕು, ಯಾವ್ದಾದ್ರು ಗೂಡ್ಸ್ ಲಾಸ್ಟ್ ಆಗಿದ್ರೆ ಅಥವಾ ಸ್ಟೋಲನ್ ಆಗಿದ್ರೆ ಅಥವಾ ಡೆಸ್ಟ್ರಾಯ್ ಆಗಿದ್ರೆ, ಇಲ್ಲ ನಾವು ರೈಟ್ ಆಫ್ ಆಗಿದ್ರೆ ಅಥವಾ ಗಿಫ್ಟ್ ಅಂತ ಕೊಟ್ಟಿದ್ರೆ ಅಥವಾ ಫ್ರೀ ಸ್ಯಾಂಪಲ್ ಅಂತ ಕೊಟ್ಟಿದ್ರೆ ಅದು, ಮತ್ತೆ ಬ್ಯಾಲೆನ್ಸ್ ಆಫ್ ಸ್ಟಾಕ್. ಇಲ್ಲಿ ನಾನು ಸ್ವಲ್ಪ ಸಮಯ ತಗೋಬೇಕಾಗತ್ತೆ. ಈ ಸ್ಟಾಕ್ ಅಂತ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ, ಈ ಸ್ಟಾಕು ವೆರೈಟೀಸ್ ಆಫ್ ಬೇರೆ ಬೇರೆ ಏನ್ ಹೇಳ್ತಾರೆ, ಡಿಫ್ರೆಂಟ್ ಟೈಪ್ ಆಫ್ ಸಿನಾರಿಯೋಸ್ ಇರ್ಬೋದು. ಒಂದು, ನೀವು ಟ್ರೇಡರ್ ಇದ್ದೀರಾ, ನೀವು ಟ್ರೇಡರ್ ಇರುವಾಗ ನಿಮ್ಗೆ ಏನೆಲ್ಲ ಗೂಡ್ಸ್ ಪರ್ಚೇಸ್ ಮಾಡ್ತೀರಾ ಅದ್ರದ್ದು ಪರ್ಚೇಸ್ ಸ್ಟಾಕ್, ಐ ಮೀನ್ ಪರ್ಚೇಸ್ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಪರ್ಚೇಸಸ್ ಆಡ್ ಮಾಡ್ತೀವಿ, ಅದನ್ನ ಸಪ್ಲೈ ಮಾಡಿದಾಗ ಅಂದ್ರೆ ಸೇಲ್ ಮಾಡಿದಾಗ ಅದನ್ನ ಹಾಕ್ತಿವಿ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಸಪ್ಲೈ ಅಂದಾಗ ಸೇಲ್ ಅಷ್ಟೇ ಅಲ್ಲ, ಬೇರೆ ಇನ್ಯಾವುದೇ ತರದ ನೇಚರ್ ಆಫ್ ಸಪ್ಲೈ ಇದ್ರೂ ಕೂಡ ಅದನ್ನು ಅಲ್ಲಿ ಕೆಲವು ಟೈಮ್ ಅಲ್ಲಿ ರಿಲೇಟೆಡ್ ಪಾರ್ಟಿ ಸಪ್ಲೈ ಇರ್ಬೋದು, ಅಥವಾ ನಿಮ್ದೇ ಇನ್ನೊಂದು ರಿಜಿಸ್ಟ್ರೇಷನ್ಸ್ಗೆ ಗೂಡ್ಸ್ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಇನ್ನೊಂದು ಬೇರೆ ಸ್ಟೇಟ್ ಅಲ್ಲಿ ಇರೋ ರಿಜಿಸ್ಟರ್ಡ್ ಪ್ರಮೈಸಸ್ಗೆ ಕೊಡ್ಬೋದು, ಮತ್ತೆ ನೀವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಂಡು ಯಾವ್ದಾದ್ರು ಕ್ಯಾಪಿಟಲ್ ಅಸೆಟ್ ಇದ್ದು ಅದು ಕೊಟ್ಟರೆ ಡೀಮ್ಡ್ ಸಪ್ಲೈ ಅಂತ ಆಗತ್ತೆ, ಅದನ್ನ ಆಗ್ಬೋದು. ಸೊ ಈ ತರ ಎಷ್ಟೊಂದು ರೀತಿಯಾದ ಏನೆಲ್ಲ ಸಪ್ಲೈಸ್ ಬರುತ್ತೆ, ಎಲ್ಲಾ ರೀತಿಯ ಸಪ್ಲೈನ ಅಲ್ಲಿ ಅಕೌಂಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಎನಿ ಸ್ಟಾಕ್ ಎಸ್ ಅ ಟ್ರೇಡರ್ಗೆ
ಏನ್ ಒಳಗಡೆ ಬಂತು, ಓಪನಿಂಗ್ ಬ್ಯಾಲೆನ್ಸ್ ಇಷ್ಟು, ಎಷ್ಟು ರಿಸೀವ್ ಮಾಡಿದ್ವಿ, ಎಷ್ಟು ಸೇಲ್ ಆಯ್ತು ಅಥವಾ ಬೇರೆ ವಿಷಯಕ್ಕೆ ಹೋಯ್ತು. ಮತ್ತೆ ಕೆಲವು ಟೈಮಲ್ಲಿ ನಾವು ಒಂದು ಸ್ಟಾಕ್ ಟೇಕಿಂಗ್ ಅಂತ ಮಾಡಿದ್ರೆ, ಇಲ್ಲಿ ಒಂದ್ ವಿಷಯ ಏನಂತ ಹೇಳ್ಬೇಕಂದ್ರೆ, ಈ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ತುಂಬಾ ಈಸಿ, ಬರೀ ಓಪನಿಂಗ್ ಬ್ಯಾಲೆನ್ಸ್ ಇಟ್ಕೊಳ್ಳಿ, ರೆಸಿಟ್ ಹಾಕೊಳ್ಳಿ, ಮತ್ತೆ ಏನ್ ಸೇಲ್ ಆಯ್ತು ಅದನ್ನ ಕಳೀರಿ, ಮತ್ತೆ ಗೂಡ್ಸ್ ಎಷ್ಟು ಹತ್ರ ಇರಲ್ಲ ಮೋಸ್ಟ್ಲಿ, ಇದ್ರೆ ಅದನ್ನ ತೆಗೀರಿ, ಬ್ಯಾಲೆನ್ಸ್ ಸ್ಟಾಕ್ ಇರುತ್ತೆ, ಅಷ್ಟೇ ಮೇಂಟೈನ್ ಮಾಡಿ. ಬಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಬಿಸ್ನೆಸ್ ಅಲ್ಲಿ ಎಷ್ಟು ಡಿಫ್ರೆಂಟ್ ಐಟಮ್ಸ್ ಇರುತ್ತೆ, ಎಷ್ಟು ಡಿಫ್ರೆಂಟ್ ಗೂಡ್ಸ್ ಇರುತ್ತೆ, ಈಚ್ ಟೈಪ್ ಆಫ್ ಗೂಡ್ಸಿಗೆ ನಾವು ಈ ರೆಕಾರ್ಡ್ಸ್ ಇಟ್ಕೋಬೇಕಾಗತ್ತೆ. ಅಂಡ್ ಇಲ್ಲಿ ನಾವು ಮಾತಾಡ್ತಾ ಇರೋದು ನಾಟ್ ದಿ ಫೈನಾನ್ಷಿಯಲ್ ವ್ಯಾಲ್ಯೂ, ಇನ್ಸ್ಟೆಡ್ ಇಟ್ ಈಸ್ ಅ ಕ್ವಾಂಟಿಟೇಟಿವ್ ಡೀಟೇಲ್ಸ್. ಈಗ ನಾವೀಗ ಕ್ವಾಂಟಿಟೇಟಿವ್ ಡೀಟೇಲ್ಸ್ ಅಂತ ಹೇಳಿದಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಈ ವಿಷಯದಲ್ಲಿ ಎಷ್ಟೋ ಆಡಿಟರ್ಸ್ ಆಗಿರ್ಬೋದು, CA ಮೆನಿ ಅ ಟೈಮ್ಸ್ ದೇ ಡೋಂಟ್ ಮೇಂಟೈನ್ ದಿಸ್ ರಿಜಿಸ್ಟರ್, ಸ್ಟಾಕ್ ರೆಕಾರ್ಡ್ಸ್. ಸರ್ ನಮ್ಗೆ ಅದು ಅಪ್ಲೈ ಆಗಲ್ಲ ಸರ್ ಅದು ಎಲ್ಲಿ ಸರ್, ನಮ್ದು 100 ಐಟಮ್ ಇದೆ, ಹೆಂಗ್ ಮೇಂಟೈನ್ ಮಾಡೋದು ಸರ್? ಸೊ ಲಾ ಡಸ್ ನಾಟ್ ಗಿವ್ ಯು ಡಿಸ್ಕೌಂಟ್. ಲಾ ನಲ್ಲಿ ಏನ್ ಹೇಳ್ತಾರೆ, ಡಿಸ್ಕೌಂಟ್ ಬೇಕಂದ್ರೆ ಹೋಗಿ ಕಮಿಷನರ್ ನ ಅಪ್ರೋಚ್ ಮಾಡಿ ಬೇರೆ ರೀತಿ ಸ್ಪೆಷಲ್ ಪ್ರೊಸೀಜರ್ ನ ನೀವು ಕೇಳ್ಕೊಂಡು ತಗೊಂಡ್ರೆ ಮಾತ್ರ ನಿಮ್ಗೆ ರಿಲ್ಯಾಕ್ಸೇಷನ್ ಇದೆ, ಇಲ್ಲ ಅಂದ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಇಲ್ಲ. ಸೊ ನಾವು ಒಂದೊಂದು ಸ್ಟಾಕ್ ಅಲ್ಲಿ ಕೂಡ ಮೇಂಟೈನ್ ಮಾಡ್ಬೇಕಾಗತ್ತೆ. ಅಂಡ್ ಈ ಜನರಲಿ ಈ ಟ್ರೇಡರ್ಸ್ ಕಮ್ಯುನಿಟಿಯಲ್ಲಿ ನಾನು ಗೊತ್ತಿರೋ ಪ್ರಕಾರ ಫಿಸಿಕಲ್ ಸ್ಟಾಕ್ ಟೇಕಿಂಗ್ ಮೋಸ್ಟ್ಲಿ ಡಸಂಟ್ ಹ್ಯಾಪನ್, ಆಗಲ್ಲ. ಜನರಲಿ ಅಕೌಂಟಿಂಗ್ ಫೈನಲೈಸೇಷನ್ ಆಗುತ್ತೆ, ಸಮ್ ಪರ್ಸೆಂಟೇಜ್ ಆಫ್ GP ತಗೋತಾರೆ, ಅದ್ರ ಬೇಸಿಸ್ ಮೇಲೆ ಕ್ಲೋಸಿಂಗ್ ಸ್ಟಾಕ್ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ದಿಸ್ ಇಸ್ ವಾಟ್ ಪ್ರಾಕ್ಟಿಕಲಿ ಐ ಹ್ಯಾವ್ ಸೀನ್, ಎಸ್ಪೆಷಲಿ ಮೊಫೆಸಲ್ ಪ್ಲೇಸಸ್ ಅಲ್ಲೆಲ್ಲ. ಅಂಡ್ ಯು ಕಾಂಟ್ ಎಕ್ಸ್ಪೆಕ್ಟ್ medium and small scale businesses to have a ಸಿಸ್ಟಮ್, ಸ್ಟಾಕ್ ಟೇಕಿಂಗ್ ಆಗಿರ್ಬೋದು ಅಥವಾ ರೆಕಾರ್ಡ್ ಕೀಪಿಂಗ್ ಆನ್ ದ ಸ್ಟಾಕ್ ಇರ್ಬೋದು, ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಈ ಲಾ ಡಿಸೈನ್ ಮಾಡಿರೋದು, ದೇ ಹ್ಯಾವ್ ಸೀನ್ ದ ಆಪ್ಟಿಮಮ್ ಪಾಸಿಬಿಲಿಟಿ ಆಫ್ ಕಂಪ್ಲೈನ್ಸ್. ಬಟ್ ಪ್ರಾಕ್ಟಿಕಲಿ ನೋಡಿದಾಗ ಮೆನಿ ಆಫ್ ದೀಸ್ ಥಿಂಗ್ಸ್ ಕೆನಾಟ್ ಬಿ ಆರ್ ವುಡ್ ಬಿ ಇನ್ ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಫಾಲೋ ಮಾಡೋದ್ ಕಷ್ಟ ಆಗತ್ತೆ. ಆ ಟೈಮ್ ಅಲ್ಲಿ ಹೇಗೆ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ದಿ ಲಾ ಮತ್ತೆ ಪ್ರಾಕ್ಟಿಕಾಲಿಟಿ, ಅದು ಇಂಪಾರ್ಟೆಂಟ್ ಆಗತ್ತೆ. ದಟ್ ಈಸ್ ವೇರ್ ಯು ಹ್ಯಾವ್ ಟು ಸಿ, ಯು ಹ್ಯಾವ್ ಟು ಸಬ್ಸ್ಟ್ಯಾನ್ಷಿಯಲಿ ನೀವು ಆ ಲಾ ನ ಕಂಪ್ಲೈ ಮಾಡ್ತಿದ್ರೆ ಯು ಕ್ಯಾನ್ ಡಿಫೆಂಡ್, ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಬಟ್ ಏನೂ ಮೇಂಟೈನ್ ಮಾಡ್ದೇನೆ ಇದ್ರೆ ದೆನ್ ಅನ್ನೆಸೆಸರಿ ಆಗಿ ಇಶ್ಯೂಸ್ ಅಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಇನ್ಫ್ಯಾಕ್ಟ್ ನನ್ನ ಇನಿಷಿಯಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ GST ನೋಟಿಸಸ್ ಏನ್ ಬರ್ತಾ ಇತ್ತು, ಮೆನಿ ಆಫ್ ದ ನೋಟಿಸಸ್ ಸ್ಟೇಟ್ ಇಂದ ಏನ್ ಬರ್ತಾ ಇತ್ತು, ದೇ ವರ್ ಇನ್ವೋಕಿಂಗ್ ಸೆಕ್ಷನ್ 35 ಪ್ರಾವಿಷನ್ ನಲ್ಲಿ ನೋಟಿಸ್ಗಳು ಇಶ್ಯೂ ಮಾಡ್ತಾ ಇದ್ರು. ಅಂದ್ರೆ ಸ್ಟಾಕ್ ಕರೆಕ್ಟ್ ಆಗಿ ಸಪ್ಲೈಸ್ ನ ಅಕೌಂಟ್ ಮಾಡಿಲ್ಲ ಅಂತ, ಬಿಕಾಸ್ ಒಂದು ಪ್ರಾವಿಷನ್ ಇದೆ ಇಲ್ಲಿ 35(6) ಅಲ್ಲಿ, ಅದನ್ನ ಇನ್ವೋಕ್ ಮಾಡಿ ದೇವರ್ ಇಶ್ಯೂಯಿಂಗ್ ನೋಟಿಸಸ್. ಓಕೆ, ಸೊ ಇಲ್ಲಿ ಇನ್ನು ಫರ್ದರ್ ಡಾಕ್ಯುಮೆಂಟೇಶನ್ ಇದ್ರಲ್ಲ ಏನೇನ್ ಬರುತ್ತೆ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಬಟ್ ಐ ಆಮ್ ಜಸ್ಟ್ ಟೆಲಿಂಗ್, ನನ್ಗೆ ಗೊತ್ತಿರೋ ಮಟ್ಟಕ್ಕೆ ಮೆಜಾರಿಟಿ ಟೈಮ್ ಅಲ್ಲಿ ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಸಿನಾರಿಯೋಸ್ ಅಲ್ಲಿ ಈ ಸ್ಟಾಕ್ ರೆಕಾರ್ಡ್ಸ್ ಅನ್ನೋದು ಏನಿದೆ ಅಲ್ಲಿ ದೇರ್ ವಿಲ್ ಬಿ ಆಲ್ವೇಸ್ ಅಂಡ್ ಆಲ್ವೇಸ್ ಪ್ರಾಬ್ಲಮ್ ಇನ್ ಕಂಪ್ಲೈನ್ಸ್. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ಟ್ರೇಡರ್ ಬಿಟ್ಟು ಸರ್ವಿಸ್ ಪ್ರೊವೈಡರ್ಸ್ ಗೆ ಬಂದ್ರೆ ಅಲ್ಲಿ ಕೂಡ ನಾವು ಯು ಕ್ಯಾನ್ ಸಿ ದೇ ಆಲ್ಸೋ ವಿಲ್ ಡೀಲ್ ವಿತ್ ಗೂಡ್ಸ್. ಅವರು ಕೂಡ ಗೂಡ್ಸ್ ನ ರಿಸೀವ್ ಮಾಡ್ತಾರೆ. ಇಲ್ಲಿ ಅವ್ರು ಸರ್ವಿಸ್ ಪ್ರೊವೈಡ್ ಮಾಡಕ್ಕೆ ಕನ್ಸ್ಯೂಮಬಲ್ಸ್ ಇರ್ಬೋದು ಅಥವಾ ಎನಿ ಅದರ್ ಸ್ಟಾಕ್ಸ್. ಸೊ ಒಂದ್ಸರಿ ಇನ್ಪುಟ್ ಟ್ಯಾಕ್ಸ್ ತಗೊಂಡ್ರೆ ಅದು ಅಕೌಂಟಬಿಲಿಟಿ ಜಾಸ್ತಿ ಆಗತ್ತೆ, ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ ಯೂಸೇಜ್ ಎಲ್ಲ. ಸೊ ಅದಕ್ಕೆ ನಾವು ಇನ್ಪುಟ್ ಟ್ಯಾಕ್ಸ್ ರೆಕಾರ್ಡ್ಸ್, ರಿಜಿಸ್ಟರ್ಸ್, ಗೂಡ್ಸ್ ನಾವೇನ್ ರಿಸೀವ್ ಮಾಡ್ತೀವಿ ಅಲ್ಲೂ ಕೂಡ ಈ ಸ್ಟಾಕ್ಸ್ ಮೇಂಟೈನ್ ಮಾಡೋದು. ನನ್ಗೆ ಅದೇ ರೀತಿ ನಾನು
ಮೆಜಾರಿಟಿ ಸರ್ವಿಸ್ ಪ್ರೊವೈಡರ್ಸ್ ಕೇಳಿದ್ರೆ ನಿಮ್ದು ಸ್ಟಾಕ್ ರಿಜಿಸ್ಟರ್ಸ್ ಇದೆಯಾ, ಸ್ಟಾಕ್ ರೆಕಾರ್ಡ್ಸ್ ಇದೆಯಾ ಅಂದ್ರೆ ಸರ್ ನಮ್ಗೇನ್ ಸರ್ ಸ್ಟಾಕ್, ನಮ್ ಸ್ಟಾಕ್ ಅಪ್ಲೈ ಆಗಲ್ಲ. ನಿಮ್ಗೆ ಸ್ಟಾಕ್ ಅಪ್ಲೈ ನೀವು ಬಂದಿದ್ದನ್ನ ಇಮಿಡಿಯೇಟ್ಲಿ ಇಶ್ಯೂಗೆ ಮಾಡ್ಬೋದು ಏನ್ ಮಾಡೋದು, ಬಟ್ ಲೀಗಲಿ ನೀವು ಒಂದು ಸ್ಟಾಕ್ ರಿಜಿಸ್ಟರ್ ಅಂತ ಮೇಂಟೈನ್ ಮಾಡ್ಬೇಕಾಗತ್ತೆ. ಎಷ್ಟು ರಿಸೀವ್ ಆಯ್ತು, ಎಷ್ಟು ಕನ್ಸ್ಯೂಮ್ ಆಯ್ತು, ಎಷ್ಟು ಸ್ಟಾಕ್ ಇದೆ ಅದು ಕೂಡ ಬೇಕಾಗತ್ತೆ ಇವನ್ ಫಾರ್ ಸರ್ವಿಸ್ ಪ್ರೊವೈಡರ್. ಮ್ಯಾನುಫ್ಯಾಕ್ಚರರ್ಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ಮೋಸ್ಟ್ಲಿ ಅವ್ರು ಮೇಂಟೈನ್ ಮಾಡ್ತಾರೆ ಎಲ್ಲಾ ಮ್ಯಾನುಫ್ಯಾಕ್ಚರರ್ಸ್. ಅದೇ ರೀತಿ ಮ್ಯಾನುಫ್ಯಾಕ್ಚರ್ ಎಲ್ಲಿ ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಮಲ್ಟಿಪಲ್ ಪ್ರಾಡಕ್ಟ್ಸ್ ಇರುತ್ತೆ, ಕಾಮನ್ ಇನ್ಪುಟ್ಸ್ ಇರುತ್ತೆ, ಅಥವಾ ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ಡಿಫ್ರೆಂಟ್ ಫೈನಲ್ ಪ್ರಾಡಕ್ಟ್ಸ್ ಬರುತ್ತೆ. ಅಲ್ಲಿ ಸ್ಟಾಕ್ ರೆಕಾರ್ಡ್ ಕೀಪಿಂಗ್ ಏನಿದೆ ಅದರಲ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಸೊ ಅಲ್ಲಿ ನೋಡಿದ ಮಟ್ಟಕ್ಕೆ ಕೆಲವು ಇದರಲ್ಲಿ ಮಿಸ್ಟೇಕ್ಗಳಾಗತ್ತೆ, ಎರರ್ ಆಗತ್ತೆ. ಇದು ಎರರ್ಸ್ ಅಲ್ಲಿ ಮುಂಚೆನೆ ಹೇಳ್ಬೇಕಿತ್ತು. ಒಂದು ಕಾನ್ಸೆಪ್ಚುಯಲ್ ಎರರ್ ಅಂತ, ಅಂದ್ರೆ ನಾವು ಅರ್ಥ ಮಾಡ್ಕೊಂಡಿರೋದಲ್ಲೇ ಮಿಸ್ಟೇಕ್ ಆಗಿರೋದು. ಸೆಕೆಂಡು ಅರ್ಥ ಮಾಡ್ಕೊಂಡಿದೀವಿ ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡುವಾಗ, ಅಂದ್ರೆ ಅದಕ್ಕೆ ಒಂದು ಪದ್ಧತಿ ಏನು ನಾವು ಅಡಾಪ್ಟ್ ಮಾಡ್ಕೋತೀವಿ, ಸಿಸ್ಟಮ್ಸ್ ಏನ್ ಇಂಪ್ಲಿಮೆಂಟ್ ಮಾಡ್ತೀವಿ, ಅಲ್ಲಿ ಏನೋ ಮಿಸ್ಟೇಕ್ ಮಾಡಿರ್ತೀವಿ. ಅದಕ್ಕೆ ಅಥವಾ ಅದ್ರ ಬಗ್ಗೆ ಗಮನ ಗೊತ್ತು, ನಮ್ಗೆ ವಿಷಯ ಗೊತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಥವಾ ಮಾಡೋದು ಸರಿಯಾಗಿ ಮಾಡಿಲ್ಲ. ಮೂರನೇ ತರದ್ದು ಮಿಸ್ಟೇಕ್ಸ್ ಏನಾಗತ್ತೆ, ಅಲ್ಲಿ ಒಂದು ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದೀವಿ, ನಮ್ಗೆ ಗೊತ್ತು, ವಿಷಯ ಗೊತ್ತು ಹಿಂಗೆ ಮಾಡ್ಬೇಕಂತ, ಇಂಪ್ಲಿಮೆಂಟ್ ಮಾಡಿದೀವಿ, ಬಟ್ ಯಾರದನ್ನ ಫಾಲೋ ಮಾಡ್ಬೇಕು ಅವ್ರು ಫಾಲೋ ಮಾಡ್ತಿರೋ ಟೈಮ್ ಅಲ್ಲಿ ತಪ್ಪುಗಳನ್ನ ಮಾಡ್ತಾರೆ. ಅದು ಟ್ರಾನ್ಸಾಕ್ಷನಲ್ ಎರರ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಮೂರು ತರದ್ದು ನೋಡಿದ್ರೆ ಟ್ರಾನ್ಸಾಕ್ಷನಲ್ ಎರರ್ಸ್ ಸ್ವಲ್ಪ ಓಕೆ ಅನ್ಬೋದು, ಬಟ್ ಅಲ್ಲೂ ಕೂಡ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ತಪ್ಪಾಗಿ ನಾವು ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಇಂಪ್ಲಿಕೇಶನ್ಸ್ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. when it comes to ಈ ನಾನು ಸ್ಟಾಕ್ ರೆಕಾರ್ಡ್ಸ್ ಅಂತ ಏನ್ ಹೇಳಿದೆ, ಅಲ್ಲಿ ಅವರು ಎಲ್ಲ ಗೂಡ್ಸ್ ಅಥವಾ ಏನ್ ರಿಸೀವ್ ಆಗಿದ್ದಾಗ್ಲಿ ಸಪ್ಲೈ ಮಾಡಿದ್ದಾಗ್ಲಿ ಕ್ಲಿಯರ್ ಆಗಿ ರಾ ಮೆಟೀರಿಯಲ್ ಸೆಗ್ರಿಗೇಷನ್ ಸೆಪರೇಟ್ ಇರಬೇಕು, ಫಿನಿಶ್ಡ್ ಗೂಡ್ಸ್ ಸೆಗ್ರಿಗೇಷನ್ ಸೆಪರೇಟ್ ಇರಬೇಕು, ಸ್ಕ್ರಾಪ್ ಮತ್ತೆ ವೇಸ್ಟೇಜ್ ಕೂಡ ಅದ್ರದ್ದು ಸೆಪರೇಟ್ ಆಗಿ ಅಕೌಂಟ್ ಮಾಡ್ಬೇಕಾಗತ್ತೆ. ಈ ಸ್ಕ್ರಾಪ್ ಮತ್ತೆ ವೇಸ್ಟೇಜ್ ಅಂತ ಬಂದಾಗ ಮೋಸ್ಟ್ ಆಫ್ ದಿ ಎಂಟಿಟೀಸ್ ನಲ್ಲಿ ಕೆಲವು ವಿಷಯಗಳು ಹೇಳಕ್ಕಾಗಲ್ಲ ಆನ್ ದಿ ರೆಕಾರ್ಡ್. there will be non-accountable of that scrap and wastage for whatever number of reasons. ಸೊ ಅವಾಗ ಏನಾಗತ್ತೆ, ಅದಕ್ಕೆ ನಾವು ಪ್ರಾಪರ್ ಆಗಿ ಅಕೌಂಟ್ ಕೊಟ್ಟಿಲ್ಲ ಹೇಳಿದ್ರೆ ಈ ಈಲ್ಡ್ ಅಥವಾ ರೇಷಿಯೋ ಆಫ್ ಇನ್ಪುಟ್ ಮತ್ತೆ ಔಟ್ಪುಟ್, ಕನ್ಸಂಪ್ಷನ್ ಮತ್ತೆ ಫೈನಲ್ ಪ್ರಾಡಕ್ಟಿಗೂ ಡಿಫ್ರೆನ್ಸಸ್ ಬಂದಾಗ, ಅಥವಾ ದೇರ್ ವಿಲ್ ಬಿ ಎಷ್ಟೋ ಎಂಟಿಟೀಸ್ಗೆ ಹೋದಾಗ, ಸರ್ ನಮ್ದೆಲ್ಲ ರೆಕಾರ್ಡ್ಸ್ ನೋಡಿದ್ರೆ ಎಲ್ಲ ಸರಿ ಇದೆ, ಪರ್ಚೇಸ್ ಇಷ್ಟು ಕ್ವಾಂಟಿಟಿ ಇದೆಲ್ಲ, ಸರ್ ಏನ್ ಸರ್ ನಿಮ್ದಲ್ಲಿ ಎಲ್ಲಿ ಸೇಲ್ ಆಫ್ ಸ್ಕ್ರಾಪ್ ಇಲ್ಲ, ಸೇಲ್ ಆಫ್ ವೇಸ್ಟೇಜ್ ಇಲ್ಲ ಸರ್, ಅದು ಸೊ ದೇ ಆರ್ ನಾಟ್ ಏಬಲ್ ಟು ಆನ್ಸರ್ ಫಾರ್ ವಾಟ್ ಎವರ್ ರೀಸನ್. ಇಫ್ ದೇ ನಾಟ್ ಅಕೌಂಟಿಂಗ್, ಪ್ಲೀಸ್ ಬಿ ಕೇರ್ಫುಲ್. ನಾವು ಏನಂತಂದ್ರೆ ಆಸ್ ಅ ಆಡಿಟರ್ ನಾವು ನೋಡೋ ಕೂಡ ಏನ ಸ್ಕ್ರಾಪ್ ಅಂಡ್ ವೇಸ್ಟೇಜ್ ಶುಡ್ ಬಿ ದರ್, ಸೇಲ್ ಆಫ್ ಸ್ಕ್ರಾಪ್ ಇರಲೇಬೇಕು. ಇಟ್ ವುಡ್ ಹ್ಯಾವ್ ಬಿನ್ ಅದರ್ ಇನ್ಕಮ್ ಅಲ್ಲಿ ಇರ್ಬೋದು, ಮತ್ತು ಅದಕ್ಕೆ ಟ್ಯಾಕ್ಸ್ ಇಂಪ್ಲಿಕೇಶನ್ ಏನ್ ಬರುತ್ತೆ ಅದನ್ನ ನೋಡ್ಬೇಕಾಗತ್ತೆ, ಅದ್ರ ಸ್ಟಾಕ್ ಕೂಡ ಮೇಂಟೈನ್ ಮಾಡ್ಬೇಕಾಗತ್ತೆ, ಎಷ್ಟು ಸ್ಕ್ರಾಪ್ ಜನರೇಟ್ ಆಯ್ತು, ವೇಸ್ಟ್ ಜನರೇಟ್. ಬಿಕಾಸ್ ಕೆಲವು ಆರ್ಗನೈಸೇಷನ್ಸ್ ಹೋದ್ರೆ ಸ್ಕ್ರಾಪ್ ವೇಸ್ಟೇಜ್ ವಿಲ್ ಬಿ ಡಂಪ್ಡ್, ಒಂದ್ ಕಡೆ ಹಾಕಿರ್ತಾರೆ, ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಂಡಿರಲ್ಲ, ಅಕೌಂಟು ಮಾಡಿರಲ್ಲ ಅದನ್ನ. ಸೊ ಎನಿಥಿಂಗ್ ವಿಚ್ ಆ ತರದ ಅಕೌಂಟ್ ಮಾಡದೇ ಇರೋ ಸಂದರ್ಭದಲ್ಲಿ ದೇರ್ ಇಸ್ ಆಲ್ವೇಸ್ ಅ ಪಾಸಿಬಿಲಿಟಿ ಫ್ರಮ್ ದ ಡಿಪಾರ್ಟ್ಮೆಂಟ್ ಪರ್ಸ್ಪೆಕ್ಟಿವ್, ಯಾವ್ದು ಸ್ಟಾಕ್ಸ್ ರೆಕಾರ್ಡ್ ಇದಕ್ಕೆ ನಾವು ಅಕೌಂಟ್ ಮಾಡಲ್ಲ, ಅದು ಇಟ್ಸ್ ಅ ಸಪ್ಲೈ ಅಂತ ಟ್ರೀಟ್ ಮಾಡಿ ಅದಕ್ಕೆ ಟ್ಯಾಕ್ಸ್ ಡಿಮಾಂಡ್ ಮಾಡೋ ಆಲ್ ದಿ ಪವರ್ಸ್ ಗವರ್ಮೆಂಟ್ ಆಫೀಸಸ್ ಇರುತ್ತೆ, ಸಬ್ಜೆಕ್ಟ್ ಟು ಡಿಫೆಂಡ್ ಅದೆಲ್ಲ ನಾನು. ಬಟ್ ಹೇಳ್ತಾ ಇರೋದು ಇಸ್ ಆಲ್ವೇಸ್ ಅ ಪಾಸಿಬಿಲಿಟಿ ಆಫ್ ದ ಡಿಪಾರ್ಟ್ಮೆಂಟ್ ಕಮಿಂಗ್ ಔಟ್ ಅಂತ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರರ್ಸ್ಗೆ ವಿಷಯದಲ್ಲಿ ಬಂದ್ರೆ ದೇರ್ ಇಸ್ ಅ ಸ್ಪೆಸಿಫಿಕ್ ಮೆನ್ಷನ್ ಮಾಡಿದ್ದಾರೆ, ಮಂತ್ಲಿ ಪ್ರೊಡಕ್ಷನ್ ಅಕೌಂಟ್ಸ್ showing quantitative details of raw materials or services used in the manufacture. ಇಲ್ಲಿ ಇಂಪಾರ್ಟೆಂಟ್ ಆಗಿ
ಹೈಲೈಟ್ ಮಾಡ್ತಾ ಇರೋದು ನನ್ನ ವರ್ಡ್ ಮಂತ್ಲಿ ಪ್ರೊಡಕ್ಷನ್. ನಿಮ್ದು ಇಂಟರ್ನಲ್ಲಿ ಡೈಲಿ ಪ್ರೊಡಕ್ಷನ್ ಲಿಸ್ಟ್ ಇರ್ಬೋದು, ಅಥವಾ ಡೈಲಿ ಪ್ರೊಡಕ್ಷನ್ ರಿಜಿಸ್ಟರ್ ಅಂತ ಇರ್ಬೋದು, ಇಲ್ಲ ಡೈಲಿ ಪ್ರೊಡಕ್ಷನ್ ಸ್ಲಿಪ್ ಅಂತ ಇರ್ಬೋದು, ಇಲ್ಲ ಶಿಫ್ಟ್ ಪ್ರೊಡಕ್ಷನ್ ನೋಟ್ ಅಂತ ಇರ್ಬೋದು, ಇಲ್ಲ ಶಿಫ್ಟ್ ಪ್ರೊಡಕ್ಷನ್ ಲಿಫ್ಟ್ ಸ್ಲಿಪ್ ಅಂತ ಇರ್ಬೋದು. ಈ ಕೆಲವು ಇದರಲ್ಲಿ ಏನೆಲ್ಲ ನಾಮನ್ಕ್ಲೇಚರ್ ಅನ್ನ ಕರಿಬಹುದು. ಬಟ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಗಮನಿಸಬೇಕಾಗಿರೋದು ಅಂತಂದ್ರೆ, ಏನೇ ನಾವು ಡೈಲಿ ಅಂತ ಏನ್ ರೆಕಾರ್ಡ್ ಮಾಡ್ತೀವಿ ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಒಂದು ಮಂತ್ಲಿ ಪ್ರೊಡಕ್ಷನ್ ಅಕೌಂಟ್ ಅಂತ GST ಪರ್ಪಸ್ಗೆ ತೋರಿಸಲೇಬೇಕಾಗತ್ತೆ. ಈಗ ಜನರಲಿ ಏನಾಗತ್ತೆ ಬಿಸ್ನೆಸ್ ಅಲ್ಲಿ ಅಥವಾ ಆಲ್ ದಿಸ್, ಪ್ರೊಡಕ್ಷನ್ ಟೀಮೇ ಬೇರೆ, ಅಕೌಂಟ್ಸ್ ಟೀಮ್ ಬೇರೆ, GST ಟೀಮ್ ಬೇರೆ. ಪ್ರೊಡಕ್ಷನ್ ಟೀಮ್ ಅಕೌಂಟ್ಸ್ ಟೀಮ್ ಮಾತಾಡಲ್ಲ, ಅಕೌಂಟ್ಸ್ ಟೀಮ್ GST ಟೀಮ್ ಮಾತಾಡಲ್ಲ. ಇಲ್ಲ ಅಕೌಂಟ್ಸ್ ಟೀಮು GST ಟೀಮ್ ಸ್ವಲ್ಪ ಮಾತಾಡ್ತಾರೆ, ಬಟ್ ಪ್ರೊಡಕ್ಷನ್ ಟೀಮ್ಗೂ ಮತ್ತೆ ಈ ಕಡೆ ಸೆಕ್ಷನ್ಗೂ ಮಾತಾಡಲ್ಲ. ಇವ್ರು ಹೇಳಿದವ್ರೆ ನಮ್ದು ಪ್ರೊಡಕ್ಷನ್ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ ನಮ್ GST ಕಂಪ್ಲೇಂಟ್ ಅವ್ರು ಹೇಳ್ತಾರೆ. ಆಲ್ವೇಸ್ ಮೋಸ್ಟ್ ಆಫ್ ದಿ ಕೇಸ್ ಅಲ್ಲಿ ವಿಲ್ ಬಿ ಅ ಟಗ್ ಆಫ್ ವಾರ್ ಬಿಟ್ವೀನ್ ದಿ ಡಿವಿಷನ್ಸ್. ಇದ್ರಲ್ಲಿ ಸಫರ್ ಆಗೋದು ಯಾವುದು? ಬಿಸ್ನೆಸ್ ಆಫ್ ದ ಎಂಟಿಟಿ. ಕೆಲವು ಕಡೆ ಈ ತರ ಪ್ರೊಡಕ್ಷನ್ ರೆಕಾರ್ಡೇ ಮೇಂಟೈನ್ ಮಾಡಲ್ಲ, ಅಲ್ಲಿ ಇದು ನೆಸೆಸಿಟಿ ಆಗತ್ತೆ ಪ್ರೊಡಕ್ಷನ್ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು. ಎಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಕೆಲವರು ಸಾಫ್ಟ್ವೇರ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಇನ್ನು ಕೆಲವು ಇಶ್ಯೂ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಅವರು ಪ್ರೊಡಕ್ಷನ್ಗೆ ಮತ್ತೆ ಆಪರೇಷನ್ಸ್ಗೆ ಒಂದು ಸಾಫ್ಟ್ವೇರ್ ಮೇಂಟೈನ್ ಮಾಡ್ತಿರ್ತಾರೆ. ಅಕೌಂಟ್ ಸೆಕ್ಷನ್ ಮತ್ತೆ ಟ್ಯಾಕ್ಸ್ ಕಂಪ್ಲೇಂಟ್ಸ್ ಅವರು ಟ್ಯಾಲಿನೋ ಇಲ್ಲ ಇನ್ನೊಂದು ಯಾವ್ದು ಅವ್ರು ಬೇರೆ ಸಾಫ್ಟ್ವೇರ್ ಮೇಂಟೈನ್ ಮಾಡ್ತಿರ್ತಾರೆ. ಅಲ್ಲಿ ರೆಕಾರ್ಡ್ಸ್ ಕೀಪಿಂಗ್ ಏನಿರುತ್ತೆ, ಅಲ್ಲಿ ಏನು ಫಿಗರ್ಸ್ ಇರುತ್ತೆ, ಅಲ್ಲಿ ಏನ್ ಡೀಟೇಲ್ಸ್ ಇರುತ್ತೆ, ಮತ್ತೆ ಇಲ್ಲಿ ಏನ್ ಡೀಟೇಲ್ಸ್ ಇವರು ಫೀಡ್ ಮಾಡ್ತಾರೆ, most of the time there will be a mismatch either at the item level irbodu athwa overall total production level irbodu. So ಅದಕ್ಕೆ ಜುನೈನ್ ರೀಸನ್ಸ್ ಇರುತ್ತೆ, ನಾ ಇರಲ್ಲ ಅಂತ ಹೇಳಲ್ಲ. ಬಟ್ ಆದಷ್ಟು ಕೂಡ ಆ ತರ ಡಿಫ್ರೆನ್ಸಸ್ ಇದ್ರೆ ಯಾಕೆ ಡಿಫ್ರೆನ್ಸ್ ಇದೆ, ಆ ಡಿಫ್ರೆನ್ಸಸ್ ಬರಬಾರ್ದು, ಬರದಿರೋ ಅದಕ್ಕೆ ಎಕ್ಸ್ಪ್ಲನೇಷನ್ ಮಾಡಕ್ ಆಗತ್ತಾ, ಎಕ್ಸ್ಪ್ಲನೇಷನ್ ಮಾಡಕ್ಕೆ ಸಪೋರ್ಟಿಂಗ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಸಿಗತ್ತಾ? ಸೊ ಇದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಪ್ರೊಡಕ್ಷನ್ ಅಲ್ಲಿ ಅವರು ಪ್ರೊಡಕ್ಷನ್ ಅವ್ರ ಪ್ರಕಾರ ಯಾವಾಗ ಅದು ಒಂದು ಸ್ಟೇಜ್ ಫಿನಿಶಿಂಗ್ ಸ್ಟೇಜ್ ಬಂದ್ರೆ ಆಗತ್ತೆ. ಬಟ್ ಅಕೌಂಟಿಂಗ್ ಅಥವಾ ಏನ್ ಫೈನಾನ್ಸ್ ಟೀಮ್ ಅಥವಾ GST ಟೀಮ್ ಅವ್ರಿಗೆ ಏನಿರುತ್ತೆ, ಅವ್ರ ಪ್ರಕಾರ ಅದು ಪ್ಯಾಕ್ ಆಗಿ ಟೆಸ್ಟ್ ಆಗಿ ಸರ್ಟಿಫೈ ಆದಾಗ ತನಕ ಅದು ಪ್ರೊಡಕ್ಷನ್ ಆಗಿರಲ್ಲ ಕೆಲವು ಟೈಮ್. ಸೊ ಹಾಗಿರುವಾಗ ದ ಇಂಟರ್ಮಿಟೆಂಟ್ ಗ್ಯಾಪ್ ಏನಿರುತ್ತೆ ದಿ ಸ್ಟಾಕ್ ಅಲ್ಲಿ ಪ್ರೊಡಕ್ಷನ್ ಇಂದ ಇಲ್ಲಿ ಅಕೌಂಟ್ ಆಗಕ್ಕೆ ಡಿಫ್ರೆನ್ಷಿಯಲ್ ಪಾಯಿಂಟ್, ಅದಕ್ಕೆ ಸಫಿಶಿಯಂಟ್ ರೆಕಾರ್ಡ್ಸ್ ಇಟ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಅದಕ್ಕೆ ಸರಿಯಾಗಿ ಏನಾದ್ರೂ ವ್ಯವಸ್ಥೆ ಮಾಡಿ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗೋ ಎಲ್ಲಾ ರೀತಿ ಮ್ಯಾಚ್ ಮಾಡಬಾರ್ದು, ಮ್ಯಾಚ್ ಆಗೋ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮತ್ತೆ ಆಕ್ಚುಯಲ್ ಟ್ರಾನ್ಸಾಕ್ಷನ್ ಹೇಗೆ ಬರುತ್ತೆ ಅಂತ ಅದನ್ನ ಲಿಂಕ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಇದೇ ರೀತಿ ರಾ ಮೆಟೀರಿಯಲ್ಸ್ ಮತ್ತೆ ಸರ್ವಿಸಸ್, ಇಲ್ಲಿ ರೂಲ್ಸ್ ಅಲ್ಲಿ ಸುಮ್ಮನೆ ಹೇಳಕ್ ಸುಲಭ ಅಂತ ಹೇಳ್ಬಿಟ್ಟಿದ್ದಾರೆ. ಸರ್ವಿಸಸ್ ಯಾವ ಸರ್ವಿಸಸ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಯೂಸ್ ಆಗಿದೆ ಅಂತ ನಾವು ಒಂದು ಲಿಸ್ಟ್, ಆಮೇಲೆ ಅದಕ್ಕೂ ರೆಕಾರ್ಡ್ಸ್ ಇಟ್ಬೇಕಂತ. ಅದು ಕ್ವಾಂಟಿಟಿವ್ ಡೀಟೇಲ್ಸ್ ಆಫ್ ಸರ್ವಿಸ್ ಆಫ್ ರಾ ಮೆಟೀರಿಯಲ್ ಸರ್ವಿಸ್. ಈಗ ನಾವು ಹೇಗೆ ಸರ್ವಿಸಸ್ ಇಸ್ ಅ ಇಂಟ್ಯಾಂಜಿಬಲ್, ಸೊ ಎಷ್ಟು ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಫಾರ್ ದಿ ಬಿಲ್ಡಿಂಗ್ ಇಸ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಅಂತ ಹೇಳಕ್ಕಾಗತ್ತೆ, ಯಾವ ಪ್ರಾಡಕ್ಟ್ಗೆ ಅಂತ ಹೇಳಕ್ಕಾಗತ್ತೆ. ಸೊ ಇಟ್ ಈಸ್ ಇಂಪ್ರಾಕ್ಟಿಕಬಲ್ ಟು ಫಾಲೋ ದಟ್. ಆ ತರದ ಕೇಸಸ್ ಅಲ್ಲಿ ವಿ ಕ್ಯಾನ್ ಸಿಂಪ್ಲಿ ಲಿಸ್ಟ್ ಔಟ್ ಯಾವ್ದೆಲ್ಲ ಸರ್ವಿಸಸ್ ರಿಸೀವ್ ಆಗಿದೆ ಈ ಮಂತ್ ಅಲ್ಲಿ, ಆಸ್ ಸೂನ್ ಆಸ್ ಇಟ್ ಇಸ್ ರಿಸೀವ್ಡ್ ಇಟ್ ಈಸ್ ಯೂಸ್ಡ್ ಅಂತ. ಸೊ ಸರ್ವಿಸಸ್ ಅಲ್ಲಿ ಯು ಮೇ ಬೈಫರ್ಕೇಟ್ ಇಂಟು direct expense. In fact, costing ಅಲ್ಲಿ we do direct expenditure. So all services relating to a production floor, production ಗೆ ಇದಾಗೋದಲ್ಲ ಒಂದು, ಮತ್ತೆ ಮಾರ್ಕೆಟಿಂಗ್ ಒಂದು, ಅಡ್ಮಿನ್ ಮತ್ತೆ ಅದರ್ಸ್, ಈ ತರ 4 ಕ್ಲಾಸಿಫಿಕೇಶನ್ ಮಾಡ್ಕೊಂಡ್ರೆ ಸೊ ಇಟ್ ಬಿ ಈಸಿಯರ್
ಟು ಅನಲೈಸ್, ಈವನ್ ಎಲಿಜಿಬಿಲಿಟಿ ಆಫ್ ಅ ಕ್ರೆಡಿಟ್ ಅನಲೈಸ್ ಮಾಡಕ್ ಕೂಡ ಸುಲಭ ಆಗತ್ತೆ. ಅದಾದ ನಂತರ ಈ ರಾ ಮೆಟೀರಿಯಲ್ಸ್ ಜೊತೆಲಿ ಫಿನಿಶ್ಡ್ ಗುಡ್ಸ್ ಕೂಡ ಮತ್ತೆ ವೇಸ್ಟ್ ಅದೆಲ್ಲನೂ ಮಂತ್ಲಿ ಅಕೌಂಟ್ ಮೇಂಟೈನ್ ಮಾಡ್ಬೇಕಂತ ಹೇಳಿದೆ. ಸೊ ನಿಮ್ದು ಇಂಡಿವಿಜುವಲಿ ನಿಮ್ಮ ಇಂಟರ್ನಲ್ ಪರ್ಪಸ್ಗೆ ಏನೇ ಮೇಂಟೈನ್ ಮಾಡಿದ್ರು GST ಪರ್ಪಸ್ಗೆ ಒಂದು ಮಂತ್ಲಿ ಅಕೌಂಟ್ ಮಾಡಿ ತೋರಿಸಲೇಬೇಕಾಗತ್ತೆ. ಕಮಿಂಗ್ ಟು ಸರ್ವಿಸಸ್, ಈಗ ನೀವು ಸಪ್ಲೈಯರ್ ಆಫ್ ಸರ್ವಿಸಸ್ ಆಗಿದ್ದೀರಾ, GST ರಿಜಿಸ್ಟರ್ ಆಗಿದ್ದೀರಾ. ಸೊ ಆ ಟೈಮಲ್ಲಿ ನಾನು ಆಗ್ಲೇ ಸ್ವಲ್ಪ ಮುಂಚೆ ಹೇಳ್ದಂಗೆ ಕ್ವಾಂಟಿಟೇಟಿವ್ ಡೀಟೇಲ್ಸ್ ಆಫ್ ಗುಡ್ಸ್ ಯೂಸ್ ಇನ್ ದಿ ಪ್ರಾವಿಷನ್ ಆಫ್ ಸರ್ವಿಸ್. ನಾ ಹೇಳ್ದಂಗೆ ಸೇ ಇಫ್ ನೀವು ಒಂದು ವಾಟರ್ ಫಿಲ್ಟರ್ ಸರ್ವಿಸಿಂಗ್ ಇರ್ಬೋದು, ಅಲ್ಲಿ ಅದು ಏನು ಆ ಫಿಲ್ಟರ್ ಬರುತ್ತೆ, ಅದು ಏನ್ ಬರುತ್ತೆ, ಎಷ್ಟು ವಾಟರ್ ಫಿಲ್ಟರ್ ಯೂಸ್ ಮಾಡಿದ್ವಿ, ಎಷ್ಟು ಪೈಪ್ ಯೂಸ್ ಮಾಡಿದ್ವಿ, ಮತ್ತೆ ಎಷ್ಟು ವಾಲ್ ಯೂಸ್ ಮಾಡಿದ್ವಿ, ಮತ್ತೆ ಯಾವ್ಯಾವ ಬಿಲ್ಲಲ್ಲಿ ಅಥವಾ ಯಾವ್ಯಾವ ಸರ್ವಿಸ್ ಎಲ್ಲ ಅದು ಕನ್ಸ್ಯೂಮ್ ಆಗಿದೆ, ಅದರಲ್ಲಿ ಫ್ರೀ ಸರ್ವಿಸ್ ಏನ ಇದೆಯಾ, ಫ್ರೀ ಸರ್ವಿಸ್ ಇದ್ರೆ ಅದಕ್ಕೆ ಹೆಂಗೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಆಗತ್ತೆ. ಸೊ ಇದೆಲ್ಲನೂ ಕೂಡ ನಾವು ಕ್ಲೀನ್ ಆಗಿ ಸೆಗ್ರಿಗೇಷನ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಅದೇ ರೀತಿ ಇನ್ಪುಟ್ ಸರ್ವಿಸಸ್ ಕೂಡ ಏನೆಲ್ಲ ಯೂಸ್ ಮಾಡಿದೀವಿ ಅಂತ, ಮತ್ತೆ ಡೀಟೇಲ್ಸ್ ಆಫ್ ಸರ್ವಿಸಸ್ ಸಪ್ಲೈ. ಇಲ್ಲಿ ನಾವು ಮೆಜಾರಿಟಿ ರಿಜಿಸ್ಟರ್ಡ್ ಪರ್ಸನ್ಗೆ ಸರ್ವಿಸಸ್ ಬಗ್ಗೆ ಡೀಟೇಲ್ಸ್ ಕೇಳಿದ್ರೆ, ಸರ್ ಇನ್ವಾಯ್ಸ್ ಇದೆಯಲ್ಲ ಸರ್ ಅಂತ ಅಷ್ಟೇ ಹೇಳ್ತಾರೆ. ಬಟ್ ಆಕ್ಚುಲಿ ಔಟ್ಪುಟ್ ಸರ್ವಿಸ್ ರಿಜಿಸ್ಟರ್ ಅಂತ ಒಂದು ಮೇಂಟೈನ್ ಮಾಡ್ಬೇಕಾಗತ್ತೆ. ವೇರ್ ಯು ವಿಲ್ ಕೀಪ್ ಅ ರೆಕಾರ್ಡ್ ಆಫ್ ಯಾವೆಲ್ಲ ಯಾವ ಟೈಪ್ ಆಫ್ ಸರ್ವಿಸ್ ಅಥವಾ ಯಾವ್ದು ನೇಚರ್ ಆಫ್ ಔಟ್ವರ್ಡ್ ಸಪ್ಲೈ ಯಾರಿಗೆ ಯಾವಾಗ ಕೊಟ್ರಿ, ಅದು ಒಂದು ಮೇಂಟೈನ್ ಮಾಡ್ಬೇಕಾಗತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಇಟ್ ಈಸ್ ನಾಟ್ ಮೇಂಟೈನ್ಡ್ ಟು ದಟ್ ಎಫೆಕ್ಟ್. ಈ ಅಕೌಂಟ್ಸ್ ಅಂತ ಹೇಳಿದಾಗ ರಿಜಿಸ್ಟರ್ ಅಥವಾ ಅಕೌಂಟ್ಸ್ ಮೇಂಟೈನ್ ಮಾಡೋದು ಒಳ್ಳೇದು. ಇಲ್ಲಿ ಇನ್ವಾಯ್ಸ್ ಇಟ್ ಸೆಲ್ಫ್ ಈಸ್ ನಾಟ್ ಸಫಿಶಿಯಂಟ್. ಅದು ಆರ್ಗ್ಯೂ ಮಾಡ್ಬೋದು, ಬಟ್ ಬೆಟರ್ ಯು ಹ್ಯಾವ್ ಅ ಪ್ರೈಮರಿ ರಿಜಿಸ್ಟರ್ ಆರ್ ರೆಕಾರ್ಡ್ಸ್ ಬೇಸ್ಡ್ ಆನ್ ವಿಚ್. ಈಗ ಸಾಫ್ಟ್ವೇರ್ ಗಳಲ್ಲಿ ಕೆಲವು ಫೆಸಿಲಿಟೀಸ್ ಇರುತ್ತೆ, ಅದ್ರ ಬಗ್ಗೆ ನಮ್ಗೆ ವಿಷಯ ತಿಳಿದಿರಲ್ಲ, ಇಲ್ಲ ನಾವು ಆ ಸಾಫ್ಟ್ವೇರ್ ಸಪ್ಲೈಯರ್ ಯಾರಿರ್ತಾರೆ, ಪ್ರೊವೈಡರ್ ಇರ್ತಾರೆ, ಅವರಿಗೆ ಕೇಳಿ ನೋಡಪ್ಪ ನಮ್ಗೆ ಇದೆಲ್ಲ ಟೈಪ್ ಆಫ್ ಡಾಕ್ಯುಮೆಂಟ್ ರಿಜಿಸ್ಟರ್ಸ್, ರೆಕಾರ್ಡ್ಸ್ ಅಥವಾ ಅಕೌಂಟ್ಸ್ ನಮ್ಗೆ ರಿಪೋರ್ಟ್ಸ್ ಬೇಕಾಗತ್ತೆ ಅಂತ ಹೇಳಿ ಅವರಿಂದ ಆ ಆಪ್ಷನ್ಸ್ ನ ರಿಕ್ವೆಸ್ಟ್ ಮಾಡಬೇಕು. ಇಲ್ಲ ಅದು ಆಲ್ರೆಡಿ ಇದ್ರೆ ಅದನ್ನ ಎನೇಬಲ್ ಮಾಡ್ಕೊಂಡು ಅದು ಎಲ್ಲೆಲ್ಲಿ ಸಿಗತ್ತೆ ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ಅದು ನೀವು ಜನರೇಟ್ ಮಾಡಿ ಟೆಸ್ಟ್ ಮಾಡ್ಬೇಕಾಗತ್ತೆ. ಮತ್ತ ಅದರಲ್ಲಿ ಆಕ್ಚುಲ್ ಆಗಿ ನೀವು ಅನ್ಕೊಂಡಿರೋ ತರ ಮತ್ತೆ ಅಲ್ಲಿ ಆಕ್ಚುಲ್ ಆಗಿ ಬಂದಾಗ ಬೇರೆ ತರ ಇದ್ರೆ, ಎಲ್ಲೆಲ್ಲಿ ನೀವು ಡೇಟಾ ಕ್ಲೀನ್ ಮಾಡಿ ಆ ಡೇಟಾ ಯಾವ ತರ ಕ್ಲೀನ್ ಮಾಡಿದ್ರೆ ಯಾವ ತರ ರಿಪೋರ್ಟ್ ಬರುತ್ತೆ ಅಂತ ಕೂಡ ನೀವು ಟೆಸ್ಟ್ ಮಾಡಿ ಮುಂಚಿನ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ನಾನು ಈ ಕ್ವೆಶನ್ ನ ಮೆಜಾರಿಟಿ ರಿಜಿಸ್ಟರ್ಡ್ ಪರ್ಸನ್ ಕೇಳಿದ್ರೆ, ಐ ಥಿಂಕ್ ಅವ್ರು ಸರ್ ನಮ್ಮ ಅಕೌಂಟ್ಸ್ ಅಲ್ಲಿ ಇರುತ್ತಲ್ಲ ಸರ್ ಅಂತ ಹೇಳ್ತಾರೆ. ಏನದು ಅಡ್ವಾನ್ಸ್ ಎಷ್ಟು ರಿಸೀವ್ ಆಗಿದೆಯಪ್ಪ, ಅಡ್ವಾನ್ಸ್ ನೀವೆಷ್ಟು ಕೊಟ್ಟಿದ್ದೀರಾ, ಅಡ್ವಾನ್ಸ್ ರಿಸೀವ್ ಆಗಿದ್ರಲ್ಲಿ ಎಷ್ಟು ಯಾವ ಇನ್ವಾಯ್ಸ್ಗೆ ಅಡ್ಜಸ್ಟ್ ಆಗಿದೆ, ಇನ್ನು ಬ್ಯಾಲೆನ್ಸ್ ಎಷ್ಟು ಅಡ್ಜಸ್ಟ್ ಮಾಡಬೇಕು, ಒಂದ್ ಕಡೆ ಸಿಗುತ್ತೆ. ಇಲ್ಲ ಸರ್ ಲೆಜರ್ ಪಾರ್ಟಿ ಲೆಜರ್ಗೆ ತೆಗೆದ್ರೆ ಸಿಗುತ್ತಲ್ಲ ಸರ್, ಬಟ್ ಯು ವಿಲ್ ನಾಟ್ ಹ್ಯಾವ್ ಇಟ್ ಅಟ್ ಒನ್ ಪ್ಲೇಸ್. ಸೊ ಸೆಪರೇಟ್ ಆಗಿ ಅಡ್ವಾನ್ಸಸ್ ಎಷ್ಟು ರಿಸೀವ್ ಆಗಿದೆ, ಅದರಲ್ಲಿ ಎಷ್ಟು ಅಡ್ಜಸ್ಟ್ ಆಗಿದೆ ಬ್ಯಾಲೆನ್ಸ್. ಬಿಕಾಸ್ ಇದು ನಮ್ಗೆ ಈವನ್ ರಿಟರ್ನ್ಸ್ ಅಲ್ಲಿ ಫೈಲ್ ಮಾಡುವಾಗ ಕೂಡ ನಾನು ಡಿಸ್ಕಸ್ ಮಾಡ್ದಂಗೆ ಅದ್ರಲ್ಲೂ ಈ ಕಾಲಮ್ ಅಲ್ಲಿ ಸೆಪರೇಟ್ ಆಗಿ ನಾವ್ ಏನ್ ತೋರಿಸಬೇಕಾಗುತ್ತೆ, ಅಡ್ವಾನ್ಸ್ ರಿಸೀವ್ ಎಷ್ಟಾಗಿದೆ, ಅದಕ್ಕೆ ಟ್ಯಾಕ್ಸ್ ಏನ್ ಕಟ್ಟಿದೀವಿ, ಅದಕ್ಕೆ ಇನ್ವಾಯ್ಸ್ ಇಶ್ಯೂ ಆಗಿರಲ್ಲ, ಇನ್ವಾಯ್ಸ್ ಸಬ್ಸಿಕ್ವೆಂಟ್ಲಿ ಇಶ್ಯೂ ಮಾಡಿದಾಗ ಅದು ಅಡ್ಜಸ್ಟ್ಮೆಂಟ್ ಎಷ್ಟಾಗುತ್ತೆ, ಸೊ ಆ ಟ್ಯಾಕ್ಸ್ ಸೆಪರೇಟ್ಲಿ ರಿಫ್ಲೆಕ್ಟ್ ಆಗುತ್ತೆ ರಿಟರ್ನ್ಸ್ ಅಲ್ಲಿ. ಅದೇ ರೀತಿ ನಾವ್ ಯಾವಾಗ ಅಡ್ವಾನ್ಸಸ್ ಪೇ ಮಾಡಿದೀವಿ ಅಥವಾ ರಿಟರ್ನ್ ಮಾಡಿದ್ದೀವಿ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಯಾವಾಗ ಆಗಿದೆ, ಅದೆಲ್ಲ ಕೂಡ ಇಲ್ಲಿ ನಾವು ರೆಕಾರ್ಡ್ಸ್ ಸೆಪರೇಟ್ ಅಕೌಂಟ್ ಇಡಬೇಕಾಗುತ್ತೆ. ಅದೇ ರೀತಿ ನಾವು ಏನ್ ಟ್ಯಾಕ್ಸ್ ಪೇಯಬಲ್ ಇದೆ ಅದಕ್ಕೆ ಕ್ಲೀನ್ ಆಗಿ ಒಂದು ಅಕೌಂಟ್ ಇರಬೇಕು ಅಥವಾ ಡೀಟೇಲ್ಸ್ ಇರಬೇಕು. ಟ್ಯಾಕ್ಸ್ ಎಷ್ಟು ಪೇಯಬಲ್, ಔಟ್ವರ್ಡ್ ಸಪ್ಲೈ ಇರ್ಬೋದು ಅಥವಾ RCM ಇರ್ಬೋದು. ನೆಕ್ಸ್ಟ್ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ, ಪೇ ಮಾಡಿದ್ವಿ. ನಮ್ಮ ಲೆಡ್ಜರ್ಸ್ ಗಳಿಗೆ ಹೋದ್ರೆ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಇಷ್ಟೊಂದು ಬೈಫರ್ಕೇಶನ್ ಇರಲ್ಲ ನಮ್ಗೆ.
ನಮ್ಗೆ ಬರೀ ಒಂದೇ ಅಕೌಂಟ್ ಇರುತ್ತೆ, ಇಲ್ಲ ಅದು ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ನಾವು ಇದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಟ್ಯಾಕ್ಸ್ ಪೇಯಬಲ್ ಎಷ್ಟು ಬೇಸ್ಡ್ ಆನ್ ದಿ ಇನ್ವಾಯ್ಸಸ್, ಅದರ್ ದ್ಯಾನ್ ಇನ್ವಾಯ್ಸಸ್, ಬಿಕಾಸ್ ಕೆಲವು ಕಡೆ ಪ್ರಾವಿಷನ್ ದಿಸ್ ವಿಲ್ ಬಿ ಆಡೆಡ್ ಟು ದಿ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತಾರೆ. ಸೊ ಆ ತರದ್ದೆಲ್ಲ ಏನೆಲ್ಲ ಟ್ಯಾಕ್ಸ್ ಪೇಯಬಲ್ ಬರುತ್ತೆ ಅದು, ಮತ್ತೆ ಈ RCM ಪ್ರಕಾರ ಎಷ್ಟು ಲಯಬಿಲಿಟಿ ಇರುತ್ತೆ, ಮತ್ತೆ ಟ್ಯಾಕ್ಸ್ ನಾವು ಎಷ್ಟು ಕಲೆಕ್ಟ್ ಮಾಡಿದೀವಿ. ಕೆಲವು ಟೈಮಲ್ಲಿ ನಾವು ಕಲೆಕ್ಟ್ ಮಾಡದೇ ಇದ್ರೂ ಕೂಡ ಕಟ್ಟಬೇಕಾಗತ್ತೆ. ಸೊ ಪೇಯಬಲ್ ಮೇ ಬಿ ಹೈಯರ್, ವಿಲ್ ಬಿ ಆಲ್ವೇಸ್ ಹೈಯರ್ ದನ್ ದ ಕಲೆಕ್ಟೆಡ್. ಕೆಲವು ಟೈಮಲ್ಲಿ ಪೇಯಬಲ್ ಕಡಿಮೆ ಇದ್ರೂ ಕೂಡ ನಾವು ಕಲೆಕ್ಟ್ ಮಾಡದೆ ಇಟ್ಕೊಳಕ್ಕಾಗಲ್ಲ, ಅದನ್ನ ಕಟ್ಟಬೇಕಾಗತ್ತೆ. ಸೊ ಎನಿ ಟ್ಯಾಕ್ಸ್ ವಿಚ್ ಇಸ್ ಕಲೆಕ್ಟೆಡ್ ಯು ಹ್ಯಾವ್ ಟು ಪೇ. ಎಷ್ಟು ಪೇ ಮಾಡಿದೀವಿ, ಕೆಲವು ಟೈಮ್ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಪೇ ಆಗಿಲ್ಲ ಅಂತ ಇರುತ್ತೆ. ಸೊ ಅದೆಲ್ಲ ಒಂದ್ ಅಕೌಂಟ್ಸ್ ನೋಡಿದ್ರೆ ನಮ್ಗೆ ಎಲ್ಲಾ ಡೀಟೇಲ್ಸ್ ಇದ್ ಮಾಡ್ಬೋದು. ಮತ್ತೆ ಅದೇ ರೀತಿ ಇನ್ಪುಟ್ ಟ್ಯಾಕ್ಸ್, ಇಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಏನಂತ ಹೇಳಿದ್ರೆ, ನಮ್ದು ಅಕೌಂಟಿಂಗ್ ಅಲ್ಲಿ ದೇರ್ ಇಸ್ ಅ ನೆಟ್ ಅಕೌಂಟಿಂಗ್ ಅಥವಾ ಗ್ರಾಸ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ನೆಟ್ ಅಕೌಂಟಿಂಗ್ ಅಂತ ಅಂದ್ರೆ ನಾವು ಅಕೌಂಟ್ ಪರ್ಚೇಸ್ ಅಕೌಂಟ್ ಮಾಡ್ಬೇಕಾದ್ರೆ ಅಥವಾ ಸರ್ವಿಸ್ ಅಕೌಂಟ್ ಮಾಡ್ಬೇಕಾದ್ರೆ ₹118 ಅಂದ್ರೆ ₹100 ಪ್ಲಸ್ ₹18 ಟ್ಯಾಕ್ಸ್ ಇದ್ರೆ ₹100 ಆ ಗೂಡ್ಸಿಗೆ ಅಥವಾ ಸರ್ವಿಸಸ್ಗೆ ಎಕ್ಸ್ಪೆನ್ಸಸ್ ಬುಕ್ ಮಾಡ್ತೀವಿ, ಮಾಡಬೇಕು. ಈ ₹18 ರಿಸೀವಬಲ್ ಅಥವಾ ಇನ್ಪುಟ್ ಟ್ಯಾಕ್ಸ್ ರಿಸೀವಬಲ್ ಅಕೌಂಟ್ ಅಥವಾ ಇನ್ಪುಟ್ ಟ್ಯಾಕ್ಸ್ ಅಕೌಂಟ್ ಅಂತ ಹೋಗಿ ಅಕೌಂಟ್ ಆಗಬೇಕು. ನಂತರ ಅದು ಅಲ್ಲಿಂದ ಕ್ರೆಡಿಟ್, ಒಬ್ಬೊಬ್ಬರು ಒಂದ್ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಏನ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ರಿಸೀವಬಲ್ ಅಕೌಂಟ್ ಅಂತ ಹಾಕಿದ್ಮೇಲೆ ಆಕ್ಚುಲಿ ಈ ಎಲ್ಲ ಹೊಸ ಕಂಡೀಷನ್ಸ್ ಎಲ್ಲ ಏನ್ ತಂದಿದ್ದಾರೆ, ಈ 2A ನಲ್ಲಿ ರಿಫ್ಲೆಕ್ಟ್ ಆಗ್ಬೇಕು, 2B ನಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಟು ದಿ ಎಕ್ಸ್ಟೆಂಟ್ ಆಫ್ 2B ನಲ್ಲಿ ಏನ್ ರಿಫ್ಲೆಕ್ಟ್ ಆಗಿದೆ ಮತ್ತೆ ನೀವು ಎಲಿಜಿಬಲ್ ಇದ್ದೀರಾ ಅದನ್ನ ನೀವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡ್ಲಿಕ್ಕೆ, ಆ ಇನ್ಪುಟ್ ಟ್ಯಾಕ್ಸ್ ರಿಸೀವಬಲ್ ಅಕೌಂಟ್ ಇಂದ ಯು ಕ್ಯಾನ್ ಟ್ರಾನ್ಸ್ಫರ್ ಟು ದಿ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ ರಿಟರ್ನ್ಸ್ ಫೈಲ್ ಮಾಡಿದಾಗ. ಸೊ ಅವಾಗ ನಿಮ್ಮ ಬುಕ್ಸ್ ಅಲ್ಲಿರೋ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ಅಕೌಂಟಿಂಗ್ ಅನ್ನು ನಿಮ್ಮ ಪೋರ್ಟಲ್ ಇರೋ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ಮ್ಯಾಚ್ ಆಗುತ್ತೆ. ಇನ್ ಬಿಟ್ವೀನ್ ಈ ದರ್ ವಿಲ್ ಬಿ ಡಿಫ್ರೆನ್ಸ್ ಆರ್ ಬ್ಯಾಲೆನ್ಸ್ ಏನಿರುತ್ತೆ ಯಾವ್ದು ಇನ್ಪುಟ್ ಟ್ಯಾಕ್ಸ್ ರಿಸೀವಬಲ್ ಅಕೌಂಟ್ ಅಲ್ಲಿ, ಅದರಲ್ಲಿ ಮಲ್ಟಿಪಲ್ ತರದ ಇಶ್ಯೂಗಳು ಇರುತ್ತೆ. ಒಂದು, ಇನ್ಪುಟ್ ಟ್ಯಾಕ್ಸ್ ಅಕೌಂಟ್ ಮಾಡಿದ್ರಿ ಬಟ್ ನಿಮ್ಗೆ ಎಲಿಜಿಬಿಲಿಟಿ ಇಲ್ಲ, ಅವಾಗ ಅದನ್ನ ಇನ್ಎಲಿಜಿಬಲ್ ಇನ್ಪುಟ್ ಟ್ಯಾಕ್ಸ್ ಅಂತ ಅದನ್ನ ಅಲ್ಲಿ ರಿವರ್ಸ್ ಮಾಡಿ ಎಕ್ಸ್ಪೆನ್ಸಸ್ ಬುಕ್ ಮಾಡ್ಬೋದು. ಅಲ್ಲಿ ಕೆಲವು ಒಬ್ಬೊಬ್ರು ಒಂದು ಸಿಸ್ಟಮ್ ಫಾಲೋ ಮಾಡ್ತಾರೆ. ದೇ ವಿಲ್ ಒಂದು ಸೆಪರೇಟ್ ಹೆಡ್ಡೆ ಹಾಕ್ಬಿಟ್ಟು ಇನ್ಎಲಿಜಿಬಲ್ ITC ಅಂತ ಹೇಳಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಮ್ಗೆ ಯಾವಾಗ್ಲೇ ಆಡಿಟ್ ಅಲ್ಲಿ ಬಂದ್ರೆ ಕ್ಲಿಯರ್ ಆಗಿ ಅದು ರಿಫ್ಲೆಕ್ಟ್ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಆ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನ ರೆಸ್ಪೆಕ್ಟಿವ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಡೆಬಿಟ್ ಮಾಡ್ತಾರೆ. ಸೊ ಬೋತ್ ಪ್ರಾಕ್ಟಿಸ್ ಆರ್ ಫೈನ್. ಫಸ್ಟ್ ಹೇಳಿದ ಪ್ರಾಕ್ಟಿಸ್ ಅಲ್ಲಿ ಏನಂತಂದ್ರೆ ಕ್ಲಿಯರ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಯಾರೇ ನೋಡಿದ್ರು ಕೂಡ ಎಷ್ಟು ಗ್ರಾಸ್ ಕ್ರೆಡಿಟ್ ಇತ್ತು, ಅದರಲ್ಲಿ ಎಷ್ಟು ನಾವು ರಿಟರ್ನ್ಸ್ ಗೆ ತಗೊಂಡಿದೀವಿ, ಎಷ್ಟು ನಾವು ಇನ್ಎಲಿಜಿಬಲ್ ಅಂತ ಟ್ರೀಟ್ ಮಾಡಿದೀವಿ, ಇನ್ನು ಬ್ಯಾಲೆನ್ಸ್ ಏನು ಉಳ್ಕೊಂಡಿದೆ ದಟ್ ವಿಲ್ ಬಿ ಅ ರೀಕನ್ಸೈಲಬಲ್ ಐಟಮ್ ವಿತ್ ದ ಸಪ್ಲೈಯರ್ ಕೆಲವರು ಅಪ್ಲೋಡ್ ಮಾಡಿರಲ್ಲ. ಸೊ ಅವಾಗ ಫಾಲೋ ಅಪ್ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಅಲ್ಲಿ ಕೂತಿದೆ, ಎಷ್ಟು ಸೀರಿಯಸ್ನೆಸ್ ನಮ್ಗೆ ಬರುತ್ತೆ, ಅದಕ್ಕೆ ಉಪಯೋಗ ಆಗುತ್ತೆ. ಸೊ ಇದು ಒಂದು ಮೆಥಡಾಲಜಿ ವಿಚ್ ಯು ಕ್ಯಾನ್ ಥಿಂಕ್ ಆಫ್ ಫಾಲೋಯಿಂಗ್. ಅದೇ ಡಿಫ್ರೆಂಟ್ ಇನ್ಪುಟ್ ಟ್ಯಾಕ್ಸ್ ಕ್ಲೇಮ್ ಅಂದ್ರೆ ಇದು ಒಂದು ಇನ್ಪುಟ್ ಟ್ಯಾಕ್ಸ್ ಫುಲ್ ಗ್ರಾಸ್ ಅಲ್ಲಿ ಬರುತ್ತೆ ವಿಚ್ ವಿಲ್ ಮ್ಯಾಚ್ ಟು ಆಲ್ ಮೈ ರಿಜಿಸ್ಟರ್ಡ್ ಪರ್ಚೇಸಸ್, ಬಟ್ ಅಲ್ಲಿ ಎಷ್ಟು ನನಗೆ ಎಲಿಜಿಬಿಲಿಟಿ ಆಗಿದೆ ಅದು ಮಾತ್ರ ಕ್ಲೇಮ್ ಆಗುತ್ತೆ. ಲಾ ನಲ್ಲಿ ರೂಲ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ದಿ ರಿಜಿಸ್ಟರ್ ಈ ತರ ರಿಜಿಸ್ಟರ್ಸ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಎಲ್ಲಿ ಯಾವ್ಯಾವ್ದು ರಿಜಿಸ್ಟರ್, ಟ್ಯಾಕ್ಸ್ ಇನ್ವಾಯ್ಸ್ ರಿಜಿಸ್ಟರ್, ಕ್ರೆಡಿಟ್ ನೋಟ್ ರಿಜಿಸ್ಟರ್, ಡೆಬಿಟ್ ನೋಟ್ ರಿಜಿಸ್ಟರ್, ಡೆಲಿವರಿ ಚಲನ್ ರಿಜಿಸ್ಟರ್. ಏನೇನಿರುತ್ತೆ ಇದರಲ್ಲಿ ಈ ರಿಜಿಸ್ಟರ್ಸ್ ಅಲ್ಲಿ, ಟ್ಯಾಕ್ಸ್ ಇನ್ವಾಯ್ಸಸ್ ಎಷ್ಟು ಟ್ಯಾಕ್ಸ್ ಇನ್ವಾಯ್ಸ್ ಇಶ್ಯೂ ಮಾಡಿದೀವಿ ಅಥವಾ ಟ್ಯಾಕ್ಸ್ ಇನ್ವಾಯ್ಸ್ ಇಶ್ಯೂಡ್ ರಿಜಿಸ್ಟರ್, ಟ್ಯಾಕ್ಸ್ ಇನ್ವಾಯ್ಸ್ ರಿಸೀವ್ಡ್ ರಿಜಿಸ್ಟರ್, ಕ್ರೆಡಿಟ್ ನೋಟ್ ಇಶ್ಯೂಡ್ ರಿಜಿಸ್ಟರ್, ಕ್ರೆಡಿಟ್ ನೋಟ್ ರಿಸೀವ್ಡ್ ರಿಜಿಸ್ಟರ್, ಡೆಬಿಟ್ ನೋಟ್ ಇಶ್ಯೂಡ್ ರಿಜಿಸ್ಟರ್, ಡೆಬಿಟ್ ನೋಟ್ ರಿಸೀವ್ಡ್ ರಿಜಿಸ್ಟರ್. ಅದೇ ತರ ಡೆಲಿವರಿ ಚಲನ್ ಇಶ್ಯೂಡ್ ರಿಜಿಸ್ಟರ್, ಡೆಲಿವರಿ ಚಲನ್ ರಿಸೀವ್ಡ್ ರಿಜಿಸ್ಟರ್. ಸೊ ಡಿಪೆಂಡಿಂಗ್ ಅಪಾನ್ ಯಾವ್ಯಾವ ತರ ಬಿಸ್ನೆಸ್ ಇರುತ್ತೆ ಆ ಬಿಸ್ನೆಸ್ ತಕ್ಕನಾಗೆ ಇವೆಲ್ಲಾನು ಬರುತ್ತೆ.
ಈ ಡೆಲಿವರಿ ಚಲನ್ ವಿಷಯವಾಗಿ ಬಂದ್ರೆ ಈ ಡೆಲಿವರಿ ಚಲನ್ GST ನಲ್ಲಿ ನೀವು ಏನು ನಿಮ್ದು ಹಳೆ ಸಿಸ್ಟಮ್ ಅಲ್ಲಿ ಫಾರ್ ವೇರಿಯಸ್ ರೀಸನ್ಸ್ ನೀವು ಬೇರೆ ಬೇರೆ ತರದ ಡೆಲಿವರಿ ಚಲನ್ ಮೇಂಟೈನ್ ಮಾಡಿರ್ಬೋದು. ಬಟ್ GST ರೆಜಿಮ್ ಅಲ್ಲಿ ಸಜೆಷನ್ ಏನಂತ ಹೇಳಿದ್ರೆ GST ರಿಲೇಟೆಡ್ ಡೆಲಿವರಿ ಚಲನ್ ಸ್ಪೆಸಿಫಿಕ್ ಆಗಿ ಮೇಂಟೈನ್ ಮಾಡೋದು ಒಳ್ಳೇದು. ಯಾಕೆ ಅಂತಂದ್ರೆ ಎನಿ ಮೂಮೆಂಟ್ ಆಫ್ ಗೂಡ್ಸ್ ಅದರ್ ದ್ಯಾನ್ ಸಪ್ಲೈ ಈ ಒಂದು ಇವೆ ಬಿಲ್ ಇಲ್ಲ ಅಂದ್ರೂ ಬೇಕಿಲ್ಲ ಅಂದ್ರೂ ಕೂಡ ಡೆಲಿವರಿ ಚಲನ್ ಅಲ್ಲಿ ಇಶ್ಯೂ ಮಾಡಲೇಬೇಕಾಗ್ತದೆ. ಸೊ ಎನಿ ಮೂಮೆಂಟ್ ಆಫ್ ಗೂಡ್ಸ್ ಅದರ್ ದ್ಯಾನ್ ಸಪ್ಲೈ ಶುಡ್ ಬಿ ಸಪೋರ್ಟೆಡ್ ಬೈ ಡೆಲಿವರಿ ಚಲನ್. ಸೊ ಇಲ್ಲಿ ಡೆಲಿವರಿ ಚಲನ್ ಇಂಟರ್ನಲ್ಲಿ ಕೆಲವು ಟೈಮ್ ಡೆಲಿವರಿ ಚಲನ್ ಇನ್ಸೈಡ್ ಅಥವಾ ಈವನ್ ಕಂಪ್ಯೂಟರ್ಸ್ ತಗೊಂಡೋಗಕ್ಕಾಗ್ಲಿ ಅಥವಾ ಸಮ್ ನಾನ್ ಬಿಸ್ನೆಸ್ ಐಟಮ್ಸ್ ನ ಮೂವ್ಮೆಂಟ್ ಮಾಡೋಕೆ ಡೆಲಿವರಿ ಚಲನ್ಸ್ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಆ ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡು GST ರಿಲೇಟೆಡ್ ಡೆಲಿವರಿ ಚಲನ್ ಸೆಪರೇಟ್, ಎಲ್ಲಿ GST ಎಫೆಕ್ಟ್ ಆಗುತ್ತೆ ಅದಕ್ಕೆ ಸೆಪರೇಟ್ ಆಗಿ ಡೆಲಿವರಿ ಚಲನ್ ಸೆಪರೇಟ್ ಸೀರೀಸ್ ಇಟ್ಕೊಂಡು ಅದಕ್ಕೆ ಪ್ರಿಫಿಕ್ಸ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಮೇಂಟೈನ್ ಮಾಡೋದು ಒಳ್ಳೇದು. ಕ್ರೆಡಿಟ್ ನೋಟ್ ಮತ್ತೆ ಡೆಬಿಟ್ ನೋಟ್, ಇಲ್ಲಿ ಈ ಕ್ರೆಡಿಟ್ ನೋಟ್ ಡೆಬಿಟ್ ನೋಟ್ ಅಲ್ಲಿ ಮೆಜಾರಿಟಿ ಇಶ್ಯೂಸ್ ನಂಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಈ ಕ್ರೆಡಿಟ್ ನೋಟ್ ಅನ್ನೋದು ಎಸ್ಪೆಷಲಿ ಡೀಲರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಮ್ಯಾನುಫ್ಯಾಕ್ಚರ್ಸ್ ಗಳು ಅವ್ರಿಗೆ ಕ್ರೆಡಿಟ್ ನೋಟ್ಸ್ ಕೊಡ್ತಾ ಇರ್ತಾರೆ. ಒಬ್ಬೊಬ್ರು ಮ್ಯಾನುಫ್ಯಾಕ್ಚರ್ ಒಂದೊಂದು ಸಿಸ್ಟಮ್ ಫಾಲೋ ಮಾಡ್ತಿದ್ದಾರೆ. ಕೆಲವರು ವಿತ್ GST ಕ್ರೆಡಿಟ್ ನೋಟ್ ಕೊಡ್ತಾರೆ, ಕೆಲವರು ವಿತೌಟ್ GST ಕ್ರೆಡಿಟ್ ನೋಟ್ ಕೊಡ್ತಾರೆ. ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ. ನಾನು ಆ ಲೀಗಲ್ ಇಶ್ಯೂ ಬಗ್ಗೆ ಐ ಆಮ್ ನಾಟ್ ಗೆಟಿಂಗ್ ಇನ್ ಟು. ಬಟ್ ಬ್ರಾಡ್ಲಿ ಕ್ರೆಡಿಟ್ ನೋಟ್ ಅಲ್ಲಿ ಎರಡು ಟೈಪ್, ಒಂದು GST ಕ್ರೆಡಿಟ್ ನೋಟ್ಸ್ ಇರುತ್ತೆ, ಇನ್ನೊಂದು ಫೈನಾನ್ಷಿಯಲ್ ಕ್ರೆಡಿಟ್ ನೋಟ್ಸ್ ಇರುತ್ತೆ. ಫೈನಾನ್ಷಿಯಲ್ ಕ್ರೆಡಿಟ್ ನೋಟ್ಸ್ ವಿಲ್ ನಾಟ್ ಅಫೆಕ್ಟ್ ಯುವರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಸೊ ಆ ಸಮಯದಲ್ಲಿ ಈ ಕ್ರೆಡಿಟ್ ನೋಟ್ಸ್ ಏನ್ ನಮ್ಗೆ ಇಲ್ಲ, ಇಲ್ಲಿ ನಾವು ಕ್ರೆಡಿಟ್ ನೋಟ್ ಇಶ್ಯೂ ಮಾಡೋದು, ನಾವು ಕ್ರೆಡಿಟ್ ನೋಟ್ಸ್ ಏನ್ ಇಶ್ಯೂ ಮಾಡ್ತೀವಿ ಆ ಇಶ್ಯೂ ಮಾಡೋ ಕ್ರೆಡಿಟ್ ನೋಟ್ಸ್ GST ರಿವರ್ಸ್ ಅಂದ್ರೆ ನಾವು ಆಲ್ರೆಡಿ ಟ್ಯಾಕ್ಸ್ ಇನ್ವಾಯ್ಸ್ ರೇಸ್ ಮಾಡಿದಾಗ GST ಚಾರ್ಜ್ ಮಾಡಿ ಕೊಟ್ಟಿರ್ತೀವಿ. ಈ ಕ್ರೆಡಿಟ್ ನೋಟ್ ಇಶ್ಯೂ ಮಾಡಿದಾಗ ಅದನ್ನ ವಾಪಸ್ಸು ನಾವು ಔಟ್ಪುಟ್ ಟ್ಯಾಕ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಸೆಕ್ಷನ್ 34 ಅಲ್ಲಿ ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ಸ್ ಫುಲ್ಫಿಲ್ ಆದ್ರೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟೋದನ್ನ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಬಂದು ನಿಮ್ಮ ಮೇಲೆ ಇರುತ್ತೆ ಟು ಎನ್ಶೋರ್ ದ ಕಂಪ್ಲೈನ್ಸ್. ಅಲ್ಲಿ ಒನ್ ಆಫ್ ದಿ ಕಂಡೀಷನ್ ಏನಂತ ಹೇಳಿದ್ರೆ ರೆಸಿಪಿಯಂಟ್ ಯಾರಿದ್ದಾರೆ ಅವರು ಆ ಕ್ರೆಡಿಟ್ ನ ರಿವರ್ಸ್ ಮಾಡಿರ್ಬೇಕು. ಎಷ್ಟೊಂದ್ ಕಡೆ ಆಡಿಟ್ ಪಾಯಿಂಟ್ಸ್ ಗಳು ರೇಸ್ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟಿ ಇಸ್ ಕಾಸ್ಟೆಡ್ ಆನ್ ದ ರಿಸೀವರ್. ಲಾ ಪ್ರಕಾರ ನೋಡಿದ್ರೆ ರೆಸ್ಪಾನ್ಸಿಬಿಲಿಟಿ ಇಸ್ ಆನ್ ದ ಸಪ್ಲೈಯರ್. ಅವನ್ ಕ್ರೆಡಿಟ್ ನೋಟ್ ಅಡ್ಜಸ್ಟ್ ಮಾಡಿದ್ರೆ ಅವನ್ ಅಪ್ಲೋಡ್ ಮಾಡಿ, ಸೊ he can adjust the tax only if it is reversed by the recipient. So obligation law prakara nodre it is on the supplier of goods or service, not on the recipient. But mutually this should work. Since GSTR2 adella activate agilla, all this problem are there and it is going to be there till it is resolved. ಈ ಡೆಬಿಟ್ ನೋಟ್ಸ್ ಅಂದ್ರೆ ನಾವು ಕ್ರೆಡಿಟ್ ನೋಟ್ಸ್ ಇಶ್ಯೂ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಡೆಬಿಟ್ ನೋಟ್ಸ್ ಅಂತ ಅಂದ್ರೆ ಬೇರೆಯವರು ನಮ್ಗೆ ಕ್ರೆಡಿಟ್ ನೋಟ್ ಇಶ್ಯೂ ಮಾಡ್ತಾರೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಡೆಬಿಟ್ ನೋಟ್ ಇಶ್ಯೂ ಮಾಡ್ತೀವಿ. ಈ ಡೆಬಿಟ್ ನೋಟ್ ನಮ್ಮ GST ಪರ್ಪಸ್ಗೆ ಕೀಪ್ ಇನ್ ಮೈಂಡ್ ದಿಸ್ ಇಸ್ ಮಿಯರ್ಲಿ ಅನ್ ಅಕೌಂಟಿಂಗ್ ಡೆಬಿಟ್ ನೋಟ್ಸ್ ಇನ್ ರೆಸ್ಪಾನ್ಸ್ ಟು ಕ್ರೆಡಿಟ್ ನೋಟ್ಸ್ ಇಶ್ಯೂಡ್. GST ಡೆಬಿಟ್ ನೋಟ್ ಅಂತ ಹೇಳಿದ್ರೆ ಇಟ್ ಈಸ್ ಸಿಂಪಲ್ ಆಗಿ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಬೇಕಂದ್ರೆ ಸಪ್ಲಿಮೆಂಟರಿ ಇನ್ವಾಯ್ಸ್ ಏನೋ ರೇಸ್ ಮಾಡಿದಿರಾ, ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಕಡಿಮೆ ಟ್ಯಾಕ್ಸ್ ಚಾರ್ಜ್ ಮಾಡಿದಿರಾ ಅಥವಾ ಕಡಿಮೆ ವ್ಯಾಲ್ಯೂ ಡಿಕ್ಲೇರ್ ಮಾಡಿದಿರಾ ಇನ್ವಾಯ್ಸ್ ಅಲ್ಲಿ, ಅದನ್ನ ಸಪ್ಲಿಮೆಂಟ್ ಮಾಡಕ್ಕೆ ನೀವು ಡೆಬಿಟ್ ನೋಟ್ಸ್ ನ ರೇಸ್ ಮಾಡಬಹುದು. ಇನ್ಪುಟ್ ಟ್ಯಾಕ್ಸ್ ತೊಳಕ್ಕೆ ಟೈಮ್ ಲಿಮಿಟ್ ಟ್ಯಾಕ್ಸ್ ಇನ್ವಾಯ್ಸ್ ಡೇಟ್ ಲಿಂಕ್ ಮಾಡ್ತಾ ಇದ್ರು, ಅದನ್ನ ಅಮೆಂಡ್ಮೆಂಟ್ ಮಾಡಿ ಎಫೆಕ್ಟಿವ್ ಫ್ರಮ್ 1st January 2021 ಇಂದ ಡೆಬಿಟ್ ನೋಟ್ ಇಶ್ಯೂ ಮಾಡಿದ ಪೀರಿಯಡ್ ಇಂದ ನೆಕ್ಸ್ಟ್ ರಿಟರ್ನ್ ಡ್ಯೂ ಡೇಟ್ ಫೈಲಿಂಗ್ ವರೆಗೂ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅಲ್ಲಿವರೆಗೂ ಟೈಮ್ ಸಿಗತ್ತೆ. ಒಂದು ಅಡ್ವಾನ್ಸ್ ರೂಲಿಂಗ್ ಬಂದಿದೆ ವಿಚ್ ಹ್ಯಾಸ್ ಅಗೇನ್ಸ್ಟ್ ವಾಟ್ ಐ ಆಮ್ ಸೇಯಿಂಗ್, ಬಟ್ ನನ್ನ ಪ್ರಕಾರ ಅಡ್ವಾನ್ಸ್ ರೂಲಿಂಗ್ ಇಸ್ ನಾಟ್ ರೀಸನ್ಡ್ ಅಂಡ್ ಪ್ರಾಪರ್ ಇನ್ ಲಾ. ಡೆಲಿವರಿ ಚಲನ್ ಡಿಸ್ಕಸ್ ಮಾಡಿದೆ. ಸೊ ಕ್ರೆಡಿಟ್ ನೋಟ್ಸ್ ಮತ್ತೆ ಡೆಬಿಟ್ ನೋಟ್ಸ್ ಸ್ವಲ್ಪ ಕ್ಲಿಯರ್ ಆಗಿದೆ, ಕೇರ್ಫುಲ್ ಆಗಿದೆ.
ಏನೆಲ್ಲ ಇದ್ರ ಜೊತೆಯಲ್ಲಿ ರೆಕಾರ್ಡ್ಸ್ ಜೊತೆಯಲ್ಲಿ ರೂಲ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ರಿಜಿಸ್ಟರ್ಡ್ ಪರ್ಸನ್ ಹ್ಯಾಸ್ ಟು ಮೇಂಟೈನ್ ಆರ್ ಕೀಪ್ names and complete address of the supplier of GST chargeable goods or service received. So basically now registered person ಯಾವುದೇ goods ಅಥವಾ service receive ಆದಾಗ ಯಾರಿಂದ ನಾವು ಆ GST ಚಾರ್ಜ್ ಮಾಡಿರೋ goods service receive ಮಾಡಿದ್ವಿ ಅವ್ರದ್ದು ಕಂಪ್ಲೀಟ್ ನೇಮ್ ಮತ್ತೆ ಕಂಪ್ಲೀಟ್ ಅಡ್ರೆಸ್ ನಮ್ಮ ಹತ್ರ ಇರಬೇಕು. KYC ನಾಮ್ ಅಂತ ಹೇಳ್ತೀವಲ್ಲ ಆ ಟೈಪ್. ಇದು ದಿಸ್ ಇಸ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಸೆಕ್ಷನ್ 155 ಆಫ್ ದಿ CGST ಆಕ್ಟ್ ಅಲ್ಲಿ ದಿ ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಎಲಿಜಿಬಿಲಿಟಿ ಆನ್ ಕ್ರೆಡಿಟ್ ಈಸ್ ಆನ್ ದ ಪರ್ಸನ್ ಟೇಕಿಂಗ್ ಅ ಕ್ರೆಡಿಟ್. ಸೊ ನಿಮ್ ರೆಸ್ಪಾನ್ಸಿಬಿಲಿಟಿ, ಅವನು ಸಪ್ಲೈಯರ್ ಇದನ್ನ ಫೇಕಾ, ಈಸ್ ನಾನ್ ಎಕ್ಸಿಸ್ಟೆಂಟ್. So if you have done KYC norms, KYC follow ಮಾಡಿದ್ರೆ ನೀವು ಅವ್ರದ್ದು ಅಡ್ರೆಸ್ ಪ್ರೂಫ್, ಅಡ್ರೆಸ್ ಎವಿಡೆನ್ಸ್ ಅದೆಲ್ಲ ತಗೊಂಡು ಇಟ್ಕೊಂಡಿದ್ರೆ ಆಲ್ವೇಸ್ ಇಟ್ ಈಸ್ ಬೆಟರ್, ಇಟ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ಡಿಪಾರ್ಟ್ಮೆಂಟ್ ನಾಳೆ ಬಂದು ನೀವು ಇನ್ಎಲಿಜಿಬಲ್ ಕ್ರೆಡಿಟ್ ತಗೊಂಡಿದ್ರೆ ಅವ್ನ ಸಪ್ಲೈಯರೇ ನಾನ್ ಎಕ್ಸಿಸ್ಟೆಂಟ್ ಅದೆಲ್ಲ ಹೇಳಿದ್ರೆ, ನೀವು ಏನ್ ಎಕ್ಸರ್ಸೈಸ್ ಮಾಡಿದ್ರೆ ಇದೆಲ್ಲ ಡೀಟೇಲ್ಸ್ ಫಾಲೋ ಮಾಡಿದ್ರೆ I think your case will be stronger and easier to succeed. ಮತ್ತೆ names and the complete address of the recipient of goods supply. ಇಲ್ಲಿ ರೂಲ್ಸ್ ಅಲ್ಲಿ ಕೆಲವು ಕಡೆ ಹೇಳ್ತಾರೆ ಅನ್ಲೆಸ್ B2B ಎಲ್ಲ ಅನ್ಬೇಕು ಅಂತ, ಆ ಕಡೆ ಎಲ್ಲಾನು ಅದೆಲ್ಲ ಮೇಂಟೈನ್. ಕಂಪ್ಲೀಟ್ ಅಡ್ರೆಸ್ ಆಫ್ ದಿ ಪ್ರಮೈಸಸ್ ವೇರ್ ದ ಗೂಡ್ಸ್ ಆರ್ ಸ್ಟೋರ್ಡ್, ಇದು ಕೂಡ ಬೇಕಾಗತ್ತೆ. ಅಡ್ರೆಸ್ ನಿಮ್ಗೆ ಎಲ್ಲೆಲ್ಲೆಲ್ಲ ಗೂಡ್ಸ್ ಇದೆ ಬಂದ್ ಕೇಳಿದ್ರೆ ಯು ಆರ್ ಟು ಗಿವ್, ಎಲ್ಲ ನಿಮ್ಮ ಹತ್ರ ಇರ್ಬೇಕದು. ಜೊತೆಯಲ್ಲಿ ಯಾವ್ದಾದ್ರು ಟ್ರಾನ್ಸಿಟ್ ಅಲ್ಲಿ ಇಂಟರ್ಮಿಟೆಂಟ್ ಅಲ್ಲಿ ಸಮ್ವೇರ್ ಇಟ್ ಇಸ್ ಗೆಟಿಂಗ್ ಸ್ಟೋರ್ಡ್, ಅದ್ರದ್ದು ಕೂಡ ಕಂಪ್ಲೀಟ್ ಅಡ್ರೆಸ್ ಎಲ್ಲ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ರೂಲ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೆ, ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಫಾರ್ ಅಕೌಂಟ್ಸ್. ಒಂದು ನಾನು ಹೇಳಿದೆ ಅಕೌಂಟ್ಸ್ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ, ಅದಕ್ಕೆ ರಿಲೆವೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದ್ರಲ್ಲಿ. ಇಲ್ಲಿ ನಾವು ನೋಡಿದಾಗ ಎಲ್ಲೂ ನಾವು ಪರ್ಚೇಸ್ ಆರ್ಡರ್ ಬಗ್ಗೆ ರೆಫರೆನ್ಸ್ ಬರಲಿಲ್ಲ, ಕಾಂಟ್ರಾಕ್ಟ್ ಬಗ್ಗೆ ರೆಫರೆನ್ಸ್ ಬರಲಿಲ್ಲ, ವರ್ಕ್ ಆರ್ಡರ್ಸ್ ಬಗ್ಗೆ ರೆಫರೆನ್ಸ್ ಬರಲಿಲ್ಲ. ಬಟ್ ವೆನ್ ಐ ಸೆಡ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್, ಇವೆಲ್ಲಾನು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಆಗುತ್ತೆ. ವಾಟ್ ಐ ಆಮ್, ಈಗ ಪರ್ಚೇಸ್ ಆರ್ಡರ್ ಆಗಿರ್ಬೋದು, ವರ್ಕ್ ಆರ್ಡರ್ ಆಗಿರ್ಬೋದು, ಸಪ್ಲಿಮೆಂಟ್ರಿ ಕಾಂಟ್ರಾಕ್ಟ್ ಆಗಿರ್ಬೋದು, ಮಾಸ್ಟರ್ ಸರ್ವಿಸ್ ಅಗ್ರಿಮೆಂಟ್ ಆಗಿರ್ಬೋದು, ಅದೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಇನ್ವಾಯ್ಸಸ್, ಬಿಲ್ಸ್ ಆಫ್ ಸಪ್ಲೈ, ಡೆಲಿವರಿ ಚಲಾನ್ಸ್, ಕ್ರೆಡಿಟ್ ನೋಟ್ಸ್, ಡೆಬಿಟ್ ನೋಟ್ಸ್, ರೆಸಿಟ್ ವೋಚರ್ ಫಾರ್ ಅಡ್ವಾನ್ಸ್, ಪೇಮೆಂಟ್ ವೋಚರ್ ಇದು, ಮತ್ತೆ ರೀಫಂಡ್ ವೋಚರ್ಸ್, ಇವೆಲ್ಲಾನು ಡಾಕ್ಯುಮೆಂಟ್ಸ್ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಮ್ಯಾನ್ಯುಯಲ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ ವಿಷಯ ಬಂದಾಗ, ಈಚ್ ಮ್ಯಾನ್ಯುಯಲ್ ಆಗಿ ಮೇಂಟೈನ್ ಮಾಡಿದ್ರೆ ಮಲ್ಟಿಪಲ್ ವಾಲ್ಯೂಮ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಇದ್ರೆ ಒಂದೊಂದು ಬುಕ್ ಸೀರಿಯಲ್ ನಂಬರ್, ಬುಕ್ ನಂಬರ್ 1 ಯಾವುದು, ಬುಕ್ ನಂಬರ್ 2 ಯಾವುದು. ಈಗ ಮ್ಯಾನ್ಯುಯಲ್ ಇನ್ವಾಯ್ಸಿಂಗ್ ಮಾಡ್ತಾ ಇದ್ರೆ ಬುಕ್ ನಂಬರ್ 1 ಯಾವುದು, ಬುಕ್ ನಂಬರ್ 2 ಯಾವುದು, ಅದೆಲ್ಲ ನಂಗೆ ಇರ್ಬೇಕಾಗುತ್ತೆ. ಮ್ಯಾನ್ಯುಯಲಿ ಮೇಂಟೈನ್ ಮಾಡೋ ಬುಕ್ಸ್ ಅಲ್ಲಿ ಏನಾದ್ರೂ ಯಾವುದೇ ಎಂಟ್ರಿ ಕೂಡ ಎರೇಸ್ ಮಾಡಬಾರ್ದು, ಇಲ್ಲ ಎಫೇಸ್ ಮಾಡಬಾರ್ದು, ಅಥವಾ ಓವರ್ ರೈಟ್ ಯಾವಾಗ ಮಾಡ್ಬೋದು, ಕ್ಲರಿಕಲ್ ನೇಚರ್ ಇದ್ರೆ ಮಾಡ್ಬೋದು. ಇಟ್ ಈಸ್ ನಾಟ್ ಕ್ಲರಿಕಲ್. ಆಕ್ಚುಲಿ ಎವ್ರಿಥಿಂಗ್ ಕ್ಯಾನ್ ಬಿ ಅಡ್ರೆಸ್ as clerical, everything can be addressed as non-clerical. It depends, facts and circumstances ಹೇಳ್ಬೋದು. ಬಟ್ ಇಲ್ಲಿ ಕ್ಲರಿಕಲ್ ಆದ್ರೆ ಏನು ಕಂಡೀಷನ್ ಹಾಕಿಲ್ಲ, ಬಟ್ ನಾನ್ ಕ್ಲರಿಕಲ್ ಆದ್ರೆ ಅದಕ್ಕೆ ಪ್ರಾಪರ್ ಅಟೆಸ್ಟೇಷನ್ ಇರಬೇಕು. ಅಂದ್ರೆ ಏನೇ ಹೊಡೆದಾಕಿ ಬರೆದ್ರೆ ಪಕ್ಕದಲ್ಲಿ ಒಂದು ಸೈನ್ ಹಾಕ್ಬೇಕು. ಯಾರು ಸೈನ್ ಹಾಕ್ಬೇಕು? ಆಥರೈಸ್ ಪರ್ಸನ್ ಯಾರಿದ್ದಾರೆ ಅವರು ಸೈನ್ ಮಾಡಬೇಕು. ಎಲೆಕ್ಟ್ರಾನಿಕಲಿ ಮೇಂಟೈನ್ ಅಂತ ಹೇಳಿದ್ವಿ. ಐ ಥಿಂಕ್ ಮ್ಯಾನ್ಯುಯಲಿ ನಾವು ಹಾರ್ಡ್ಲಿ ಎನಿ ಪೀಪಲ್ ವಿಲ್ ಮೇಂಟೈನ್, ಎಕ್ಸೆಪ್ಟ್ ಸರ್ಟನ್ ಪೋರ್ಷನ್ ಆಫ್ ಡಾಕ್ಯುಮೆಂಟೇಶನ್ ಏನಿರುತ್ತೆ ಅದು ಮ್ಯಾನ್ಯುಯಲ್ ಇರುತ್ತೆ. ಮೆಜಾರಿಟಿ ಪೋರ್ಷನ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಅಕೌಂಟ್ಸ್ ಎಸೆನ್ಷಿಯಲಿ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ರೂಲ್ಸ್ ಅಲ್ಲಿ ಹೇಳ್ತಾರೆ ಏನಂತ, ರೆಕಾರ್ಡ್ಸ್ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಅದು ಡಿಜಿಟಲಿ ಸೈನ್ ಆಗಿರ್ಬೇಕು ಅಂತ. ಟಿಲ್ ಟುಡೇ
I have not been able to understand this provision. ಯಾವ ಡಾಕ್ಯುಮೆಂಟ್ ಇಟ್ ಇಸ್ ನಾಟ್ ಬಿಂಗ್ ಸಬ್ಮಿಟೆಡ್, ಓನ್ಲಿ ಸಬ್ಮಿಟ್ ಮಾಡಿದಾಗ ಮಾತ್ರ ಡಿಜಿಟಲ್ ಸಿಗ್ನೇಚರ್ ಆಗಿರುತ್ತೆ, ಇಲ್ಲ ಈಚ್ ಅಂಡ್ ಎವ್ರಿ ಟೈಮ್ it is recorded, it should be digitally signed. Illa software as a whole should be digitally signed. At least I want a clarity further on it, because presently I have not got clarity on this. Clarity sikkilla admele. Corrections which are not clear, log of every entry edited. Say ನೀವು ಟ್ಯಾಲಿ ಎಕ್ಸಾಂಪಲ್ ಅಲ್ಲಿ ನೀವು ಒಂದು ಎಂಟ್ರಿ ಮಾಡ್ಬೇಕಾದ್ರೆ 500 ರೂಪಾಯಿ ಹಾಕೋದ್ರಲ್ಲಿ 5,000 ಹಾಕ್ಬಿಟ್ರೆ ಹೋಗ್ಬಿಟ್ಟು ಕರೆಕ್ಷನ್ ಮಾಡಿ ಕ್ಲರಿಕಲ್ ಮಿಸ್ಟೇಕ್, ನೋ ಪ್ರಾಬ್ಲಮ್. ಬಟ್ ಒಂದು ಇನ್ವಾಯ್ಸ್ ಎಕ್ಸ್ ಪಾರ್ಟಿಗೆ ರೇಸ್ ಮಾಡಿದ್ರ ಒಟ್ಟೋಗಿದೆ, ಆಮೇಲೆ ಯು ವಾಂಟ್ ಟು ಡೂ ಸಮಥಿಂಗ್, ಸೊ ದೆನ್ ಯು ಹ್ಯಾವ್ ಟು ಡಿಲೀಟ್ ದಟ್ ಅಂಡ್ ಮೇಕ್ ಅ ಫ್ರೆಶ್ ಎಂಟ್ರಿ. ಅಂದ್ರೆ ದೇ ಶುಡ್ ಬಿ ಅ ಲಾಗ್ ಫಾರ್ ಎವ್ರಿ ಎಂಟ್ರಿ ಎಡಿಟೆಡ್ ಆರ್ ಡಿಲೀಟೆಡ್. ಕಂಪ್ನಿ ಲಾ ಅಲ್ಲಿ ದೇ ಇಂಟ್ರೊಡ್ಯೂಸ್ ಫರ್ದರ್ ಪೋಸ್ಟ್ಪೋನ್ಡ್ ಆಸ್ ಐ ಅಂಡರ್ಸ್ಟ್ಯಾಂಡ್ ಅದ್ರ ಪ್ರಕಾರ. ಬಟ್ ಇಲ್ಲಿ ಆಲ್ರೆಡಿ ನಮ್ ಲಾ ಇದೆ, ಲಾಗ್ ಎವ್ರಿ ಎಂಟ್ರಿ ಎಡಿಟ್ ಡಿಲೀಟ್ ಮಾಡಿದ್ದಕ್ಕೆ ನಿಮ್ಮ ಸಾಫ್ಟ್ವೇರ್ ಶುಡ್ ಬಿ ಎನೇಬಲ್ ಟು ಇಟ್. ಇದು ಎನೇಬಲ್ ಇರುತ್ತೆ ಟ್ಯಾಲಿಲ್ ಕೂಡ ನಮ್ಗೆ ಗೊತ್ತಿರೋ, ಅಥವಾ ಬೇರೆ ಸಾಫ್ಟ್ವೇರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ಬಿಟ್ಟು ಅದು ಎನೇಬಲ್ ಮಾಡಿ ಇಟ್ಕೋಬೇಕಾಗತ್ತೆ. ಅದು ಎನೇಬಲ್ ಮಾಡಿದ್ಮೇಲೆ ಅವಾಗ ಹೋಗ್ಬಿಟ್ಟು ಆ ಲಾಗ್ ಶೀಟ್ ನ ನೋಡಿ ಏನೆಲ್ಲ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ತಾರೆ. ಬಿಕಾಸ್ ಬರೀ ಎನೇಬಲ್ ಮಾಡ್ಬಿಟ್ಟು ಅದ್ರ ಎಫೆಕ್ಟ್ ಗೊತ್ತಿಲ್ಲದೆ ಕುತ್ಕೊಳ್ಳೋದು ತುಂಬಾ ಡೇಂಜರಸ್. ಜೊತೆಯಲ್ಲಿ ಲಾ ಪ್ರಕಾರ ಹೇಳುತ್ತೆ, ಎನಿ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಎಲೆಕ್ಟ್ರಾನಿಕ್ಲಿ ಮೇಂಟೈನ್ ಮಾಡಿದ್ರೆ ಪ್ರಾಪರ್ ಬ್ಯಾಕಪ್ ಇಟ್ಕೋಬೇಕು. ಯಾವ ತರ ಇಟ್ಕೋಬೇಕಂದ್ರೆ, ಅಕಸ್ಮಾತ್ ಏನಾದ್ರೂ ಡಿಸ್ಟ್ರಾಯ್ ಆದ್ರೆ ಡೇಟಾ, ನೀವು ವಿತ್ ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ ಅದನ್ನ ರೆಸ್ಟೋರ್ ಮಾಡಕ್ಕೆ ಎನೇಬಲ್ ಆಗೋ ತರ ಇರಬೇಕು. ಸೊ ಕಂಪ್ಯೂಟರೈಸ್ಡ್ ಸಿಸ್ಟಮ್ ಅಲ್ಲೇ ಬ್ಯಾಕಪ್ ಪಾಲಿಸೀಸ್ ಇರಬೇಕು. ಐ ಮೀನ್ ಬೇಸಿಕಲಿ ಪಿರಿಯಾಡಿಕಲ್ ಬ್ಯಾಕಪ್, ಮೆಥಡಾಲಜಿ ಆಫ್ ಬ್ಯಾಕಪ್, ಒನ್ ಸ್ಟೋರೇಜ್ ಆಫ್ ಬ್ಯಾಕಪ್ ಔಟ್ಸೈಡ್ ದಿ ಪ್ರಮೈಸಸ್, ಈ ತರ ಎಲ್ಲ ಪಾಲಿಸೀಸ್ ಮತ್ತೆ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇದೆಲ್ಲಾನು. ಸರ್ ನೀವ್ ಹೇಳೋದಿಲ್ಲ ಸರಿ, ಇದೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡೋದು, ಎಲ್ಲಿ ಪ್ರೊಪ್ರೈಟರ್ಶಿಪ್ ಕನ್ಸರ್ನ್ ಡೂಯಿಂಗ್ ಅ ಬಿಸ್ನೆಸ್ ಆಫ್ 15 crore ಏನೋ ಮಾಡ್ತಿರ್ತಾರೆ ಟ್ರೇಡಿಂಗ್. ಅವರೆಲ್ಲ ಇದೆಲ್ಲ ಎಲ್ಲಿ ಮಾಡ್ತಾ ಕುತ್ಕೊಳಕಾಗತ್ತೆ ಸರ್? ಅವ್ನ ಅಕೌಂಟೆಂಟ್ ಬರ್ತಾನೆ, ವಾರಕ್ಕೊಂದ್ಸರಿ ಬಂದು ಅಕೌಂಟ್ ಮಾಡೋಗ್ತಾನೆ. ಸೊ ಬರೀ ಒಂದ್ ಕಡೆ ಇನ್ವಾಯ್ಸ್ ಇರುತ್ತೆ, ಆಡಿಟರ್ ತಗೊಂಡೋಗಿ ಕೊಡ್ತೀವಿ, ಅವ್ರ ಅಕೌಂಟ್ ಮಾಡ್ತಾರೆ. ಸೊ ದೀಸ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ಪ್ರಾಕ್ಟಿಕಲಿ ದೇರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ವಿಸಾವಿಸ್ ದಿ ಲಾ, ವಿಸಾವಿಸ್ ದ ಪ್ರಾಕ್ಟಿಕಾಲಿಟಿ, ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಡಿಕನ್ಸೈಲಬಲ್. ಜೊತೆಯಲ್ಲಿ ಲಾ ಹೇಳುತ್ತೆ, ಅವರು ಆಫೀಸರ್ಸ್ ಕೇಳಿದಾಗ ನಾವು ಈ ರೆಕಾರ್ಡ್ಸ್ ಗಳನ್ನ ಇದೆಲ್ಲ ಕೊಡಬೇಕಾಗತ್ತೆ. ಮ್ಯಾನ್ಯಲ್ ಇದ್ರೆ ಇದು ಯಾವುದೇ ಲಾ ಅಲ್ಲಿ ಮೇಂಟೈನ್ ಮಾಡಿದ್ರೆ, ಇದು GST ಎನಿ ಲಾ ಅಲ್ಲಿ ಮೇಂಟೈನ್ ಮಾಡಿರೋ ಬುಕ್ಸ್ ರೆಕಾರ್ಡ್ಸ್ ಎಲ್ಲ ಕೊಡ್ಬೇಕಾಗುತ್ತೆ. ಇಫ್ ಎಲೆಕ್ಟ್ರಾನಿಕಲಿ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ರೆ, ಇಟ್ ಶುಡ್ ಬಿ ಗಿವನ್ ಡ್ಯೂಲಿ ಅಥೆಂಟಿಕೇಟೆಡ್ ಬೈ ದ ರಿಜಿಸ್ಟರ್ಡ್ ಪರ್ಸನ್. ಇನ್ ಹಾರ್ಡ್ ಕಾಪಿ ಎಷ್ಟೊಂದ್ ಕಡೆ ಸೆಮಿನಾರ್ ಅಲ್ಲಿ ಮಾತಾಡುವಾಗ ಇದು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಸರ್ ಆಫೀಸರ್ ಟ್ಯಾಲಿ ಬ್ಯಾಕಪ್ ಕೇಳಿದ್ರು ಕೊಡ್ಬೋದಾ ಸರ್, ನಮ್ ಸಿಸ್ಟಮ್ ಬ್ಯಾಕಪ್ ಕೇಳಿದ್ರು ಕೊಡ್ಬೋದಾ? ರೂಲ್ ಕೇರ್ಫುಲ್ ಆಗಿ ನೋಡಿದ್ರೆ ಸೇ ಹಾರ್ಡ್ ಕಾಪಿ ಅಥವಾ ಎಲೆಕ್ಟ್ರಾನಿಕಲ್ ರೀಡಲ್ ಫಾರ್ಮ್ಯಾಟ್, ಅಂದ್ರೆ ನೀವು ಅದನ್ನ ಎಕ್ಸ್ಪೋರ್ಟ್ ಮಾಡಿ ಎಕ್ಸೆಲ್ ಶೀಟ್ ಅಲ್ಲಿ ಅವರು ಕೊಡ್ಬೋದು. ಟ್ಯಾಲಿ ಡೇಟಾ ಹಂಗೆ ಕೊಡ್ಲಿಕ್ಕೆ ಬರಲ್ಲ, ಕೊಡೋ ಅವಶ್ಯಕತೆ ಇಲ್ಲ. ನೀವು ಕೊಟ್ರೆ ಅದು ನಿಮ್ಮ ಇದು, ಬಟ್ ಲೀಗಲಿ ಅವರು ಕೇಳೋಂಗಿಲ್ಲ, ನೀವು ಕೊಡೋ ಅವಶ್ಯಕತೆ ಇಲ್ಲ. ಅವರು ಬಂದು ನಿಮ್ಮ ಆಫೀಸಲ್ಲಿ ಕೂತು ಫೈಲ್ಸ್ ನ ನೋಡಿ ಚೆಕ್ ಮಾಡಿ ನೋಡ್ಬೋದು, ಪ್ರೊವೈಡ್ ಆಕ್ಸೆಸ್ ಕೊಡ್ಬೋದು, ಮತ್ತೆ ಆಕ್ಸೆಸ್ ಪಾಸ್ವರ್ಡ್ ಎಲ್ಲ ಕೇಳಿದ್ರೆ ಅದು ಕೊಡ್ಬೋದು, ಮತ್ತೆ ಸ್ಯಾಂಪಲ್ ಏನಿದೆ ಅಂತ ಬೇಕಾದ್ರೆ ಪ್ರಿಂಟ್ಔಟ್ ತೆಗೆದು ತೋರಿಸ್ಬೋದು, ರಿಪೋರ್ಟ್ ಹೆಂಗ್ ಬರುತ್ತೆ ಏನಂತ. ಕೆಲವರಲ್ಲಿ ಏನು ಏನೆಲ್ಲ something happened. Okay, so ಆ ತರ ಕೆಲವು ಟೈಮಲ್ಲಿ ಇನ್ಫಾರ್ಮೇಶನ್ ಏನ್ ಕೇಳ್ತಾರೆ ಅದನ್ನ ಕೊಡುವಾಗ ಯಾವ್ದು ಕೊಡ್ಬೇಕು ಯಾವ್ದು ಕೊಡಬಾರ್ದು ನಮ್ಗೆ ಗೊತ್ತಿರ್ಬೇಕು. ಲಾ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವು ಟೈಪ್ ಆಫ್ GST ಅಸೆಸೀಸ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು
ಡಿಫೈನ್ ಮಾಡ್ತಾ ಹೋಗ್ತಾರೆ. ಏಜೆಂಟ್ಸ್ ಯಾರಿರ್ತಾರೆ who supply goods or procure goods or on behalf of them, or supply services or procure service on behalf of the principal. So ಆ ಟೈಮಲ್ಲಿ ಏನ್ ಹೇಳ್ತಾರೆ, there is a requirement, authorization from the principal, each principal ಗೆ ಅಂದ್ರೆ ಕಾಂಟ್ರಾಕ್ಟ್ ಇರುತ್ತಲ್ಲ ಅದು, ಟು ರಿಸೀವ್ ಸಪ್ಲೈ. ಬೇಸಿಕಲಿ ನೀವು ಯಾವ ಕೆಪಾಸಿಟಿ, ಯಾವ ಬೇಸಿಸ್ ಮೇಲೆ ಏಜೆಂಟ್ ಅಂತ ಹೇಳಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ, ಅದಕ್ಕೆ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಆರ್ ಅಗ್ರಿಮೆಂಟ್ ಆರ್ ಆರ್ಡರ್ ಏನಿರುತ್ತೆ ಅದನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಮತ್ತೆ ಡೀಟೇಲ್ಸ್ ಆಫ್ ಡಿಸ್ಕ್ರಿಪ್ಷನ್, ವ್ಯಾಲ್ಯೂ ಮತ್ತೆ ಕ್ವಾಂಟಿಟಿ. ಬಿಕಾಸ್ ಇನ್ಫ್ಯಾಕ್ಟ್ ಈ ಡಾಕ್ಯುಮೆಂಟೇಶನ್ ವಿಷಯಕ್ಕೆ ಬಂದಾಗ ಮೆನಿ ಟೈಮ್ಸ್ ನಾನು ನೋಡಿದ್ದೀನಿ, ಈಗ APMC ಏಜೆಂಟ್ಸ್ ಇರ್ಬೋದು, ಅದೇ ತರ ಬೇರೆ ಏಜೆಂಟ್ಸ್ ಇರ್ಬೋದು, ಅವ್ರಿಗೆ ದಿನ ಒಬ್ಬೊಬ್ರು ಬರ್ತಾ ಇರ್ತಾರೆ, ಏನೋ ಗೂಡ್ಸ್ ಕೊಡ್ತಾರೆ, ಅವ್ರ ಪರವಾಗಿ ಇವ್ರು ಮಾರ್ತಾರೆ, ಇನ್ವಾಯ್ಸ್ ಎಲ್ಲ ರೇಸ್ ಆಗತ್ತೆ, ಫೈನ್. ಬಟ್ ಡಾಕ್ಯುಮೆಂಟೇಶನ್ ಕೇಳಿದ್ರೆ ನಿಮ್ಗೂ ಅವ್ರಿಗೆ ಏನ ಡಾಕ್ಯುಮೆಂಟ್ಸ್ ಮಾಡ್ಕೋತಾರೆ, ಏನು ಡಾಕ್ಯುಮೆಂಟ್ಸ್ ಇರಲ್ಲ. ಇಟ್ ಇಸ್ ಗೈಡ್ ಬೈ APMC ಪ್ರಾವಿಷನ್ಸ್ ಎಲ್ಲ. ಬಟ್ ಇಲ್ಲಿ ದೇ ಸೇ ದೇ ಶುಡ್ ಬಿ ಅನ್ ಆಥರೈಸೇಷನ್ ಅಂತ. ಹೌ ದಟ್ ಆಥರೈಸೇಷನ್ ವರ್ಕ್ ಥಿಂಗ್ಸ್ ಯು ಹ್ಯಾವ್ ಟು ಬಿ ಕ್ಲಿಯರ್, ವಾಟ್ ಇಸ್ ಅ ಬೇಸಿಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಈಚ್ ಪ್ರಿನ್ಸಿಪಲ್ ಪರವಾಗಿ ಎಷ್ಟು ಗೂಡ್ಸು, ಯಾವ ಕ್ವಾಂಟಿಟಿ, ಯಾವ ವ್ಯಾಲ್ಯೂ, ಏನ್ ಗೂಡ್ಸ್ ಪರ್ಚೇಸ್ ಮಾಡಿದೀವಿ ಅಥವಾ ಅವ್ರ ಪರವಾಗಿ ಸೇಲ್ ಮಾಡಿದೀವಿ ಅಂತ ಸೆಪರೇಟ್ ಆಗಿ ಅಕೌಂಟ್ ಇಟ್ಕೊಂಡಿರ್ಬೇಕಾಗುತ್ತೆ. ಮತ್ತೆ ಸೇಲ್ ಪಟ್ಟಿ ಅಂತ ಏನ್ ಹೇಳ್ತಾ ಇದ್ವಿ, ಅವ್ರ ಪ್ರಿನ್ಸಿಪಲ್ ಪರವಾಗಿ ಏನೆಲ್ಲ ಸೇಲ್ ಮಾಡಿದ್ವಿ ಅಥವಾ ಪ್ರಿನ್ಸಿಪಲ್ ಪರವಾಗಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ, ಅವಾಗ ಅಕೌಂಟ್ಸ್ ಕೊಡ್ತೀವಿ. ಅವ್ರ ಪರವಾಗಿ ನಾವು ಹೋಲ್ಡ್ ಮಾಡ್ತೀವಿ ಅಥವಾ ಅವ್ರ ಪರವಾಗಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅದನ್ನ ಕೂಡ ಇಟ್ಕೊಂಡಿರ್ಬೇಕು. ಟ್ಯಾಕ್ಸ್ ಪೇ ಮಾಡಿರೋದು ಅವ್ರ ಪರವಾಗಿ ಅದು ಕೂಡ ಡೀಟೇಲ್ಸ್ ಇರ್ಬೇಕಾಗತ್ತೆ. ವರ್ಕ್ಸ್ ಕಾಂಟ್ರಾಕ್ಟರ್ ವಿಷಯಕ್ಕೆ ಬಂದ್ರೆ, ಅಗೇನ್ ಪ್ರಾಕ್ಟಿಕಲಿ ನೋಡಿದಾಗ ಮೆಜಾರಿಟಿ ಕೇಸ್ ಅಲ್ಲಿ there will be no records to this, especially government contractors will be doing this contract for crores of rupees. ಅವರಿಗೆ ಏನಪ್ಪಾ ಏನ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ಯಾ GST ಪರ್ಪಸ್ಗೆ ಆಸ್ ಟು ದಿ ವರ್ಕ್ ಡನ್ ಅಂತಂದ್ರೆ, ಏನಿಲ್ಲ ಸರ್, ನಮ್ಮ ಅಕೌಂಟ್ಸ್ ಎಲ್ಲ ಅವ್ರು ನೋಡ್ಕೋತಾರೆ, ಪರ್ಚೇಸ್ ಎಷ್ಟು ಪರ್ಚೇಸ್ ಇರುತ್ತೆ, ಸೇಲ್ಸ್ ಇರುತ್ತೆ ಅಷ್ಟೇ ಸರ್. ಇಲ್ಲಪ್ಪ, ಎಷ್ಟು ಗೂಡ್ಸ್ ಬಂತು, ಎಷ್ಟು ಗೂಡ್ಸ್ ಯೂಸ್ ಆಯ್ತು, ಸ್ಟಾಕ್, ಸರ್ ಅವೆಲ್ಲ ಎಲ್ಲಿಡಕ್ಕಾಗತ್ತೆ ಸರ್. ಸೊ ದಿಸ್ ವಾಟ್ ವಿಲ್ ಬಿ ದ ಜನರಲ್ ಆನ್ಸರ್ಸ್. ಆದ್ರೆ ಲೀಗಲಿ ನೋಡಿದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಫಾರ್ ಈಚ್ ಕಾಂಟ್ರಾಕ್ಟ್ ವೈಸ್ಗೆ ನಮ್ಮ ಹತ್ರ ನೇಮು, ಅಡ್ರೆಸ್ಸು, ಯಾರಿಗೋಸ್ಕರ ನಾವು ಆ ವರ್ಕ್ಸ್ ಕಾಂಟ್ರಾಕ್ಟ್ ಮಾಡ್ತಾ ಇದೀವಿ, ಮತ್ತೆ ಡಿಸ್ಕ್ರಿಪ್ಷನ್ ಮತ್ತೆ ವ್ಯಾಲ್ಯೂ ಆಫ್ ದಟ್, ಇದು ಕ್ವಾಂಟಿಟಿ ಎಲ್ಲೆಲ್ಲಿ ಅಪ್ಲಿಕಬಲ್ ಇದೆ ಅದು ಆಫ್ ಗೂಡ್ಸ್ ಆರ್ ಸರ್ವಿಸಸ್, ಏನೇನು ಆ ಗೂಡ್ಸ್ ಸರ್ವಿಸ್ ಡಿಸ್ಕ್ರಿಪ್ಷನ್ ಯಾವ್ದ್ರ ಬಗ್ಗೆ, ಗೂಡ್ಸ್ ರಿಸೀವ್ಡ್ ಫಾರ್ ದ ಎಕ್ಸಿಕ್ಯೂಷನ್ ಆಫ್ ವರ್ಕ್ಸ್ ಕಾಂಟ್ರಾಕ್ಟ್, ಸರ್ವಿಸ್ ರಿಸೀವ್ಡ್ ಫಾರ್ ಎಕ್ಸಿಕ್ಯೂಷನ್. ಸೊ ಯಾವ್ಯಾವೆಲ್ಲ ಗೂಡ್ಸ್ ಕ್ಲೀನ್ ಇದಕ್ಕೆ ವರ್ಕ್ಸ್ ಕಾಂಟ್ರಾಕ್ಟ್ ಗೆ ರಿಸೀವ್ ಮಾಡಿದೀವಿ, ಯಾವ್ದೆಲ್ಲ ಅದರಲ್ಲಿ ಯೂಸ್ ಆಗಿದೆ, ಮತ್ತೆ ಸ್ಟಾಕ್, ಈ ಮೂರು ಕೂಡ ಮೇಂಟೈನ್ ಮಾಡಕ್ಕಾಗುತ್ತೆ. ರೂಲ್ ಅಲ್ಲಿ ಕೇರ್ಫುಲ್ ಆಗಿ ನೋಡಿದ್ರೆ ಸ್ಟಾಕ್ ಬಗ್ಗೆ ಮಾತಾಡಿಲ್ಲ, ಬಟ್ ಎಷ್ಟು ರಿಸೀವ್ ಆಗಿದೆ, ಎಷ್ಟು ಯೂಸ್ ಆಗಿದೆ ಗೂಡ್ಸ್ ಮತ್ತೆ ಸರ್ವಿಸ್ ಅಂತ ಡೀಟೇಲ್ಸ್ ಮೇಂಟೈನ್ ಮಾಡಬೇಕಾದ ಅವಶ್ಯಕತೆ ಇದೆ. ಅದೇ ರೀತಿ ಎಷ್ಟೆಲ್ಲ ಪೇಮೆಂಟ್ಸ್ ರಿಸೀವ್ ಆಗಿದೆ ಫಾರ್ ಈಚ್ ಆಫ್ ದಿ ವರ್ಕ್ಸ್ ಕಾಂಟ್ರಾಕ್ಟ್, ಎಷ್ಟು ಪೇಮೆಂಟ್ ಡ್ಯೂ ಇದೆ ಅದು ಕೂಡ ಇಟ್ಕೋಬೇಕಾಗುತ್ತೆ. ಅದೇ ರೀತಿ ಸಪ್ಲೈಯರ್ ಆಫ್ ಗೂಡ್ಸ್ ಯಾರ್ಯಾರು, ಸರ್ವಿಸಸ್ ಯಾರ್ಯಾರು, ಅದು ಕೂಡ ಸಪ್ಲೈಯರ್ಸ್ ಡೀಟೇಲ್ಸ್ ಅದು ಕೂಡ ಮೇಂಟೈನ್. ಇಲ್ಲಿ ವರ್ಕ್ಸ್ ಕಾಂಟ್ರಾಕ್ಟ್ ವಿಷಯ ಮಾತಾಡಕ್ ಬಂದಾಗ, ಪ್ರಾಕ್ಟಿಕಲಿ ನೋಡಿದಾಗ ದಿ ಮಿಸ್ಟೇಕ್, ನಾವೀಗ ಎರರ್ ಅಂತ ಏನ್ ಮಾತಾಡ್ತೀವಿ ಆ ವಿಷಯದಲ್ಲಿ, ಐ ಥಿಂಕ್ ನನ್ ತಿಳಿದ ಮಟ್ಟಿಗೆ 80-90% ಆಫ್ ದಿ ಕಾಂಟ್ರಾಕ್ಟ್ ವರ್ಕರ್ಸ್, ವರ್ಕ್ಸ್ ಕಾಂಟ್ರಾಕ್ಟರ್ಸ್ ಏನಾದ್ರೆ ಅವ್ರದ್ದು GST ಪೇಮೆಂಟ್ ಬಂದು ರೆಸಿಟ್ ಬೇಸಿಸ್ ಮೇಲೆ ಮಾತ್ರ ಮಾಡ್ತಾರೆ. ಸರ್ ಬಿಲ್ ಪ್ರೋಸೆಸ್ ಆಗಿದೆ, ಹೆಂಗ್ ಕಟ್ಟೋದು ಟ್ಯಾಕ್ಸು, ವೆದರ್ ಯು ರಿಸೀವ್ ಪೇಮೆಂಟ್ ಆರ್ ನಾಟ್, ಈ ಟೈಮ್ ಆಫ್ ಸಪ್ಲೈ ಏನಿದೆ ಅದು ಮೆಜಾರಿಟಿ ಕೇಸ್ ಅಲ್ಲಿ ಮೈಟ್ ಹ್ಯಾವ್ ಬಿನ್ ಇಗ್ನೋರ್ಡ್ ಅಥವಾ ಸರಿಯಾಗಿ ಫಾಲೋ ಮಾಡಿರಲ್ಲ. ಸೊ ದಯವಿಟ್ಟು ಈ ವರ್ಕ್ಸ್ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಅದನ್ನ ತಿಳಿಸ್ಕೊಡಿ.
ಎಷ್ಟೊಂದು ಕೇಸಲ್ಲಿ ಏನಾಗತ್ತೆ ಅಂದ್ರೆ ಸರ್ ಅವ್ರು ಮಾಡ್ತಾ ಇಲ್ಲ ಇವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಹೊರತಾಗಿ ಆಕ್ಚುಲಿ ಅದ್ರ ಇಂಪ್ಯಾಕ್ಟ್ ಏನು ಅಂತ ತಿಳ್ಕೊಳಲ್ಲ. ಎಷ್ಟೋ ಕೇಸಸ್ ಅಲ್ಲಿ ಇನ್ಪುಟ್ ಟ್ಯಾಕ್ಸಸ್ ವಿಲ್ ಬಿ ಮೋರ್ ದ್ಯಾನ್ ದಿ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಈವನ್ ನಾವು ಇನ್ವಾಯ್ಸಸ್ ಬೇಸಿಸ್ ಮೇಲೆ ಬಿಲ್ ಮಾಡಿದ್ರು ಕೂಡ ಕ್ಯಾಶ್ ಪೇಮೆಂಟ್ಸ್ ಇಲ್ದಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದನ್ನ ಯೋಚನೆ ಮಾಡಲ್ಲ, ಬಿಕಾಸ್ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ ಎಲ್ಲ 100% ಇರುತ್ತೆ, ಇನ್ಪುಟ್ ಟ್ಯಾಕ್ಸ್ 18%, 28% ಇರುತ್ತೆ. ಸೊ ಈವನ್ ಫಾಲೋಯಿಂಗ್ ಅ ಪಾಯಿಂಟ್ ಆಫ್ ಟ್ಯಾಕ್ಸೇಷನ್ ಅಟ್ ದ ಟೈಮ್ ಆಫ್ ಸಪ್ಲೈ, ಔಟ್ಪುಟ್ ಟ್ಯಾಕ್ಸ್ ಇಲ್ಲ ಅನ್ನೆಸೆಸರಿಲಿ ಅದನ್ನ ಫಾಲೋ ಮಾಡದೆ ಸುಮ್ಮನೆ ಇಂಟ್ರೆಸ್ಟ್ ಲಯಬಿಲಿಟಿಗೆ ಸಿಗಾಕೊಂಡು ಒದ್ದಾಡೋ ಅವಶ್ಯಕತೆ ಬೇಡ ಅಂತ ಒಂದು ಕಾಷನ್. ನೆಕ್ಸ್ಟ್ ಟ್ರಾನ್ಸ್ಪೋರ್ಟರ್ ವಿಷಯಕ್ಕೆ ಬಂದ್ರೆ ಅವ್ರು ರಿಜಿಸ್ಟರ್ ಆಗಿರ್ಬೋದು, ರಿಜಿಸ್ಟರ್ ಆಗಿಲ್ದೇ ಇರ್ಬೋದು, ದೇರ್ ಇಸ್ ಅ ಕಂಪಲ್ಸರಿ ರಿಕ್ವೈರ್ಮೆಂಟ್ ಅವರು ಗೂಡ್ಸ್ ಯಾವ್ಯಾವ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ, ಯಾವ್ಯಾವ ಗೂಡ್ಸ್ ನ ಡೆಲಿವರಿ ಮಾಡಿದ್ದಾರೆ, ಯಾವ್ಯಾವ ಗೂಡ್ಸ್ ನ ಸ್ಟೋರ್ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಆಫ್ ದ ಕನ್ಸೈನರ್ ಅವ್ರು ರಿಜಿಸ್ಟರ್ ಆಗಿದ್ರೆ, ಅದೇ ರೀತಿ ಕನ್ಸೈನಿ ರಿಜಿಸ್ಟರ್ ಆಗಿದ್ರೆ ಅವ್ರದ್ದು GST. ಸೊ ಇದಿಷ್ಟು ಡೀಟೇಲ್ಸ್ ಅವ್ರ ಹತ್ರ ಅವರು ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಅಗೇನ್ ಟ್ರಾನ್ಸ್ಪೋರ್ಟರ್ಸ್ ವಿಷಯಕ್ಕೆ ಬಂದಾಗ ಕೇಳಿದ್ರೆ ಸರ್ ಇದೆಲ್ಲ ನಾವೇನು ಮೇಂಟೈನ್ ಮಾಡಲ್ಲ ಸರ್ ಅಂತ ಕೇಳ್ತಾರೆ. ಸೊ ಲೀಗಲಿ ಈ ರಿಕ್ವೈರ್ಮೆಂಟ್ ಇದೆ, ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ಏನಾಗೋ ಚಾನ್ಸಸ್ ಇರುತ್ತೆ ಅಂತ ಆಮೇಲೆ ಡಿಸ್ಕಸ್ ಮಾಡಿ. ಅದೇ ರೀತಿ ವೇರ್ ಹೌಸ್ ಕೀಪರ್ ಕೂಡ ಅವರು ಯಾವ್ದೆಲ್ಲ ಗೂಡ್ಸ್ ಸ್ಟೋರ್ ಮಾಡಿದ್ದಾರೆ, ಎಷ್ಟು ಟೈಮ್ ಇಂದ ಸ್ಟೋರ್ ಮಾಡಿದ್ದಾರೆ, ಎಷ್ಟು ಏನೆಲ್ಲ ಗೂಡ್ಸ್ ರಿಸೀವ್ ಮಾಡಿದ್ರು, ಏನೆಲ್ಲ ಡೆಸ್ಪ್ಯಾಚ್ ಮಾಡಿದ್ರು, ಏನೆಲ್ಲ ಮೂವ್ ಮಾಡಿದ್ರು ಒಂದ್ರಿಂದ ಇನ್ನೊಂದ್ ಕಡೆಗೆ, ಮತ್ತೆ ಎಷ್ಟೆಲ್ಲ ಡಿಸ್ಪೋಸ್ ಮಾಡಿದ್ರು. ಕೆಲವೆಲ್ಲ ಕೆಟ್ಟೋದ್ರಲ್ಲಿ ಡಿಸ್ಪೋಸ್ ಮಾಡ್ಬೋದು, ಇಲ್ಲಾಂದ್ರೆ ಬೇರೆದೆಲ್ಲ ಹಾಳಾಗತ್ತೆ ಅಂತ. ಸೊ ಅದು ಕೂಡ ಅಲ್ಲಿ ರೆಕಾರ್ಡ್ಸ್ ಇಟ್ಕೋಬೇಕಾಗತ್ತೆ. ಜೊತೆನಲ್ಲಿ ಅವರು ಯಾವ ರೀತಿ ಸ್ಟೋರ್ ಅಂದ್ರೆ ಸ್ಟೋರೇಜ್ ಹೇಗ್ ಮಾಡ್ಬೇಕಂತಂದ್ರೆ ಓನರ್ ಪ್ರಕಾರ ಮತ್ತೆ ಐಟಮ್ ಪ್ರಕಾರ ಕ್ಲೀನ್ ಆಗಿ ಈಸಿಯಾಗಿ ಐಡೆಂಟಿಫೈ ಮಾಡೋ ರೀತಿಯಲ್ಲಿ ಜೋಡಿಸಿರ್ಬೇಕಾಗುತ್ತೆ. ಆಫೀಸರ್ಸ್ ಯಾರಾದ್ರೂ ಫಿಸಿಕಲ್ ವೆರಿಫಿಕೇಶನ್ಗೆ ಕೇಳಿದ್ರೆ ಅದನ್ನ ಕೂಡ ಪ್ರೊವೈಡ್ ಮಾಡಕ್ ಫೆಸಿಲಿಟೇಟ್ ಮಾಡ್ಬೇಕಾಗತ್ತೆ. ಕ್ಯಾರಿಯರ್ ಅಥವಾ C&F ಏಜೆಂಟು ಯಾರ ಹತ್ರ ಗೂಡ್ಸ್ ಇರತ್ತೆ, ಈಗ ಆಫೀಸರ್ಸ್ ಬಂದಾಗ ಅವ್ರ ಹತ್ರ ಗೂಡ್ಸ್ ಇರುತ್ತೆ, ಅವ್ರಿಗೆ ನಂದೆಲ್ಲ ಗೂಡ್ಸು, ಐ ಆಮ್ ನಿಯರ್ಲಿ ಕ್ಯಾರಿಯರ್ ಅಥವಾ ನಾನು ಬರೀ ಏಜೆಂಟ್, C&F ಏಜೆಂಟ್ ಅಂದ್ರೆ ಆ ತರ ಇದ್ದ ಸಂದರ್ಭದಲ್ಲಿ ಆ ಏಜೆಂಟ್ ಏನಾದ್ರೆ ಅವರು ಕ್ಲೀನ್ ಆಗಿ ಆ ಏಜೆಂಟ್ ಬೇರೆ ಪ್ರೊವೈಡ್ ಕೊಂಡಾಗ ಅವ್ರು ರೆಕಾರ್ಡ್ಸ್ ಇಟ್ಕೋಬೇಕಾಗುತ್ತೆ. ಯಾವ್ದೆಲ್ಲ ಗೂಡ್ಸ್ ಯಾರ ಪರವಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ, ಮತ್ತೆ ಯಾವಾಗೆಲ್ಲ ಈಸ್ಕೊಂಡ್ರು, ಯಾವಾಗ ಕೊಟ್ರು, ಅದೆಲ್ಲ ಯಾರ ಆಫೀಸರ್ಸ್ ಕೇಳಿದ್ರೆ ಅದನ್ನ ಕೂಡ ಅವರು ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ನಾನು ಈ ರೆಕಾರ್ಡ್ಸ್, ರಿಜಿಸ್ಟರ್ಸ್, ಡಾಕ್ಯುಮೆಂಟೇಶನ್ಸ್ ಎಲ್ಲ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ? ಈಗ ಎಸೆನ್ಷಿಯಲಿ ನೋಡಿದ್ರೆ ಬೇರೆಲ್ಲಾನು ಡೀಟೇಲ್ಸ್ ಆದ್ರೆ ಮೇನ್ಲಿ ನಾನು ಹೇಳ್ದಂಗೆ ಗೂಡ್ಸ್ ಪ್ರೊಡ್ಯೂಸ್, ಮ್ಯಾನುಫ್ಯಾಕ್ಚರ್ಡ್, ಇನ್ವರ್ಡ್ಸ್ ಗೂಡ್ಸ್, ಔಟ್ವರ್ಡ್ ಗೂಡ್ಸ್, ಸ್ಟಾಕ್, ಸಪ್ಲೈ ಆಫ್ ಸರ್ವಿಸಸ್. ಸೊ ಇದಿಷ್ಟು ಮೇನ್ಲಿ ಇಂಪಾರ್ಟೆಂಟ್. ಅದ್ ಮಾಡಿಲ್ಲ ಅಂತಂದ್ರೆ ಎಕ್ಸೆಪ್ಟ್ ಇದು ಲಾಸ್ಟ್, ಸ್ಟೋಲ್ಡನ್, ಡಿಸ್ಟ್ರಾಯ್ಡ್, ರಿಟನ್ ಆಫ್, ಡಿಸ್ಪೋಸ್ಡ್ ಆಫ್, ಇದೆಲ್ಲ ಬಿಟ್ ಎಕ್ಸೆಪ್ಟ್ ಅದ್ ಇಲ್ಲ ಅಂದ್ರೆ, ಈಗ 10,000 ಕ್ವಾಂಟಿಟಿ ರಿಸೀವ್ ಆಯ್ತು, 9,500 ಡೆಸ್ಪ್ಯಾಚ್ ಮಾಡಿದೀವಿ ಅಥವಾ ಸೇಲ್ ಮಾಡಿದೀವಿ ಅಥವಾ ಸ್ಟಾಕ್ ಟ್ರಾನ್ಸ್ಫರ್ ಮಾಡಿದೀವಿ, ಏನೋ ಮಾಡಿದೀವಿ, ಇನ್ನ 500 ಇರ್ಬೇಕಿತ್ತು. ಆಕ್ಚುಲಿ ಅಲ್ಲಿ ಅದರಲ್ಲಿ 500 ಒಂದು 100 ಸ್ಟೋಲನ್, ಡೆಸ್ಟ್ರಾಯ್ಡ್ ಆಯ್ತು, 400 ಇರ್ಬೇಕು, ಬಟ್ ಆಕ್ಚುಲಿ ಅಲ್ಲಿ ಏನು ಇಲ್ಲ. ಅಂತ ಸಂದರ್ಭದಲ್ಲಿ ಆ 400 ದೇ ವಿಲ್ ಸೇ ಟ್ಯಾಕ್ಸ್ ಅದರ ಮೇಲೆ ಡಿಮಾಂಡ್ ಮಾಡಕ್ಕೆ ಪ್ರಾವಿಡೆನ್ಸ್ ಸೆಕ್ಷನ್ 35(6) ಅಲ್ಲಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸ್ಟಾಕ್ ಇಲ್ಲ ಅಥವಾ ಸರಿಯಾಗಿ ಗೂಡ್ಸ್, ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ನಾಟ್ ಪ್ರಾಪರ್ಲಿ ಅಕೌಂಟೆಡ್, then they are entitled to raise a demand under section 73-74. ಅದೇ ರೀತಿ ಪೆನಾಲ್ಟಿ ಪ್ರಾವಿಷನ್ಸ್ ಬಂದ್ರೆ ಎನಿ ಆಫ್ ದಿ ರೆಕಾರ್ಡ್ಸ್ ನಾಟ್ ಕೆಪ್ಟ್ ಇಲ್ಲ ಅಂತಂದ್ರೆ ಸೆಕ್ಷನ್ 121(16) ಅಲ್ಲಿ 10,000 CGST, 10,000 SGST ಪೆನಾಲ್ಟಿ ಬರೋ ಚಾನ್ಸಸ್ ಇರುತ್ತೆ ರೆಕಾರ್ಡ್ ಕೀಪಿಂಗ್.
ಕೆಲವರು ಸರ್ 20,000 ಕಟ್ಟಿದ್ರೆ ಸರ್ ಅಷ್ಟೊಂದು ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ದ ಕಾಸ್ಟ್ ಆಫ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ವಿಲ್ ಬಿ ಮೋರ್ ದನ್ ದಟ್, ವಿಲ್ ಬೆಟರ್ ಪ್ರಿಫರ್ ಟು ಪೇ ಪೆನಾಲ್ಟಿ ಅಂದ್ರೆ ಇಟ್ಸ್ ಯುವರ್ ಪ್ರೆರೋಗೇಟಿವ್. ಬಟ್ ಎನಿ ಇಶ್ಯೂಸ್ ರೇಸ್ ಮಾಡಿದಾಗ ಇಫ್ ದ ರೆಕಾರ್ಡ್ಸ್ ಆರ್ ನಾಟ್ ಪ್ರಾಪರ್ಲಿ ಮೇಂಟೈನ್, ಡಿಪಾರ್ಟ್ಮೆಂಟ್ ನವೀನ್ ಎಕ್ಸ್ಪ್ಲೈನ್ ಮಾಡಿದಂಗೆ ದೇ ಕ್ಯಾನ್ ಆಲ್ವೇಸ್ ಇನ್ವೋಕ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಲಿಮಿಟೇಷನ್. ಯಾಕಂದ್ರೆ ಇವ್ರು ಸರಿಯಾಗಿ ರೆಕಾರ್ಡ್ ಮೇಂಟೈನ್ ಮಾಡಿಲ್ಲ, ಅದಕ್ಕೆ ದೇ ಹ್ಯಾಡ್ ಅನ್ ಇಂಟೆನ್ಷನ್ಲಿ ದೇ ಹ್ಯಾವ್ ನಾಟ್ ಮೇಂಟೈನ್ ದಿ ರೆಕಾರ್ಡ್ ಟು ಎವೇಟ್ ಟ್ಯಾಕ್ಸಸ್ ಅಂತ ಹೇಳಿ ದೇ ಮೇ ಇನಿಷಿಯೇಟ್ ದ ಅಲಿಗೇಷನ್. ಬರೀ ಪೆನಾಲ್ಟಿ ಅಷ್ಟೇ ಅಲ್ಲ, ದೇರ್ ಇಸ್ ಸಮ್ ಪ್ರಾಸಿಕ್ಯೂಷನ್ ಪ್ರಾವಿಷನ್ ಕೂಡ ಇದೆ. ಯಾವುದಕ್ಕೆ, ಯಾವ ಸಂದರ್ಭದಲ್ಲಿ ಯಾರಾದ್ರೂ ಕಮಿಟ್ಸ್, ಯಾರಾದ್ರೂ ಏನೇನು who falsifies the records, substitutes the financial records, produces fake accounts or documents, furnishes any false information, ಆ ತರ ಆದ್ರೆ ಯಾರು ಆ ತರ ತಪ್ಪು ಮಾಡ್ತಾರೆ ಅಥವಾ ಯಾರು ತಪ್ಪು ಮಾಡೋದಕ್ಕೆ ಅಬೇಟ್ ಮಾಡ್ತಾರೆ ಅಥವಾ ಯಾರು ಬೇರೆ ತಪ್ಪು ಮಾಡಿದ ಬೆನಿಫಿಟ್ ತಗೊಂಡು ಇಟ್ಕೊಂಡಿರ್ತಾರೆ, ಅವರಿಗೆ ಎಲ್ಲಾನು ಏನ್ ಮಾಡ್ತಾರೆ, ಟ್ಯಾಕ್ಸ್ ಎವೇಟ್ ಮಾಡಕ್ಕೋಸ್ಕರ ಮಾಡ್ತಾರೆ. ಏನು 1 ಕೋಟಿಯಿಂದ ಯಾರೆಲ್ಲ ಅಬೇಟು ಮತ್ತೆ ಕಮಿಟ್ ಮಾಡ್ತಾರೆ, ಕಮಿಟ್ಸ್ ಆರ್ ಅಬೇಟ್ಸ್, 6 months ಅಪ್ ಟು 6 months ಇಂಪ್ರಿಸನ್ಮೆಂಟ್ ಮತ್ತೆ ಫೈನ್ ಅಥವಾ ಬೋತ್ ಇರೋ ಚಾನ್ಸಸ್ ಇರುತ್ತೆ. 1 ಕೋಟಿಗಿನ 2 ಕೋಟಿ ಇದ್ರೆ ಅಪ್ ಟು 1 year ಇಂಪ್ರಿಸನ್ಮೆಂಟ್ ಮತ್ತೆ ಫೈನು. 2 ಕೋಟಿಯಿಂದ 5 ಕೋಟಿ ಆ ಟ್ಯಾಕ್ಸ್ ಎವೇಷನ್ ಇದ್ರೆ 3 years ಇಂಪ್ರಿಸನ್ಮೆಂಟ್ ಮತ್ತೆ ಫೈನು. 5 ಕೋಟಿಗಿನ ಮೇಲ್ಪಟ್ಟಾದ್ರೆ 5 ವರ್ಷದ ಇಂಪ್ರಿಸನ್ಮೆಂಟ್ ಮತ್ತೆ ಫೈನ್ ಇರೋ ಚಾನ್ಸ್ ಇರುತ್ತೆ. ಇದು ಸ್ಟ್ಯಾಚ್ಯುಟರಿ ಪ್ರಾವಿಷನ್ ಅಲ್ಲೇ ಮಧ್ಯದಲ್ಲಿ ಏನೆಲ್ಲ ಇಶ್ಯೂಸ್ ಬರ್ಬೋದು ಅಂತ ಹೇಳಿದೆ. ಜೊತೆಲಿ ಐ ಹ್ಯಾವ್ ಲಿಸ್ಟೆಡ್ ಔಟ್ ಆಸ್ ಅನ್ ಎಕ್ಸಾಂಪಲ್ ಟು ಸಮ್ ಎಕ್ಸ್ಟೆಂಟ್ ಏನೆಲ್ಲ ಪಾಸಿಬಿಲಿಟೀಸ್ ಇರ್ಬೋದು ಎರರ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಡಿಸ್ಕಸ್ ಮಾಡಿ ದೆನ್ ಡಿಪಾರ್ಟ್ಮೆಂಟಲ್ ಕರೆಸ್ಪಾಂಡೆನ್ಸಸ್ ಇಶ್ಯೂಗೆ ಹೋಗೋಣ. ಬುಕ್ಸ್ ಅಂಡ್ ರೆಕಾರ್ಡ್ಸ್ ಎಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಜನರಲಿ ಇಟ್ ಈಸ್ ಸೆಡ್ ದ ರಿಜಿಸ್ಟರ್ಡ್ ಪ್ರಮೈಸಸ್. ಸ್ಮಾಲ್ ಮತ್ತೆ ಮೀಡಿಯಂ ಸ್ಕೇಲ್ ಅಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಅವ್ರ ಅಕೌಂಟೆಂಟ್ ಇಟ್ಕೊಂಡಿರ್ತಾರೆ, ಆ ಪ್ರಮೈಸಸ್ ಇರಲ್ಲ, ಆಡಿಟರ್ ಹತ್ರ ಇರುತ್ತೆ, ಇಲ್ಲ CA ಹತ್ರ ಇರುತ್ತೆ, ಇಲ್ಲ ವೀಕ್ಲಿ ಒಂದ್ಸರಿ ಬಂದು ಅಪ್ಡೇಟ್ ಮಾಡ್ತಾರೆ. ಸೊ ಇವೆಲ್ಲಾನು ಟೆಕ್ನಿಕಲಿ ಸ್ಪೀಕಿಂಗ್ ನಾಟ್ ಕರೆಕ್ಟ್. ಸೊ ಏನ್ ಮಾಡ್ಬೇಕಂದ್ರೆ ಏನೇ ಬೇರೆ ಕಡೆ ಮಾಡಿದ್ರು ಅದೊಂದು ಕಾಪಿ ಆ ಪ್ರಮೈಸಸ್ ಅಲ್ಲೇ ಇರ್ಬೋದು, ಇಲ್ಲ ರಿಮೋಟ್ಲಿ ಆಕ್ಸೆಸ್ ಕೊಟ್ಟು ಅಲ್ಲೊಂದು ಸರ್ವರ್ ಇಟ್ಬಿಟ್ಟು ಅಲ್ಲಿಂದಾನೇ ಆಪರೇಟ್ ಮಾಡೋದು, ಇಲ್ಲ ಅಪ್ಡೇಟ್ ಆಗೋ ತರ ಮಾಡ್ಬೇಕಾಗುತ್ತೆ. ಬ್ರಾಂಚಸ್ ಎಲ್ಲ ಇದ್ರೆ ಎಲ್ಲಾ ರೆಕಾರ್ಡ್ಸ್ ಸೆಂಟ್ರಲ್ ಆಫೀಸ್ ಇರುತ್ತೆ, ಬರೀ ಅಲ್ಲಿ ಏನು ಇರೋದೇ ಇಲ್ಲ. ದಟ್ ಈಸ್ ಅಗೇನ್ ನಾಟ್ ಕರೆಕ್ಟ್. ಎಲೆಕ್ಟ್ರಾನಿಕ್ಲಿ ಕೆಲವು ಟೈಮ್ಸ್ ಎಲ್ಲಾನು ಸೆಂಟ್ರಲಿ ಮೇಂಟೈನ್ ಮಾಡ್ತಾರೆ, ಬ್ರಾಂಚಸ್ಗೆ ಅದ್ರ ಆಕ್ಸೆಸ್ ಕೊಡ್ತಾರಲ್ಲ ಆ ತರದ ಅದು ತಪ್ಪಾಗತ್ತೆ. ಕಾಂಟ್ರಾಕ್ಟ್ಸ್, ಅಗ್ರಿಮೆಂಟ್ಸ್, POs, ವರ್ಕ್ ಆರ್ಡರ್ಸ್, ಇಲ್ಲಿ ಐ ಆಲ್ವೇಸ್ ಹ್ಯಾವ್ ಅ ಪ್ರಾಬ್ಲಮ್. ಯಾವುದೇ ಮೆಜಾರಿಟಿ ಕೇಸಸ್ ಅಲ್ಲಿ, ಎಸ್ಪೆಷಲಿ ಸರ್ವಿಸ್ ಕಾಂಟ್ರಾಕ್ಟ್ಸ್ ಅಲ್ಲಿ ಅವರು ಹೇಳೋ ವಿಷಯ ಒಂದಿರುತ್ತೆ, ಮಾಡ್ತಾ ಇರೋ ಒಂದ್ ವಿಷಯ ಇನ್ನೊಂದಿರುತ್ತೆ, ಮತ್ತೆ ಪರ್ಚೇಸ್ ಆರ್ಡರ್ ಅಥವಾ ವರ್ಕ್ ಆರ್ಡರ್ ಅಗ್ರಿಮೆಂಟ್ ತೆಗೆದು ನೋಡಿದ್ರೆ ಅಲ್ಲಿ ಇನ್ನೇನೋ ಇರುತ್ತೆ, ಮತ್ತೆ ಇನ್ವಾಯ್ಸ್ ಇನ್ನೇನೋ ಇರುತ್ತೆ. ಸೊ ಎಲ್ಲಾನು 4 ದಿಕ್ಕಲ್ಲಿ ಇರುತ್ತೆ. ಸೊ ದಯವಿಟ್ಟು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೀವು ಸುಮ್ನೆ ಓರಲ್ ಆಗಿ ನೋಡ್ಬಂದು ಒಂದು 10 ನಿಮಿಷ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ, ಏನ್ PO ಏನಿದೆ, PO ನಲ್ಲಿ ಡಿಸ್ಕ್ರಿಪ್ಷನ್ ಏನಿದೆ, PO ನಲ್ಲಿ ಟರ್ಮ್ಸ್ ಏನಿದೆ, ಅಗ್ರಿಮೆಂಟಲ್ ಟರ್ಮ್ಸ್ ಏನಿದೆ, ಅಗ್ರಿಮೆಂಟ್ಸ್ ನಾಮನ್ಕ್ಲೇಚರ್ ಏನಿದೆ, ಆಕ್ಚುಲಿ ಮಾಡ್ತಾ ಇರೋದಕ್ಕೂ ಅಗ್ರಿಮೆಂಟ್ಸ್ಗೂ ಸರಿ ಇದೆಯಾ, ಅಗ್ರಿಮೆಂಟ್ಸ್ ಅಲ್ಲಿ ಇರೋದೇ ಬೇರೆ ತರ ಇದ್ದು ನೀವು ಮಾಡ್ತಾ ಇರೋದು ಏನೋ ಇದೆ, ಬೆಟರ್ ಕರೆಕ್ಟ್ ಯುವರ್ ಅಗ್ರಿಮೆಂಟ್ಸ್ ಅಂಡ್ ಡಾಕ್ಯುಮೆಂಟ್ಸ್, ಕಾಂಟ್ರಾಕ್ಟ್ಸ್. ಅದೇ ರೀತಿ ವರ್ಕ್ ಆರ್ಡರ್ಸ್ ಕೂಡ ಕೆಲವು ಟೈಮಲ್ಲಿ ವರ್ಕ್ ಆರ್ಡರ್ ಅಲ್ಲಿ ಏನೋ ಇರುತ್ತೆ, ಡಾಕ್ಯುಮೆಂಟ್ಸ್ ಇನ್ನೇನೋ ಇರುತ್ತೆ. ಸೊ ಆದಷ್ಟು ಇವೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಯಾವ್ಯಾವುದು ವರ್ಕ್ ಆರ್ಡರ್ ಅಥವಾ ಕಾಂಟ್ರಾಕ್ಟ್ ಅಥವಾ PO ವರ್ಕ್ ಅಗ್ರಿಮೆಂಟ್ಸ್ ವಿಸರ್ವಿಸ್ ನಾವು ಮಾಡೋ ಆಕ್ಟಿವಿಟಿ, ವಿಸರ್ವಿಸ್ ದಿ ಕನ್ಸರ್ನ್ ಅಂಡರ್ಸ್ಟ್ಯಾಂಡಿಂಗ್ ಬೈ ದ ಡಿಪಾರ್ಟ್ಮೆಂಟ್, ದಿ GST complaints or accounts or whoever does it, vis-a-vis the invoice, vis-a-vis e-way bill ಮತ್ತು ಇನ್ನೇನು accounting, recording of the transaction, and more importantly reflecting the transaction with the proper nomenclature in the financial statement. ಇದು ಕಂಪ್ಲೀಟ್ ಲೂಪ್ ಏನಿದೆ
ಅದನ್ನ ಯಾವಾಗ್ಲೂ ಒಂದ್ಸರಿ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ಒಂದೆರಡು ಕಡೆ ಮಿಸ್ ಆಗೋದ್ರಿಂದ ಅನ್ನೆಸೆಸರಿ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಕೆಲವು ಕೇಸ್ಗಳಲ್ಲಿ ಇವನ್ ಇನ್ ಸುಪ್ರೀಂ ಕೋರ್ಟ್ said when assessee himself has accepted this to be this transaction, how can we take a different view? ಅವರೇ ಹೇಳಿರುವಾಗ ನಾವೇನು ಮಾಡ್ಲಿಕ್ಕಾಗಲ್ಲ. ಸೊ they cannot change the stand. ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಡಾಕ್ಯುಮೆಂಟ್ಸ್ PO ಎಲ್ಲಾನು ಫಸ್ಟ್ ಆಫ್ ಆಲ್ ಕೆಲವು ವಿಷಯಗಳು ಕೇಳಿದ್ರೆ ಕೆಲವು ವರ್ಕ್ಗೆ ಸರ್ ಅದಕ್ಕೆ ಕಾಂಟ್ಯಾಕ್ಟ್ ಇಲ್ಲ ಸರ್, ಅಗ್ರಿಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಮೆಜಾರಿಟಿ ಫಸ್ಟ್ ಆಸ್ ಅ ಆಡಿಟರ್ ಆಗ್ಲಿ ಅಥವಾ ಆಸ್ ಅ ಕನ್ಸಲ್ಟೆಂಟ್ ಆಗ್ಲಿ ಅಥವಾ ಆಸ್ ಅ ಸಜೆಸ್ಟ್ ಮಾಡಕ್ಕಾಗ್ಲಿ ಕೇಳಿದ್ರೆ ಫಸ್ಟ್ ಆನ್ಸರ್ ಸರ್ ಅದಕ್ಕೇನು ಕಾಂಟ್ಯಾಕ್ಟ್ ಇಲ್ಲ ಸರ್, PO ಇಲ್ಲ ಸರ್. ಬಟ್ ನೀವು ಡಿಗ್ ಮಾಡಿ ಮತ್ತೆ 2-3 ಕ್ವಶನ್ ಕೇಳಿದ್ರೆ ಸರ್ ಏನೋ ಬಂದಿರ್ಬೇಕು, ನಾನು ನೋಡ್ತೀನಿ, ಮೇಲಲ್ಲೇನೋ ಇತ್ತು. ಸೊ ಐ ಥಿಂಕ್ importance of agreements, POs, work orders should be realized. Next to ಆತರ ವರ್ಕ್ ಆರ್ಡರ್ಸ್ ಕಾಂಟ್ರಾಕ್ಟ್ಸ್ PO ಏನಿರುತ್ತೆ ಅದ್ರದ್ದು ಟ್ಯಾಕ್ಸ್ ಇಂಪ್ಲಿಕೇಶನ್ ಏನು? ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ಬೇಕಾ? ಇಲ್ಲ ಸರ್ ನನ್ನ ಫ್ರೆಂಡ್ ಹೇಳ್ದ ಅದಕ್ಕೆ ಟ್ಯಾಕ್ಸ್ ಬರಲ್ಲ ಅಂತೆ. ಸೊ ನೋ, ನಿಮ್ ಫ್ರೆಂಡ್ ವಿಲ್ ನಾಟ್ ಕಮ್ ಅಂಡ್ ಸೇವ್ ಯು ವೆನ್ ದ ಡಿಪಾರ್ಟ್ಮೆಂಟ್ ಕಮ್ಸ್. ಅವ್ರು ಬಂದು ಉಳ್ಸಲ್ಲ. ಯಾವುದೇ ವಿಷಯವಾಗಿ ಟ್ಯಾಕ್ಸ್ ಬರಲ್ಲ ಅಂತ ಕೇಳಿದ್ರೆ ದಯವಿಟ್ಟು ಇವನ್ ಯಾವ್ದೇ ಕನ್ಸಲ್ಟೆಂಟ್ ಕೇಳಿ, ಸರ್ ಯಾವ ಬೇಸಿಸ್ ಮೇಲೆ ಬರಲ್ಲ ಅಂತ ಹೇಳ್ತೀರಾ, ದಯವಿಟ್ಟು ಅದಕ್ಕೊಂದು ನೋಟಿಫಿಕೇಶನ್ ರೂಲ್ ಸೆಕ್ಷನ್ ಆಕ್ಟ್ ದಯವಿಟ್ಟು ತೋರಿಸಿ. ಯು ಬಿ ಸ್ಯಾಟಿಸ್ಫೈಡ್ ಯುವರ್ ಸೆಲ್ಫ್ ಲುಕಿಂಗ್ ಇನ್ ಟು ದ ಒರಿಜಿನಲ್ ಆಥರ್ಡ್ ಬುಕ್ ಆಗ್ಲಿ, ಒಂದು ಆರ್ಟಿಕಲ್ ಆಗ್ಲಿ, ಯಾವ್ದೋ ನೆಟ್ ಅಲ್ಲಿ ಇದೆ, ನೋ, ಯಾವ್ದು ನೋಟಿಫಿಕೇಶನ್ ರೆಫರೆನ್ಸ್ ಹೇಳ್ತಾರೆ ಆ ರೆಫರೆನ್ಸ್ ಹೋಗಿ ಚೆಕ್ ಮಾಡಿ ಸರಿ ಇದೆಯಾ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಂತ. ನಿಮ್ಗೆ ಅದು ಅಪ್ಲೈ ಆಗತ್ತಾ? ಅದು ಬೇರೆ ನಿಮ್ ಫ್ರೆಂಡಿಗೆ ಅಪ್ಲೈ ಆಗ್ಬೋದು, ಬಿಕಾಸ್ ಅವ್ನ್ ಮಾಡೋ ಬಿಸ್ನೆಸ್ ಎಲ್ಲೋ ಒಂದ್ ಕಡೆ ಬೇರೆ ತರ ಇರ್ಬೋದು, ಅವ್ನ ಅಗ್ರಿಮೆಂಟ್ ಟರ್ಮ್ಸ್ ಬೇರೆ ಇರ್ಬೋದು, ಅವನು ಡಾಕ್ಯುಮೆಂಟೇಶನ್ ಬೇರೆ ತರ ಇರ್ಬೋದು, ನಿಮ್ದು ಆತರ ಇಲ್ಲದೆ ಇರ್ಬೋದು. ಆ ಟೈಮಲ್ಲಿ ಸುಮ್ನೆ ಸಿಂಪ್ಲಿ ಎಕ್ಸೆಂಪ್ಷನ್ಸ್, ನಾನ್ ಟ್ಯಾಕ್ಸಬಿಲಿಟಿ, ಕನ್ಸೆಷನಲ್ ರೇಟ್ ಎಲ್ಲ ಅವೈಲ್ ಮಾಡಿದ್ರೆ ಕಷ್ಟ ಆಗತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದೇರ್ ಇಸ್ ಅ exemption where in a services provided to government, local authority, etc., where value of materials is less than 25%. Obba contractor, the nature of work out ಮಾಡ್ತಾ ಇದ್ದಿದ್ದು ಒಂದು ಕಾಂಟ್ರಾಕ್ಟ್ಗೆ it was less than 25%, ಫೈನ್ ಅವ್ರು ಅವೈಲ್ ಮಾಡಿದ್ರು. ಇನ್ನೊಬ್ಬ ಅವ್ರ ಫ್ರೆಂಡ್ ಸರ್ ಅವ್ನ್ ಕಟ್ತಾ ಇಲ್ಲ ಸರ್ ನಂದು, ಬಟ್ ಇವ್ರದ್ದು ಕಾಂಟ್ರಾಕ್ಟ್ ಅಲ್ಲಿ ದ ವ್ಯಾಲ್ಯೂ ಆಫ್ ಮೆಟೀರಿಯಲ್ ಇಸ್ ಮಚ್ ಮೋರ್ ದನ್ 25%. ಇವ್ರಿಗೆ ಎಕ್ಸೆಂಪ್ಷನ್ ಬರಲ್ಲ. ಸೊ ಐ ಥಿಂಕ್ ಆತರ ತಪ್ಪಾಗತ್ತೆ. ಅದ್ರ ತಪ್ಪಾಗದೆ ಇರೋ ತರ ನೋಡ್ಕೊಳ್ಳಿ. ಮತ್ತೆ ಪ್ಲೇಸ್ ಆಫ್ ಸಪ್ಲೈ, ಈ ಪ್ಲೇಸ್ ಆಫ್ ಸಪ್ಲೈ ಎಸ್ಪೆಷಲಿ ಎಕ್ಸ್ಪೋರ್ಟ್ಸ್ ಟ್ರಾನ್ಸಾಕ್ಷನ್ಸ್ಗೆ ಮತ್ತೆ ಲೋಕಲ್ ಇದಕ್ಕೆ ಕೇರ್ಫುಲ್ ಆಗಿರಿ. ಮತ್ತೆ ಇನ್ವಾಯ್ಸ್ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಮೆನ್ಷನ್ ಮಾಡ್ಬೇಕಾಗತ್ತೆ. ಅದು ಮೆಜಾರಿಟಿ ಕೇಸಲ್ಲಿ ಮಿಸ್ ಆಗತ್ತೆ, ಮಾಡಲ್ಲ. ಮತ್ತೆ ಟೈಮ್ ಆಫ್ ಸಪ್ಲೈ ಹೇಳಿದಂಗೆ ಅಡ್ವಾನ್ಸ್ ಬಂದಾಗ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇಲ್ಲ ಕಾಂಟ್ರಾಕ್ಟ್ ಅಲ್ಲಿ ಪೀರಿಯಡ್ಸ್ ಇರುತ್ತೆ. ನೀವು 10% ಆದಾಗ ನಿಮ್ಗೆ 10% ದುಡ್ಡು ಕೊಡ್ತಾರೆ, 20% ಆದಾಗ 20% ಅಂತ. ಬಟ್ ನೀವೇನು ಇನ್ವಾಯ್ಸ್ ರೈಸ್ ಮಾಡಲ್ಲ, ಅವ್ನು ದುಡ್ಡು ಕೊಟ್ಟಿಲ್ಲ, ನೀವು ಟ್ಯಾಕ್ಸ್ ಕಟ್ಟಿಲ್ಲ. GST ಲಾ ಪ್ರಕಾರ ನೀವು ಅವಾಗಲೇ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಕಟ್ಟಿಲ್ಲ. ಸೊ ಅನ್ನೆಸರಿ ಇಂಟ್ರೆಸ್ಟ್ ಬರುತ್ತೆ. ಸೊ ಬಿ ಕೇರ್ಫುಲ್ ಆನ್ ದಟ್. ಟರ್ಮ್ಸ್ ಕಂಡೀಷನ್ಸ್ ಅಗ್ರಿಮೆಂಟ್ಸ್ ಅಲ್ಲಿ ಕೆಲವು ಟೈಮ್ ಅಲ್ಲಿ ಹೇಳ್ತಾರೆ ಕಾಂಟ್ರಾಕ್ಟ್ ಅಗ್ರಿ ಮಾಡೋದು ಸೇ 10 ಲಕ್ಷಕ್ಕೆ ಅಗ್ರಿ ಆಗಿರುತ್ತೆ. ಅವ್ರು ಹೇಳ್ತಾರೆ ನೀವು ನನ್ಗೆ ಸಪ್ಲೈ ಮಾಡ್ಬೇಕಲ್ಲ, ನಿಮ್ದು ಯಾವ್ದೋ ಒಂದು ಗೂಡ್ಸ್ ನಂದು ಇನ್ನೊಂದು ಪ್ರಾಜೆಕ್ಟ್ಗೆ, ಅದನ್ನ ಕಳೆದ್ಬಿಟ್ಟು ಬರೀ 8,000 ಬಿಲ್ ಮಾಡಿ ಅಂತ. ಸೊ ಆಕ್ಚುಲಿ ನಾವು ಬಿಲ್ ಮಾಡುವಾಗ ಸ್ಕ್ವೇರ್ ಆಫ್ ಬರೀ 8 ಲಕ್ಷಕ್ಕೆ ಬಿಲ್ ಮಾಡಿದ್ರೆ, ಲೀಗಲಿ ನೋಡಿದ್ರೆ 10 ಲಕ್ಷಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಿತ್ತು, 2 ಲಕ್ಷಕ್ಕೆ ಅವ್ರು ಟ್ಯಾಕ್ಸ್ ಕಟ್ಟಬೇಕಿತ್ತು. ಸೊ ಎರಡೂ ಮಿಸ್ಟೇಕ್ ಆಗಿರುತ್ತೆ. ಸೊ ಆ ತರ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕು. ಮೋಡ್ ಆಫ್ ಡೆಲಿವರಿ, ಬಿಲ್ಲಿಂಗು, ಇನ್ವಾಯ್ಸಿಂಗು, ಬಿಲ್ ಟು ಶಿಪ್ ಟು, ಇದೆಲ್ಲ ಮಿಸ್ ಆಗೋದು ಯಾಕೆಂದ್ರೆ ನಾವು ಅಗ್ರಿಮೆಂಟ್ಸ್, POs, ವರ್ಕ್ ಆರ್ಡರ್ಸ್ ಎಲ್ಲ ನೀಟಾಗಿ ನೋಡಿರಲ್ಲ. ಅದೇ ರೀತಿ ಕ್ರೆಡಿಟ್ ನೋಟ್ಸ್, ಡೆಬಿಟ್ ನೋಟ್ಸ್ ಅಲ್ಲಿ ಹೇಳ್ತಾರೆ ಫಸ್ಟ್ ಎಕ್ಸಸ್ ಇನ್ವಾಯ್ಸಿಂಗ್ ಆಗಿರುತ್ತೆ, ಡಿಸ್ಕೌಂಟ್ ಕೇಳುತ್ತೆ, ಡಿಸ್ಕೌಂಟ್ ಕೊಟ್ಟಿರಲ್ಲ, ಅದು ಕ್ರೆಡಿಟ್ ನೋಟ್ಸ್ ಇಶ್ಯೂ ಮಾಡಬೇಕು ಇಂಥ ಸರ್ಕಮ್ಸ್ಟೆನ್ಸ್ ಹೇಳ್ತಾರೆ PO ನಲ್ಲಿ. ಆಲ್ ದೋಸ್ ಥಿಂಗ್ಸ್ ಅದನ್ನೆಲ್ಲ ನಾವು ಕ್ಲೀನ್ ಆಗಿ ಅಗ್ರಿಮೆಂಟ್ಸ್, ಕಾಂಟ್ರಾಕ್ಟ್ಸ್, POs ನೋಡಿದ್ರೆ ಅದೆಲ್ಲ ಫಾಲೋ ಮಾಡಕ್ ಈಸಿ ಆಗುತ್ತೆ. ಗೂಡ್ಸ್ ರಿಸೀವ್ ಮಾಡುವಾಗ
just I listed out some points in ನನ್ನ ತಲೆಗೆ ಬಂತು ಅದನ್ನ ಹಾಕಿದ್ದೇನೆ. E-way bill not raised when required. Improper recording by security gate. Security gate ವಿಷಯ ಅಂದ್ರೆ ಕೆಲವು ಟೈಮಲ್ಲಿ ಈ ಸೆಕ್ಯೂರಿಟಿ ರಿಜಿಸ್ಟರ್ಸ್ ಸಿಸ್ಟಮೇ ಫಾಲೋ ಮಾಡಲ್ಲ ಅಥವಾ ಮಾಡಿದ್ರು ಸರಿಯಾಗಿ ಮಾಡಲ್ಲ. ಬಟ್ ಮಾಡದೇ ಇದ್ರೆ ಅದೊಂಥರ, ಮಾಡಿ ಅರ್ಧ ಬರ್ಧ ಮಾಡೋದು ತುಂಬಾ ಡೇಂಜರಸ್. ಒಂದ್ ಕನ್ಸೈನ್ಮೆಂಟ್ ಎಂಟ್ರಿ ಆಗಿರುತ್ತೆ, ಇನ್ 2 ಕನ್ಸೈನ್ಮೆಂಟ್ ಎಂಟ್ರಿ ಆಗಲಿಲ್ಲ, ಎಲ್ಲ ಎಂಟ್ರಿ ಆಗಿದ್ರೆ ಒಂದ್ 3-4 ಆಗಿರಲ್ಲ ಅವಾಗ. ಬಟ್ ನಿಮ್ದು GRN ರೇಸ್ ಮಾಡಿದ್ರು, ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಡಿದಾಗ ಅವ್ರು ಹೇಳ್ತಾರೆ, ನೀವು ನೋಡಿ ನಿಮ್ ಸೆಕ್ಯೂರಿಟಿ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ತಾನೆ, ನೀವು ಒಂದ್ 2 ಇದು ಗೂಡ್ಸ್ ಬಂದೇ ಇಲ್ಲ, ನೀವು ಸುಮ್ಮನೆ ಬಂದಿದೆ ಅಂತ ಬರ್ಕೊಂಡಿದ್ದೀರಾ ಅಂತ ಹೇಳಿ ದೇರ್ ಮೇ ಬಿ ಅ ಕ್ವೆಶನ್ಸ್. ಸೊ ಡೋಂಟ್ ಇಗ್ನೋರ್ ಸೆಕ್ಯೂರಿಟಿ ರಿಜಿಸ್ಟರ್, ಸೆಕ್ಯೂರಿಟಿ ರೆಕಾರ್ಡ್ಸ್. ಸ್ಟಾರ್ಟಿಂಗ್ ಫ್ರಮ್ ದೇರ್, ಅಲ್ಲಿ ಪ್ರಾಪರ್ ಸಿಸ್ಟಮ್ ಇದೆಯಾ ನೋಡಿ, ಅಲ್ಲಿನ ಮುಂದಕ್ಕೆ GRN ಸಿಸ್ಟಮ್ಸ್ ಇದೆಯಾ ಅಂದ್ರೆ ಗೂಡ್ಸ್ ರೆಸೀಟ್ ನೋಟ್ ಅಥವಾ ಇನ್ವರ್ಡ್ ನೋಟ್, ಏನೋ ಡಿಫ್ರೆಂಟ್ ನಾಮನ್ಕ್ಲೇಚರ್ ಕರೀತಾರೆ, ಅದಿದ್ಯಾ, ಅದಿದ್ರೆ ಅಲ್ಲಿಗೂ ಏನ್ ಕನೆಕ್ಷನ್, ಫಾರ್ಮ್ಯಾಟ್ಸ್ ಏನಿದೆ GRN ಅಲ್ಲಿ ಯಾರೋ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಯಾವಾಗ್ಲೂ 15 ವರ್ಷದ ಮುಂಚೆ ಸೆಟಪ್ ಮಾಡಿದ್ರು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಎಷ್ಟೊಂದು ಕಾಲಮ್ ಇರ್ರೆಲೆವೆಂಟ್ ಇರುತ್ತೆ, ಬಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರಲ್ಲ. ಅಲ್ಲಿ ಕಾಲಮ್ಸ್ ಕರೆಕ್ಟ್ ಆಗಿರುತ್ತೆ, ಬಟ್ ಯಾರು ಅದನ್ನ ಕರೆಕ್ಟ್ ಆಗಿ ಫಿಲಿಪ್ ಮಾಡಲ್ಲ, ಏನೋ ಒಂದು ಇನ್ಫಾರ್ಮೇಶನ್ ಫಿಲಿಪ್ ಮಾಡಿ ಸಬ್ಮಿಟ್ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಅವಾಗ್ಲೂ ಕೂಡ ಅದು ತಪ್ಪಾಗತ್ತೆ. ಇನ್ವಾಯ್ಸ್ ಅಲ್ಲಿ ಏನೋ ವ್ಯಾಲ್ಯೂ ಕ್ವಾಂಟಿಟಿ ಇರುತ್ತೆ, GRN ರೇಸ್ ಮಾಡೋದೇ ಇನ್ನೊಂದ್ ತರ ಇರುತ್ತೆ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ GRN ಗೂಡ್ಸ್ ಬರುತ್ತೆ, ಇನ್ವಾಯ್ಸ್ ಅಲ್ಲಿ ಒಂದ್ 12 ಐಟಮ್ ಅಲ್ಲಿ ಯಾವ್ದೋ ಒಂದ್ ಐಟಮ್ ಅಲ್ಲಿ ಮಿಸ್ಟೇಕ್ ಇರುತ್ತೆ, ಅದಕ್ಕೆ ಕ್ಲಾರಿಫಿಕೇಶನ್ ಕಳ್ಸಿರ್ತಾರೆ, ಅದಕ್ಕೋಸ್ಕರ GRN ರೇಸ್ ಮಾಡಲ್ಲ. ಬಟ್ ಅದೇ ಗೂಡ್ಸ್ ಆಲ್ರೆಡಿ ಪ್ರೊಡಕ್ಷನ್ ಫ್ಲೋರಿಗೆ ತಗೊಂಡು ಯೂಸ್ ಮಾಡ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ, ಅವಾಗ ಪ್ರೊಡಕ್ಷನ್ ಮಿಸ್ ಮ್ಯಾಚ್ ಆಗತ್ತೆ, ಸ್ಟಾಕ್ ರಿಜಿಸ್ಟರ್ ಮಿಸ್ ಮ್ಯಾಚ್ ಆಗತ್ತೆ. ಸಬ್ಸಿಕ್ವೆಂಟ್ಲಿ ಪ್ರಾಪರ್ ಸಿಸ್ಟಮ್ ಇದ್ರೆ ಅದೆಲ್ಲ ಎರರ್ ಆಗುತ್ತೆ. ಸೊ ಅದರದ್ದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ದಿಸ್ ಇಸ್ ಮೋಸ್ಟ್ಲಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಬರುತ್ತೆ. ಅದರ್ವೈಸ್ ಟ್ರೇಡಿಂಗ್ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ ಈ ವಿಷಯದಲ್ಲಿ. ಶಾರ್ಟೇಜ್ ಬಂದ್ರೆ ಹಿಂಗ್ ಅಕೌಂಟ್ ಮಾಡಬೇಕು, ರಿಜೆಕ್ಟೆಡ್ ಹಿಂಗ್ ಅಕೌಂಟ್ ಮಾಡಬೇಕು, ಮತ್ತೆ ಕೆಲವು ಟೈಮ್ ರಿಟರ್ನ್ಸ್ ಮಾಡ್ತಾರೆ ಅವಾಗ. ಸೊ ಆಲ್ ದೋಸ್ ಥಿಂಗ್ಸ್ ಪ್ರಾಪರ್ ಆಗಿ ಹೇಗೆ ಸಿಸ್ಟಮ್ ಆಫ್ GRN ಇರುತ್ತೆ ಅದ್ ನೋಡ್ಕೊಂಡು ಅಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಪ್ರಾಡಕ್ಟ್ ಕೋಡ್, ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ನಾನು ಪ್ರಾಕ್ಟಿಕಲಿ ಐ ಹ್ಯಾವ್ ಸೀನ್ ಸ್ಟೋರ್ ಕೀಪರ್ ಏನಿರ್ತಾರೆ, ದೇ ವಿಲ್ ಬಿ ವೆರಿ ವೆಲ್ ವರ್ಸ್ ವಿತ್ ಕೋಡ್ ನಂಬರ್ಸ್. ಸರ್ ಈ ಪ್ರಾಡಕ್ಟ್ ಸರ್ ಅದು 998755 ಏನೋ ಒಂದಷ್ಟು ಟಪ ಹೇಳ್ಬಿಡ್ತಾರೆ. ಹ್ಯೂಮನ್ ಇಸ್ ಟು ಎರ್. ಸೊ ಎಲ್ಲ ಮಿಸ್ಟೇಕ್ ಆಗಿ X ಪ್ರಾಡಕ್ಟ್ ಹೋಗಿ Y ಅಕೌಂಟ್ ಅಲ್ಲಿ ಕೂತ್ಕೊಳತ್ತೆ, Y ಪ್ರಾಡಕ್ಟ್ ಹೋಗಿ Z ಅಲ್ಲಿ ಕೂತ್ಕೊಳತ್ತೆ. ಸೊ ರಾಂಗ್ ಅಕೌಂಟಿಂಗ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆಲ್ಲ ಏನು ಪೀರಿಯಾಡಿಕಲಿ ಒಂದ್ಸರಿ ಚೆಕ್ ಮಾಡಬೇಕು, ರೀಕನ್ಸೈಲ್ ಮಾಡಬೇಕು, ಫಿಸಿಕಲ್ ಸ್ಟಾಕ್ ಟೇಕಿಂಗ್ ಮಾಡಬೇಕು. ಹೆಚ್ಚು ಕಡಿಮೆ ಬಂದಾಗ ಅದನ್ನ ಸುಮ್ನೆ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಂತ ಮಾಡಬಾರ್ದು, ಸ್ಟಾಕ್ ಕರೆಕ್ಷನ್ ಎಂಟ್ರಿ ಪಾಸ್ ಮಾಡಬೇಕು. ಎಸ್ಪೆಷಲಿ ಫಿಸಿಕಲ್ ಸ್ಟಾಕ್ ಟೇಕಿಂಗ್ ಅಲ್ಲಿ ಏನಾಗುತ್ತೆ, ಸ್ಟಾಕ್ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ಸುಮ್ನೆ ಒಂದು ಕಾಮನ್ ಎಂಟ್ರಿ ಹೊಡೆದ್ಬಿಟ್ರೆ ಡಿಪಾರ್ಟ್ಮೆಂಟ್ ಅವರು ಸಿಂಪಲ್ ಆಗಿ ಹೇಳ್ತಾರೆ, these goods are not accounted, or you have taken an input tax credit which is not properly accounted, or there is a lost or written off, so therefore you reverse the input tax ಅಂತ. ಅದಕ್ಕೆ ಸ್ಟಾಕ್ ಟೇಕಿಂಗ್ ಅಲ್ಲಿ ಡಿಫ್ರೆನ್ಸ್ ಬಂದಿರೋದನ್ನ ಫಸ್ಟ್ ರಿಕನ್ಸಿಲೇಷನ್ ಮಾಡಿ, ಆ ರೆಸ್ಪೆಕ್ಟಿವ್ ಅಕೌಂಟ್ ಕರೆಕ್ಷನ್ ಎಂಟ್ರೀಸ್ ಮಾಡಿ, ಅದಾದ್ಮೇಲೆ ರಿಯಲಿ ಸ್ಟಾಕ್ ಶಾರ್ಟೇಜ್ ಇದ್ರೆ ಅದು ಸ್ಟಾಕ್ ಶಾರ್ಟೇಜ್ಗೆ ಇನ್ಪುಟ್ ಟ್ಯಾಕ್ಸ್ ಏನ್ ರಿವರ್ಸಲ್ ಬರುತ್ತೆ ಅದನ್ನ ಮಾಡಿ DRC 03 ನಲ್ಲಿ ರಿಟರ್ನ್ಸ್ ಎಲ್ಲ ತೋರಿಸಿ ರಿವರ್ಸಲ್ ಮಾಡಿ ಕ್ಲೋಸ್ ಮಾಡ್ಬೇಕಾಗುತ್ತೆ. ಪ್ರೊಡಕ್ಷನ್ ಅಲ್ಲಿ ಜನರಲ್ ರಾ ಮೆಟೀರಿಯಲ್ ರಿಕ್ವೆಸ್ಟ್ ಇರುತ್ತೆ, ಇಲ್ಲ ಸಾಫ್ಟ್ವೇರ್ ಅಲ್ಲಿ ಆ ರಿಕ್ವೆಸ್ಟ್ ಬರುತ್ತೆ ಪ್ರೊಡಕ್ಷನ್ ಪ್ಲಾನ್ ಪ್ರಕಾರ. ಕೆಲವು ಟೈಮ್ ಆ ಥರ ಸಿಸ್ಟಮ್ ಇರಲ್ಲ, ಅವಾಗ ಹೆಂಗೆ ಟ್ರ್ಯಾಕ್ ಮಾಡ್ತಾರೆ ಅಂತ ಇಂಪಾರ್ಟೆಂಟ್, ಯಾವ ಬೇಸಿಸ್ ಮೇಲೆ ಇಶ್ಯೂ ಮಾಡ್ತಾರೆ ಅಂತ. ಅಲ್ಲಿ ಫಿಸಿಕಲ್ ಕಂಟ್ರೋಲ್ ಇರಲ್ಲ. ಕೆಲವು ಟೈಮಲ್ಲಿ ಅವ್ರು ಬರ್ತಾರೆ, ಪ್ರೊಡಕ್ಷನ್ ತಗೊಂಡು ಹೋಗ್ತಾರೆ, ಎಷ್ಟು ತಗೊಂಡೋದ್ರು, ಎಷ್ಟು ಯೂಸ್ ಮಾಡಿದ್ರು, ಎಷ್ಟು ಬಿಸಾಕಿದ್ರು, ಎಷ್ಟು ಎಲ್ಲಿ ಬಿದ್ದಿದೆ ಯಾರಿಗೂ ಗೊತ್ತಿರಲ್ಲ. ಸೊ ಅವಾಗ ನಾವು ರೆಕಾರ್ಡ್ಸ್ ಮೇಂಟೈನ್ ಮಾಡೋಕೆ ಕಷ್ಟ ಆಗತ್ತೆ, ಪ್ರೊಡಕ್ಷನ್ ರೆಕಾರ್ಡ್ಸ್. ಸೇಮ್ ವೇ ಎಕ್ಸಸ್ ಇಶ್ಯೂ ಆಗುತ್ತೆ, ಶಾರ್ಟ್ ಇಶ್ಯೂ ಆಗುತ್ತೆ, ಅಕೌಂಟಿಂಗ್ ರಾಂಗ್ ಐಟಮ್ ಆಗುತ್ತೆ. ಫಿಸಿಕಲ್ ವೆರಿಫಿಕೇಶನ್ ಮಾಡದೆ
invariably there will be difference. So if you do not have a difference antandre, then you have, there's something wrong. There should be a difference, at least to minimal or whatever it is. ಅದು ಹೇಗೆ ಅಡ್ಜಸ್ಟ್ ಮಾಡಬೇಕು. ಸುಮ್ಮನೆ ಡಿಫ್ರೆನ್ಸೇ ಇಲ್ಲ ಅಂತ ಹೇಳೋದು ವೆರಿ ಐ ಮೀನ್ ಮೋಸ್ಟ್ ನಿಯರ್ ಟು ಇಂಪಾಸಿಬಿಲಿಟಿ. ಅಕೌಂಟಿಂಗ್ ಆಫ್ ಪ್ರೊಡಕ್ಷನ್ ಅಲ್ಲಿ ಡೈಲಿ ಪ್ರೊಡಕ್ಷನ್ ಶೀಟ್ ಇರೋಲ್ಲ ಕೆಲವು ಟೈಮಲ್ಲಿ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಆಲ್ರೆಡಿ. ಇಲ್ಲಿ ಇನ್ನೊಂದೆರಡು ಆಸ್ಪೆಕ್ಟ್ ಏನಂತಂದ್ರೆ, ಕೆಲವು ಟೈಮಲ್ಲಿ ಪ್ರೊಡಕ್ಷನ್ ಅಕೌಂಟ್ ಆಗಿರುತ್ತೆ, ನಂತರ ಅದನ್ನ ರೀಇಶ್ಯೂ ಮಾಡ್ತಾರೆ ಫ್ಲೋರಿಗೆ ಫಾರ್ ರಿಪೇರ್, ರೀವರ್ಕ್, ಕ್ಯಾಪಿಟಲ್ ಕನ್ಸಂಪ್ಷನ್ಗೆ ಎಲ್ಲ. ಅದನ್ನ ಪ್ರಾಪರ್ ಅಕೌಂಟಿಂಗ್ ಆಗಲ್ಲ ಕೆಲವು ಟೈಮಲ್ಲಿ. ಮತ್ತೆ ಕೆಲವು ಟೈಮಲ್ಲಿ ಪ್ರೊಡಕ್ಷನ್ ಏನಂತಾರೆ, ಶೆಲ್ಫ್ ಲೈಫ್ ಇರುತ್ತೆ, ಅಥವಾ ಲೈಫ್ ಏನಿದೆ ಪ್ರಾಡಕ್ಟ್ ಎಕ್ಸ್ಪೈರಿ ಆದಾಗ ಅದನ್ನ ಹೆಂಗೆ ಡೀಲ್ ಮಾಡ್ತಾರೆ, ಅದ್ ಹೆಂಗೆ ಅಕೌಂಟಿಂಗ್ ಮಾಡ್ತಾರೆ, ದೋಸ್ ಆರ್ ಸಮಥಿಂಗ್ ವಿ ಶುಡ್ ಬಿ ಕೇರ್ಫುಲ್. ಸ್ಟಾಕ್ ಮತ್ತೆ ಡಿಸ್ಪ್ಯಾಚಸ್ ಬಂದ್ರೆ, ಸೇಲ್ಸ್ ಆರ್ಡರ್ ಮತ್ತೆ ಸ್ಟಾಕ್ ರೆಕಾರ್ಡ್ಸ್ ಲಿಂಕ್ ಆಗಿರೋಲ್ಲ ಕೆಲವು ಟೈಮಲ್ಲಿ. ಪ್ಯಾಕಿಂಗ್ ಲಿಸ್ಟ್ PO ಮತ್ತೆ ಇನ್ವಾಯ್ಸ್ಗೂ ಮ್ಯಾಚ್ ಆಗಲ್ಲ ಕೆಲವು ಟೈಮಲ್ಲಿ. ಮತ್ತೆ ಡೇಟ್ ಅಂಡ್ ಟೈಮ್ ಆಫ್ ಇನ್ವಾಯ್ಸ್ಗೂ ಆಕ್ಚುಲ್ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಐ ಹ್ಯಾವ್ ಸೀನ್ ಇನ್ ಸಮ್ ಆಫ್ ದಿ ಪ್ಲೇಸಸ್, invoice number 485 will be 5th of say May. 480 will be on 7th of May. So it is nearly impossible. ಏನಕ್ಕೆ? They would have raised an invoice but not given a date or time. or invoice number allocate ಮಾಡ್ಬಿಡ್ತಾರೆ, issue of invoice delay ಮಾಡ್ತಾರೆ because they wanted some information. This might have been done for various valid reasons, but technically or even explain ಮಾಡಕ್ಕೆ ಕಷ್ಟ ಆಗುತ್ತೆ. So if there is something required to be addressed, please address those things. Quantities mismatch ಇರುತ್ತೆ, ರಾಂಗ್ ಅಕೌಂಟಿಂಗ್ ಇದು. eBay ಬಿಲ್ಲು ಮತ್ತೆ ಇನ್ವಾಯ್ಸಸ್ ಮಿಸ್ಮ್ಯಾಚ್. ದಿಸ್ ರಿಪೋರ್ಟಿಂಗ್ ಅಲ್ಲಿ ಕೆಲವು ಟೈಮಲ್ಲಿ we have seen supply, non-supply, I mean movement of goods for a supply, movement of goods not for reason of supply. ಇದೆಲ್ಲ ಕೇರ್ಫುಲ್ ಆಗಿ ಫಿಲ್ ಮಾಡಬೇಕು. ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಪೋರ್ಟಲ್ ಅಲ್ಲಿ ಒಂದು ಬಿಗ್ ಲಿಸ್ಟ್ ಬರುತ್ತೆ, ದಿಸ್ ಇಸ್ ಅ ಸಪ್ಲೈ ಆಫ್ ಗೂಡ್ಸ್ ಬೈ ವೇ ಆಫ್ UA bill, ಬಟ್ ಇನ್ವಾಯ್ಸಸ್ ಅದಕ್ಕೆಲ್ಲ ಇರಲ್ಲ, ಬಿಕಾಸ್ ಮೆನಿ ಆಫ್ ದೆಮ್ ವುಡ್ ಹ್ಯಾವ್ ಗಾನ್ ಫಾರ್ ಜಾಬ್ ವರ್ಕ್. ಅದಕ್ಕೂ ಸಪ್ಲೈ ಅಂತ ಹಾಕಿ ಕಳಿಸ್ಬಿಟ್ರೆ ಅದೆಲ್ಲ ಮಿಸ್ ಮ್ಯಾಚ್ ಆಗುತ್ತೆ. ಸೇಲ್ಸ್ ರಿಟರ್ನ್ಸ್ ಕೆಲವು ಟೈಮಲ್ಲಿ ಅಕೌಂಟ್ ಆಗಲ್ಲ ಕರೆಕ್ಟ್ ಆಗಿ, ಅಥವಾ there will be a separate system not matched to this. ಅವಾಗ ಸ್ಟಾಕ್ ರೆಕಾರ್ಡ್ ಆಗುತ್ತಾ ಇಲ್ವಾ, ಅದಕ್ಕೆ ಕರೆಸ್ಪಾಂಡಿಂಗ್ GST ಏನ್ ಟ್ರೀಟ್ಮೆಂಟ್ ಇರುತ್ತೆ ನೋಡ್ಬೇಕು. ಡ್ಯಾಮೇಜಸ್ ಡ್ಯೂರಿಂಗ್ ಪ್ಯಾಕೇಜ್, ಟ್ರಾನ್ಸಿಟ್, ಡಿಸ್ಪ್ಯಾಚ್, ಅದಕ್ಕೆ ಅಕೌಂಟಿಂಗ್ ಕೆಲವು ಮಿಸ್ ಆಗತ್ತೆ, ಮಾಡಲ್ಲ. ರೀಇಶ್ಯೂ ಟು ಪ್ರೊಡಕ್ಷನ್ ನಾಟ್ ಅಕೌಂಟೆಡ್. ದೇರ್ ವಿಲ್ ಬಿ, ಅಂದ್ರೆ ಈಗ ಕೆಲವು ಬರ್ತಾರೆ ಜನರಲಿ ಕನ್ಸ್ಯೂಮರ್ ಐಟಮ್, ಫ್ರೆಂಡ್ಸ್ ಬರ್ತಾರೆ ಅವ್ರಿಗೆ ಕೊಡ್ತಾರೆ, ಬಟ್ ಅದಕ್ಕೆ ಎಲ್ಲೂ ಅಕೌಂಟೇ ಆಗಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ಶುಡ್ ಬಿ ವೆರಿ ಕೇರ್ಫುಲಿ ಹ್ಯಾಂಡಲ್ಡ್. ಫಿಸಿಕಲ್ ಸ್ಟಾಕ್ ಡಿಫರೆನ್ಸಸ್ ಹೇಳಿದ್ವಿ. ಅಬ್ಸಲ್ಯೂಟ್ ಸ್ಟಾಕ್ ಟ್ರೀಟ್ಮೆಂಟ್ GST ನಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇದೆ. ದಿ ಏನ್ ಇನ್ಪುಟ್ ಟ್ಯಾಕ್ಸ್ ರಿವರ್ಸಲ್ 17(5) ಅಲ್ಲಿ HL ನಾವು ಏನ್ ಹೇಳ್ತೀವಿ, ಅದು ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ಗೆ ಅಪ್ಲೈ ಆಗಲ್ಲ ಅನ್ನೋದು ಒಂದು ವ್ಯೂ. ಕೆಲವು ಇನ್ನೊಂದು ವ್ಯೂ ಇಲ್ಲ, ಇವನ್ ಮ್ಯಾನುಫ್ಯಾಕ್ಚರ್ಡ್ ಸ್ಟಾಕ್ ಕೂಡ ಅಪ್ಲೈ ಆಗತ್ತೆ ಅಂತ. ಡಿಪೆಂಡ್ಸ್, ನೀವು ಯಾವ ತರ ಸ್ಟ್ಯಾಂಡ್ ತಗೋಬೇಕು ತಗೊಳ್ಳಿ. ಸ್ಟಾಕ್ ಡಿಸ್ಪ್ಯಾಚ್ ವಿತೌಟ್ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ಸ್ಟಾಕ್ ಕಳಿಸ್ಬಿಡ್ತಾರೆ, ಇನ್ವಾಯ್ಸ್ ರೇಸ್ ಮಾಡಲ್ಲ. ಯಾಕೆ ಅಂತಂದ್ರೆ ಕಸ್ಟಮರ್ PO ಇನ್ನೂ ಜನರೇಟ್ ಆಗಿರಲ್ಲ, ಇಲ್ಲ PO ಇನ್ನೂ ಕನ್ಫರ್ಮ್ ಆಗಿರಲ್ಲ. ಸೊ ಆ ಟೈಮಲ್ಲಿ ಏನಾಗತ್ತೆ, ಇನ್ವಾಯ್ಸಸ್ ಆರ್ ರೇಸ್ಡ್ ಅಂಡ್ ಸೆಂಟ್, ಬಟ್ PO ಗೂಡ್ಸ್ ಆರ್ ಸೆಂಟ್, PO ಇನ್ನೂ ರೇಸ್ ಆಗಿರಲ್ಲ. ಇನ್ಪುಟ್ ಟ್ಯಾಕ್ಸ್ ಅಲ್ಲಿ ಕೆಲವು ಲಿಸ್ಟ್ ಮಾಡ್ತಾ ಹೋದ್ರೆ ಫಿಸಿಕಲ್ ಕಾಪಿ ಆಫ್ ಇನ್ವಾಯ್ಸಸ್ ಬಂದಿರಲ್ಲ. ಎಸ್ಪೆಷಲಿ ಏನಂತಾರೆ ಸರ್ 2L ಬಂದ್ರೆ ಸಾಕು ಸರ್ ಕ್ರೆಡಿಟ್. ನೋ, ಫಿಸಿಕಲ್ ಕಾಪಿ ಇಸ್ ಅ ಮಸ್ಟ್. receipt of goods is a must. Mismatch is only for facilitation and compliance, no doubt, but in addition to that physical copy, ಇವಾಗ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ಯಾಕೆ ಅಂತ ಹೇಳಿದ್ರೆ, after 5 years when they come for audit, or 3 years when they come for audit, or physical copy invoice source ಇದ್ರೆ, invoice copy ಸಿಕ್ಕಿಲ್ಲ ಅಂದ್ರೆ, to that extent they can deny the input tax credit clearly. So
ದಯವಿಟ್ಟು ಇನ್ವಾಯ್ಸ್ ಕಾಪೀಸ್ ಫಿಸಿಕಲ್ ಕಾಪೀಸ್ ನ ಬೇಸ್ಡ್ ಆನ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ರಿಜಿಸ್ಟರ್ ಅಂತ ಏನ್ ಮೇಂಟೈನ್ ಮಾಡ್ತೀರಾ ಅದಕ್ಕೆ ತಕ್ಕನಾಗೆ ಒಂದು ಲಿಸ್ಟ್ ಔಟ್ ಮಾಡಿ ಕಾಪೀಸ್ ಎಲ್ಲ ಇದೆಯಾ ಚೆಕ್ ಮಾಡಿ ಆಡಿಟ್ ಮಾಡಿ ಫಿಸಿಕಲ್ ಕಾಪೀಸ್ ಎಲ್ಲ ಇಟ್ಕೊಂಡ್ರೆ ಒಳ್ಳೇದು. PO ಮತ್ತೆ ಇನ್ವಾಯ್ಸ್ಗೂ ಮ್ಯಾಚ್ ಆಗಲ್ಲ ಕೆಲವು ಟೈಮಲ್ಲಿ. ನಾವು ಇಶ್ಯೂ ಮಾಡೋ PO ಒಂದಿರುತ್ತೆ, ಅವ್ನು ಸಪ್ಲೈ ಮಾಡೋದು ಇನ್ನೊಂದಿರುತ್ತೆ. ಅದಕ್ಕೆ ಕ್ಲೀನ್ ಆಗಿ ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಟ್ಯಾಕ್ಸ್ ರೇಟ್ ಚೇಂಜ್ ಇರುತ್ತೆ, ಇನ್ಪುಟ್ ಕ್ಲಾಸಿಫಿಕೇಶನ್ ಚೇಂಜ್ ಆದ್ರೆ ನಮ್ ಇನ್ಪುಟ್ ಟ್ಯಾಕ್ಸ್ಗೂ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಪ್ರೂಫ್ ಆಫ್ ರೆಸಿಟ್, ಇದು ಮೇಜರ್ಲಿ ಐ ಹ್ಯಾವ್ ಸೀನ್ ದಿಸ್ ಪ್ರಾಬ್ಲಮ್. ಸರ್ ಇನ್ವಾಯ್ಸ್ ಇದೆಯಲ್ಲ ಸರ್ ಇನ್ಪುಟ್ ಟ್ಯಾಕ್ಸ್ ಇರುತ್ತೆ, ನೋ ಇಟ್ ಈಸ್ ನಾಟ್ ಸಫಿಶಿಯಂಟ್. ಅದಕ್ಕೆ ನಾನು ಅಲ್ಲಿ ನನ್ನ ಸ್ಟಾಕ್ ರೆಕಾರ್ಡ್ಸ್ ಟೈಮಲ್ಲಿ ನಾನು ಹೇಳಿದ್ದು GRN ಆರ್ ಎನಿ ಸ್ಟಾಕ್ ರೆಸಿಟ್ ಡಾಕ್ಯುಮೆಂಟೇಶನ್ ಮೇಂಟೈನ್ ಮಾಡೋದು ಅವಶ್ಯಕತೆ ಇರುತ್ತೆ. ಇಲ್ಲ ಅಟ್ಲೀಸ್ಟ್ ಇನ್ಪುಟ್ ಸ್ಟಾಕ್ ರಿಜಿಸ್ಟರ್ ಇರಬೇಕು. ಅಲ್ಲಿ ಆ ರೆಸಿಟ್ ಆಫ್ ಗೂಡ್ಸ್ ಡೇಟು ಮತ್ತೆ ಇನ್ವಾಯ್ಸ್ ಡೇಟ್ಗೂ GRN ಅಥವಾ ಇಲ್ಲ ಅಂದ್ರೂ ಕೂಡ ನಾನು ಇವೆ ಬಿಲ್ ನಮ್ಗೆ ಬಂದಿದ್ದ ಡೇಟ್ಗೂ ಯು ಹ್ಯಾವ್ ಟು ಕ್ಲಿಯರ್ಲಿ ಮ್ಯಾಚ್ ಅಂಡ್ ಕೀಪ್ ಅ ಟ್ರಯಲ್ ನೋಡ್ಬೇಕಾಗತ್ತೆ, ತಾಳೆ ಹಿಡಿಬೇಕಾಗತ್ತೆ. ಮತ್ತೆ ಸ್ಟಾಕ್ ರೆಕಾರ್ಡ್ ಅಲ್ಲಿ ಅದನ್ನ ಅಕೌಂಟ್ ಆಗಲ್ಲ ಕೆಲವು ಟೈಮ್ ಅಲ್ಲಿ, ಬಿಕಾಸ್ ಎಸ್ಪೆಷಲಿ ಸರ್ವಿಸ್ ಪ್ರೊವೈಡರ್ಸ್ ನಾನು ಹೇಳಿದ್ನಲ್ಲ ಆ ತರ. ಇನ್ ಕೇಸ್ ಆಫ್ RCM ಅಲ್ಲಿ ನಾವು ಸೆಲ್ಫ್ ಇನ್ವಾಯ್ಸ್ ಜನರೇಟ್ ಮಾಡಿರಲ್ಲ ಮೆಜಾರಿಟಿ ಕೇಸಸ್ ಅಲ್ಲಿ. ಮತ್ತೆ ಇನ್ಪುಟ್ ಟ್ಯಾಕ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು, ವಿಚ್ ವಿಲ್ ಮ್ಯಾಚ್ ಟು ದಿ ಟೋಟಲ್ ಕ್ರೆಡಿಟ್ ಎಲಿಜಿಬಲ್ ಆಸ್ ಕ್ಲೇಮ್ಡ್ ಇನ್ ಯುವರ್ ರಿಟರ್ನ್ಸ್. ಮತ್ತೆ ಅಕೌಂಟಿಂಗ್ ಸಿಸ್ಟಮ್ ನಾನು ಹೇಳಿದ ಗ್ರಾಸ್ ಸಿಸ್ಟಮ್ ನೆಟ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ ಕೆಲವರು ಗ್ರಾಸ್ ಅಕೌಂಟಿಂಗ್ ಸಿಸ್ಟಮ್ ಮಾಡ್ತಾರೆ, ಅವಾಗ ರೀಕನ್ಸಿಲೇಷನ್ ತಪ್ಪಾಗತ್ತೆ. ಕೆಲವರು ಬರೀ ಇನ್ಪುಟ್ ಟ್ಯಾಕ್ಸ್ ಅಕೌಂಟಿಗೆ ಬಂದ್ರೆ ಬರೀ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಂಡಿದ್ ಮಾತ್ರ ಅಕೌಂಟ್ ಮಾಡ್ತಾರೆ, ಎಲ್ಲಾನು ಅಕೌಂಟ್ ಮಾಡಲ್ಲ. ಬಟ್ ರಿಟರ್ನ್ಸ್ ಅಲ್ಲಿ ಗ್ರಾಸ್ ತೋರಿಸ್ಬೇಕಾ ನೆಟ್ ತೋರಿಸ್ಬೇಕಾ ರಿವರ್ಸ್ ಅಲ್ಲಿ, ಎಸ್ಪೆಷಲಿ ಬ್ಯಾಂಕಿಂಗ್ ಕಂಪನೀಸ್ ಅಲ್ಲಿ ಇಟ್ ಇಸ್ ಸಜೆಸ್ಟ್ ಟು ಶೋ ದ ಗ್ರಾಸ್ ಅಮೌಂಟ್ ಅಂಡ್ ದೆನ್ ರಿವರ್ಸ್ ದ ಪೋರ್ಷನ್ ಆಫ್ ಇಟ್. ಎಕ್ಸ್ಪೆನ್ಸಿಂಗ್ ಆಫ್ ಇನ್ಎಲಿಜಿಬಲ್ ಕ್ರೆಡಿಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದೆ ಆಗ್ಲೇ ಆ ತರ. ಔಟ್ಪುಟ್ ಟ್ಯಾಕ್ಸ್ ಬಂದ್ರೆ ಪ್ರಾಪರ್ ಸಿಸ್ಟಮ್ ಆಫ್ ಇನ್ವಾಯ್ಸ್ ನಂಬರಿಂಗ್ ಇರಲ್ಲ, ಮಿಕ್ಸ್ ಅಪ್ ಮಾಡ್ತಾರೆ, ಕೆಲವು ಟೈಮ್ ಜಂಪ್ ಮಾಡ್ತಾರೆ ಇನ್ವಾಯ್ಸಿಂಗ್, ಕೆಲವು ಟೈಮ್ ಅಲ್ಲಿ ಆಮೇಲೆ ಆಡ್ ಮಾಡ್ತಾರೆ ಯಾರೋ ಕಸ್ಟಮರ್ ಕೇಳಿದ್ರು ಅಂತ, ಬಟ್ ಅಲ್ಲಿಗೂ ಮ್ಯಾಚ್ ಆಗಲ್ಲ. ಸೊ ಬಿ ಕೇರ್ಫುಲ್ ಆನ್ ಇನ್ನೊಂದು ರಿಜಿಸ್ಟರ್ ಇಟ್ಸ್ ಸಜೆಸ್ಟೆಡ್ ಟು ಹ್ಯಾವ್ ಆಲ್ ದಿ ಇನ್ವಾಯ್ಸಸ್ಗೆ ನಾನ್ ಇವೆ ಬಿಲ್ ಎಷ್ಟು ಸಪ್ಲೈಸ್ ಹೋಗಿದೆ, ಇವೆ ಬಿಲ್ ಸಪ್ಲೈಸ್ ಎಷ್ಟು ಹೋಗಿದೆ, ಅದಕ್ಕೆ ಮ್ಯಾಚ್ ಆಗತ್ತಾ ನೋಡ್ಕೊಳ್ಳೋದು. ಡೀಮ್ ಸಪ್ಲೈ ಅಲ್ಲಿ ಕನ್ಸಿಡರೇಷನ್ ಇಲ್ಲದೆ ಇರೋ ಚಾನ್ಸಸ್ ಇರುತ್ತೆ. ಸಾರಿ, ಡೀಮ್ ಸಪ್ಲೈ ಏನಿರುತ್ತೆ ಅದನ್ನ ಅಕೌಂಟ್ ಆಗಲ್ಲ, ಕೆಲವು ಮಿಸ್ ಆಗುತ್ತೆ, ಬಿಕಾಸ್ ಔಟ್ಪುಟ್ ಅಲ್ಲಿ ಅದು ಬರಲ್ಲ, ಜನರಲಿ ಇನ್ವಾಯ್ಸ್ ಇರಲ್ಲ, ಅದಕ್ಕೆ ಬರಲ್ಲ. ಸೊ ಶುಡ್ ಬಿ ಕೇರ್ಫುಲ್. ಅದೇ ತರ ವ್ಯಾಲ್ಯೂಯೇಷನ್ ಬಂದ್ರೆ ಇಫ್ ಇಟ್ಸ್ ಬಿಟ್ವೀನ್ ದ ರಿಲೇಟೆಡ್ ಪಾರ್ಟಿ ಆರ್ ಇಂಟರ್ಕನೆಕ್ಟೆಡ್ ಅಂಡರ್ಟೇಕಿಂಗ್ಸ್, ದಿ ಡಿಸ್ಟಿಂಕ್ಟ್ ಪರ್ಸನ್ಸ್, ಆ ಟೈಮ್ ಅಲ್ಲಿ ವ್ಯಾಲ್ಯೂಯೇಷನ್ ನಾವ್ ಏನ್ ಬಿಲ್ ಮಾಡ್ತೀವಿ ದಟ್ ಮೇ ಹ್ಯಾವ್ ಟು ಬಿ ignored and take a value as per valuation rule in certain cases. ಕೆಲವು ಟೈಮ್ ಅಲ್ಲಿ ಅದನ್ನ ಮಾಡಿರಲ್ಲ, ಸೊ ಅಲ್ಲಿ ಒಂದು ಮಿಸ್ಟೇಕ್ ಆಗೋ ಚಾನ್ಸ್ ಇರುತ್ತೆ. ಕ್ಲಾಸಿಫಿಕೇಶನ್ yesterday ಅನ್ಪೂರ್ಣ was explaining, so I don't want to go further. ಟ್ಯಾಕ್ಸ್ ರೇಟ್ ಅಡಾಪ್ಷನ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ, we have to be very careful on that. ಎಕ್ಸೆಂಪ್ಷನ್ ಆಗ್ಲೇ ಎಕ್ಸಾಂಪಲ್ ಕೂಡ ಹೇಳಿದೆ. ಸೊ ಎಕ್ಸೆಂಪ್ಷನ್ ಕ್ಲೇಮ್ ಮಾಡಬೇಕಾದ್ರೆ ದಯವಿಟ್ಟು ಕೇರ್ಫುಲ್ ಆಗಿರಿ, ಬಿಕಾಸ್ ಇಫ್ ಯು ಎಕ್ಸೆಂಪ್ಷನ್ ಅಥವಾ ರೆಡ್ಯೂಸ್ಡ್ ರೇಟ್ ಕ್ಲೇಮ್ ಮಾಡಿದ್ರೆ, ಬಿಕಾಸ್ ಏನಾರ ಮಿಸ್ಟೇಕ್ ಆಯ್ತಂದ್ರೆ ಇಟ್ ವಿಲ್ ಹ್ಯಾವ್ ಅ ಸಬ್ಸ್ಟಾನ್ಷಿಯಲ್ ಇಂಪ್ಯಾಕ್ಟ್, ನಾಟ್ ಓನ್ಲಿ ನಿಮ್ಗಷ್ಟೇ ಅಲ್ಲ, ನಿಮ್ಮ ಲೈನ್ ಅಲ್ಲಿರೋ ಚೈನ್ ಅಲ್ಲಿರೋ ಆಲ್ ದಿ ಪೀಪಲ್ ವಿಲ್ ಆಲ್ಸೋ ಬಿ ಎಫೆಕ್ಟೆಡ್. ಇನ್ವಾಯ್ಸ್ ಸಪ್ಲೈ ಮಾಡೋ ಟೈಮ್ ಇನ್ವಾಯ್ಸ್ ರೈಸ್ ಮಾಡದೇ ಇರೋದು, ರಾಂಗ್ ಪ್ಲೇಸ್ ಆಫ್ ಸಪ್ಲೈ ಮೆನ್ಷನ್, ಇದೆಲ್ಲ ಸಮ್ ಕ್ಲಾರಿಕಲ್ ಎರರ್ ಇರುತ್ತೆ. ಐ ಥಿಂಕ್ ಇಲ್ಲಿಗೆ ಈ ಡಾಕ್ಯುಮೆಂಟೇಶನ್, ಈ ಪಾಸಿಬಲ್ ಎರರ್ಸ್ ಬಗ್ಗೆ ಐ ಕವರ್ಡ್ ಸಬ್ಸ್ಟಾನ್ಷಿಯಲಿ ಎಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಐ ಥಿಂಕ್ ಇನ್ನೊಂದು 15-20 ನಿಮಿಷ ಇದೆ, ಆದಷ್ಟು ಕ್ವಿಕ್ ಆಗಿ ಒಂದು 5-10 ನಿಮಿಷದಲ್ಲಿ ಮುಗಿಸ್ತೇನೆ, ಆಮೇಲೆ ಕ್ವೆಶನ್ ಆನ್ಸರ್ಸ್ ತಗೋತೀನಿ. ಜನರಲಿ ಕಮ್ಯುನಿಕೇಶನ್ಸ್ ಯಾವ ತರ ಬರ್ಬೋದು, ಇಮೇಲ್ ಕಮ್ಯುನಿಕೇಶನ್, ಪೋರ್ಟಲ್ ಅಲ್ಲಿ ಬರ್ಬೋದು, ಟೆಲಿಫೋನ್ ಕಾಲ್ಸ್ ಬರ್ಬೋದು, ಎನ್ಕ್ವೈರಿ ಲೆಟರ್ಸ್ ಬರ್ಬೋದು. ದೇಸೆ ಈಗ ನಿಮ್ದು ರಿಟರ್ನ್ಸ್ ಅಲ್ಲಿ 2A ಮತ್ತೆ ಇದಕ್ಕೆ ಮಿಸ್ ಮ್ಯಾಚ್ ಇದೆ, ಸೊ ಯು ಹ್ಯಾವ್ ಟು ಪೇ ದಿಸ್ ಮಚ್ ಟ್ಯಾಕ್ಸ್ ಅಂತ ಬರ್ಬೋದು. ಆಡಿಟ್ ರಿಲೇಟೆಡ್ ಕಮ್ಯುನಿಕೇಶನ್ಸ್ ಇರ್ಬೋದು, ಎನ್ಕ್ವೈರಿ ಮತ್ತೆ ಇನ್ವೆಸ್ಟಿಗೇಷನ್, ಈ ಸಮನ್ಸು ಅದು ಇವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಇಷ್ಟು ಟೈಪ್ ಆಫ್ ಬ್ರಾಡ್ಲಿ ಇರುತ್ತೆ.
ಅದಕ್ಕೆಲ್ಲದಕ್ಕೂ ಸೇರಿ ಒಂದು ಕನ್ಸಾಲಿಡೇಟ್ ಒಂದು ಟಿಪ್ಸ್ ತರ ಮಾಡಿದ್ದೇನೆ. ಫಸ್ಟ್ಲಿ one important thing Naveen also highlighted before I go in here, you should have a proper filing system as to departmental correspondence file antane heli ಒಂದು clean ಆಗಿ maintain ಮಾಡಿ chronological order ಅಲ್ಲಿ all the departmental correspondences should be maintained over there. ನಿಮ್ಗೆ periodically ಬೇಕಿದ್ರೆ separate ಫೈಲ್ ಮಾಡಿ ಇಯರ್ ವೈಸ್, ಇಲ್ಲ ಕಂಟಿನ್ಯೂಸ್ ಆಗಿ ಒಂದೇ ಇಶ್ಯೂ ವೈಸ್ ಮಾಡಕ್ ಹೋಗ್ಬೇಡಿ. ಏನಾಗಿ ಇಶ್ಯೂ ವೈಸ್ ಮಾಡ್ಬೇಕು ಅಂದ್ರು ಒರಿಜಿನಲ್ಲಿ ಇಲ್ಲಿಟ್ಟು ಇದೊಂದು ಕಾಪಿ ತೆಗೆದು ಇಶ್ಯೂ ವೈಸ್ ಸೆಪರೇಟ್ ಫೈಲ್ ಮಾಡಿ, ನೋ ಪ್ರಾಬ್ಲಮ್. ಆಲ್ ದಿ ಕರೆಸ್ಪಾಂಡೆನ್ಸ್ ನನ್ನ ಪ್ರಕಾರ ಒಂದು ಫೈಲ್ ಅಲ್ಲಿ ಇದ್ರೆ ಒಳ್ಳೇದು. ಅವಾಗ ನಮ್ಗೆ ಮುಂದೆ ಯಾವುದೇ ಕಾರಣಕ್ಕೆ ಏನೇ ರೆಫರೆನ್ಸ್ ಬಂದ್ರೂ ಉಪಯೋಗ ಆಗುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಕೂಡ ಒಂದ್ 2-3 ವಿಷಯ ಈಗೆಲ್ಲ ಆಸ್ ನವೀನು ಎಕ್ಸ್ಪ್ಲೈನ್ ಮಾಡಿದ್ರು, ಸಾಫ್ಟ್ ಕಾಪಿ ಸೊ ಒಂದು ಫೋಲ್ಡರ್ ಹಾಕಿ ಇಟ್ಟಿರ್ತೀವಿ. ಆ ಫೋಲ್ಡರ್ ಎಲ್ಲಿದೆ, ಯಾರಿದೆ, ಅದ್ರ ಪಾಸ್ವರ್ಡ್ ಏನು, ಆ ಪರ್ಟಿಕ್ಯುಲರ್ ಎಂಪ್ಲಾಯಿ ಆರ್ ಪರ್ಟಿಕ್ಯುಲರ್ ಕನ್ಸಲ್ಟೆಂಟ್ ಹೋದ್ರೆ ನೋ ಬಡಿ ವಿಲ್ ಬಿ ನೋ ಹ್ಯಾವಿಂಗ್ ಅ ಟ್ರ್ಯಾಕ್, ಯಾರಿಗೂ ಕೂಡ ಟ್ರ್ಯಾಕ್ ಇರಲ್ಲ. ಸೊ ಆ ತರ ಮಾಡ್ಲಿಕ್ಕೆ ಬಿಡ್ಬೇಡಿ. ಡಿಪಾರ್ಟ್ಮೆಂಟಲ್ ಕರೆಸ್ಪಾಂಡೆನ್ಸ್ ಆದಷ್ಟು ಕೂಡ ಪ್ರಿಂಟ್ ಔಟ್ ತೆಗೆದು ಫೈಲ್ ಅಲ್ಲಿ ಇಡಿ. ಅಕ್ನಾಲೇಜ್ಮೆಂಟ್ ಮಾಡಿಸಿದ್ರೆ ಅಕ್ನಾಲೇಜ್ಮೆಂಟ್ ಕಾಪಿ ಒರಿಜಿನಲ್ ಇಡಿ. ಬೇಕಂತ ಹೇಳಿದ್ರೆ ಆಸ್ ಅ ಬ್ಯಾಕಪ್ ಆಲ್ವೇಸ್ ಕೀಪ್ ಒನ್ ಮೋರ್ ಕಾಪಿ ಎಕ್ಸ್ಟ್ರಾ. ಇವರು ಏನ್ ಎಲೆಕ್ಟ್ರಾನಿಕ್ ಬ್ಯಾಕಪ್ ಅಂತ ಹೇಳ್ತಾರಲ್ಲ, ಡಿಪಾರ್ಟ್ಮೆಂಟಲ್ ಕಮ್ಯುನಿಕೇಶನ್ ಫೈಲ್ ನನ್ನ ಪ್ರಕಾರ ವಿತ್ ಇಂಡೆಕ್ಸ್ ಇರಬೇಕು. ಸೈಡ್ ಅಲ್ಲಿ ಇಂಡೆಕ್ಸ್ ಮಾಡಿ ಅದಕ್ಕೊಂದು ಪ್ರಾಪರ್ ಇದು ಮಾಡಿ. ಯಾವುದೇ ಕಾರಣಗಳಿಂದ ಪೇಪರ್ಸ್ ತೆಗೆದ್ರೆ ಅದ್ರಲ್ಲಿ ವಾಪಸ್ ರೀಪ್ಲೇಸ್ ಮಾಡಿ. ಯಾವುದೇ ಕಾರಣಕ್ಕೂ ಇದನ್ನ ಕಾಂಪ್ರಮೈಸ್ ಮಾಡಬೇಡಿ. ಯಾವುದೇ ಒಂದು ಕಮ್ಯುನಿಕೇಶನ್ ಬಂದ್ರೆ, ಯಾವುದೇ ಮೋಡಲ್ ಬಂದ್ರೆ ಫಸ್ಟ್ ಅಥೆಂಟಿಸಿಟಿ ಚೆಕ್ ಮಾಡಿ. ಯಾರು ಮಾಡ್ತಾ ಇದ್ದಾರೆ, ಯಾವ ವಿಷಯವಾಗಿ ಮಾಡ್ತಾ ಇರೋದು, ಸುಮ್ನೆ ಡಮ್ಮಿ ಕಾಲ್, ಐ ಮೀನ್ ಫೇಕ್ ಕಾಲ್ ಮಾಡ್ತಿದಾರ, ರಿಯಲ್ ಹೂ ಇಸ್ ದಟ್ ಪರ್ಸನ್. ಯಾಕಂದ್ರೆ ಈಗೆಲ್ಲ ಜಾಸ್ತಿ ಅದೆಲ್ಲ ಆಗಿದೆ. somebody wants to extract again, so may not be true all the time, but ಆದ್ರೂ ಚೆಕ್ ಮಾಡಿ ಅಥೆಂಟಿಸಿಟಿ ಆಫ್ ದಿ ಕಮ್ಯುನಿಕೇಶನ್. ಹೌದು, ಇಮೇಲ್ ಯಾರು ಬರೀತಿದ್ದಾರೆ, ಆ ಇಮೇಲ್ ಅಡ್ರೆಸ್ ಏನು, ಗವರ್ಮೆಂಟಲ್ ಇಮೇಲ್ ಐಡಿನ, ಪರ್ಸನಲ್ ಇಮೇಲ್ ಐಡಿನ. ಇಫ್ ಪರ್ಸನಲ್ ಇಮೇಲ್ ಐಡಿ, ಬಿ ಡಬ್ಲಿ ಕೇರ್ಫುಲ್. ಡಿಪಾರ್ಟ್ಮೆಂಟಲ್ ಇಮೇಲ್ ಐಡಿ ಇಂದ ಬರ್ತಾ ಇದ್ರೆ ಓಕೆ, ಮೋರ್ ಆರ್ ಲೆಸ್ ಫೈನ್. ಯಾರು ಬರೀತಾ ಇದ್ದಾರೆ, ಹೂ ಇಸ್ ಅ ಪರ್ಸನ್ ಹೂ ಇಸ್ ರೈಟಿಂಗ್ ದಿಸ್ ಮೇಲ್ ಆರ್ ಲೆಟರ್, ವಾಟ್ ಈಸ್ ದ ಅಥಾರಿಟಿ, ಅವ್ರದ್ದು ಏನು, ಅವ್ರು ಬರೀಲಿಕ್ಕೆ ಪವರ್ಸ್ ಇದೆಯಾ, ಅವ್ರಿಗೆ ಆ ವಿಷಯ ಕೇಳಕ್ಕೆ ರೈಟ್ಸ್ ಇದೆಯಾ, ಪವರ್ಸ್ ಇದೆಯಾ. ಇದು ನೀವು ಯೋಚನೆ ಮಾಡಿ. ಅಂತ ಹೇಳಿ ಅವ್ರಿಗೆ ಕೇಳೋದು ಬಿಡೋದು ಆಮೇಲೆ, ವಿಲ್ ಕಮ್ ಟು ದಟ್ ಲೇಟರ್. ಫಸ್ಟ್ ನೀವು ನೋಡಿದಾಗ ಏನೆಲ್ಲ ಚೆಕ್ ಮಾಡಬೇಕು, ಯಾವ ಪ್ರಾವಿಷನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾರೆ, ಯಾವ ಸೆಕ್ಷನ್ ಅಲ್ಲಿ ಡೀಟೇಲ್ಸ್ ಕೇಳ್ತಾ ಇದ್ದಾರೆ, ಯಾವ ರೂಲ್ ಅಲ್ಲಿ ಈ ಮತ್ತೆ ಇವ್ರು ಇದಕ್ಕೆ ಕೇಳ್ತಾ ಇರ್ಬೋದು ಅಂತ ನೀವ್ ಅನ್ಕೊಂಡು ಏನು ಹೇಳಕ್ ಹೋಗ್ಬೇಡಿ. ಸ್ವಲ್ಪ ಸಮಾಧಾನವಾಗಿ ಹ್ಯಾಂಡಲ್ ಮಾಡಿ. ಅವ್ರು ಕ್ವಶನ್ ಕೇಳಿದ್ರು ಅಂತ ಹೇಳಿ ಹರಿ ಮಾಡಿ ರಿಪ್ಲೈ ಮಾಡಕ್ ಹೋಗ್ಬಿಡಿ. ಯಾವುದೇ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ಟೈಮ್ ತಗೊಂಡು ಅದಕ್ಕೆ ಅಪ್ರೋಚ್ ಮಾಡೋದು ಒಳ್ಳೇದು ನನ್ನ ಪ್ರಕಾರ. ಯಾವುದೇ ಈ ತರ ಕಮ್ಯುನಿಕೇಶನ್ ಬಂದಾಗ ಫಸ್ಟ್ ಯಾಕೆ ಬಂತು, ಯಾವ ಕಾರಣಕ್ಕಾಗಿ ಬಂತು, ಎಲ್ಲಿಂದ ಇದು ಜನರೇಟ್ ಆಗಿದೆ ಈ ಇನ್ಫಾರ್ಮೇಶನ್, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ಏನು ಆನ್ಸರ್ ಮಾಡಿ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ಸು. ಆಸ್ಕಿಂಗ್, ದಯವಿಟ್ಟು ಇದನ್ನ ಕ್ಲಾರಿಫೈ ಮಾಡಿ ನಮ್ಗೆ, ಈ ಯಾಕೆ, ಏನು, ಏನಕ್ಕೋಸ್ಕರ ಈ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀರಾ ಅಂತ. ಸೊ ಅದ್ ಬಂದಾಗ ನೀವು ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ನಿಮ್ಗೆ ಬೇಕಂತ ಹೇಳಿದ್ರೆ ಟೈಮ್ ಕೇಳಿ, ಬಟ್ ಹಂಗಂತ ಹೇಳಿ ಅವ್ರನ್ನ ಆಟ ಆಡಿಸ್ಬೇಡಿ, ಡಾಟ್ಸ್ ಮಾಡಬೇಡಿ ಆಫೀಸರ್, ತುಂಬಾ ಟೈಮ್ ತಗೋಬೇಡಿ. ಬಿ ಅಟೆಂಟಿವ್ ಟು ಡಿಪಾರ್ಟ್ಮೆಂಟಲ್ ಕರೆಸ್ಪಾಂಡೆನ್ಸಸ್. ಒನ್ಸ್ ನಿಮ್ಗೆ ಆ ಇನ್ಫಾರ್ಮೇಶನ್ ಎಲ್ಲ ನಿಮ್ ಮುಂದೆ ಇರುವಾಗ ಏನೆಲ್ಲ ಪಾಸಿಬಿಲಿಟಿ ಇಶ್ಯೂಸ್ ಕ್ರಿಯೇಟ್ ಆಗ್ಬೋದು, ಕಾಂಪ್ಲೆಕ್ಸಿಟೀಸ್ ಕ್ರಿಯೇಟ್ ಆಗ್ಬೋದು, ಫಸ್ಟ್ ನೀವು ಯೋಚನೆ ಮಾಡಿ, ಥಿಂಕ್ ಮಾಡುವಾಗ ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂದ್ರೆ, ಡೋಂಟ್ ಸಿ ನಿಮ್ಮನ್ನ ನೀವು ಸ್ವಲ್ಪ ಆಚೆ ಬಂದ್ ನೋಡಿ.
ಸಿ ಇಟ್ ಆಸ್ ಅ ಥರ್ಡ್ ಪರ್ಸನ್. ಆ ಇಶ್ಯೂನ ಅಸಸಿಯಾಗಿ ನೋಡ್ಬೇಡಿ, ನೀವೇ ಆಡಿಟರ್ ಆಗಿ ನೋಡ್ಬೇಡಿ, ನೀವೇ ನೀವು ಕನ್ಸಲ್ಟೆಂಟ್ ತರ ನೋಡ್ಬೇಡಿ. ನೀವು ಒಂದ್ ಸ್ಟೆಪ್ ಹಿಂದೆ ಹೋಗಿ ಅದನ್ನ ವೆದರ್ ಆಸ್ ಅ ಡಿಪಾರ್ಟ್ಮೆಂಟಲ್ ಆಫೀಸರ್ ನೋಡಿ ಅಥವಾ ಔಟ್ಸೈಡರ್ ಏನಿದೆ ಅಂತ ನೋಡಿ. ನೀವು ಮಾಡಿರೋ ತಪ್ಪನ್ನ ತಲೆಯಲ್ಲಿ ಇಟ್ಕೊಂಡು ಅಥವಾ ಮುಚ್ಚಿಟ್ಕೊಳ್ಳೋಕೆ ಅಂತ ಏನೋ ಮಾಡಕ್ ಹೋಗಿ ಏನೋ ಆಗೋದ್ ಬೇಡ. ಅಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಂತ. ಏನೇ ಒಂದು ಈಗ ಅವ್ರು ಏನೋ ಇನ್ಫಾರ್ಮೇಶನ್ ಕೇಳಿದಾರೆ ಅದನ್ನೆಲ್ಲ ಕಂಪೈಲ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಕ್ ಮುಂಚೆ ಆದಷ್ಟು ತರೋಲಿ ಚೆಕ್ ಮಾಡಿ ಕೇಳಿರೋ ಅಷ್ಟು ಇನ್ಫಾರ್ಮೇಶನ್ ಮಾತ್ರ ಕೊಡಿ. ತುಂಬಾ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವಾಗ ನೀವು ಪ್ರಿಯಂಪ್ಟ್ ಮಾಡಬೇಡಿ. ನಿಮ್ಗೆ ಏನೋ ಇಶ್ಯೂ ಕ್ರಿಯೇಟ್ ಆಗ್ಬೋದು, ಏನೋ ಮಿಸ್ಟೇಕ್ ಆಗ್ಬೋದು, ಅಥವಾ ಇದೇನೋ ಇಶ್ಯೂ ಬರ್ಬೋದು ಅಂತಂದ್ರೆ ಟೇಕ್ ಅ ಎಕ್ಸ್ಪರ್ಟ್ ಕನ್ಸಲ್ಟೇಷನ್. ಅವ್ರ ತಿಳ್ಕೊಂಡು ಹೇಗೆ ಹ್ಯಾಂಡಲ್ ಮಾಡಬೇಕು, ಇದ್ ಮಾಡ್ಬೇಕು ಅಂತ ತಿಳ್ಕೊಂಡು ನಂತರ ಅದಕ್ಕೆ ಉತ್ತರಿಸೋದು ಒಳ್ಳೇದು. ಈ ಟೆಲಿಫೋನಿಕ್ ಕಾಲ್ಸ್ಗಳು ಬಂದಾಗ ಯಾರು ಫೋನ್ ಮಾಡಿದ್ದಾರೆ, ಯಾವತ್ತು, ಏನಕ್ಕೆ ಬರ್ಕೊಂಡು ಇಟ್ಕೊಳ್ಳಿ. ಮತ್ತೆ ಕೇಳಿ ಅವರಿಗೆ ಏನಕ್ಕೆ ಫೋನ್ ಮಾಡ್ತಾ ಇದ್ದೀರಾ, ಯಾವ ವಿಷಯವಾಗಿ. ಇಮಿಡಿಯೇಟ್ಲಿ ರಿಪ್ಲೈ ಮಾಡಬೇಡಿ, ಟೈಮ್ ತಗೊಳ್ಳಿ. ಸರ್ ಅದನ್ನ ಚೆಕ್ ಮಾಡಿ ವಾಪಸ್ ನೀವು ನಂಬರ್ ಕೊಡಿ ಅಂತ ನಂಬರ್ ತಗೊಳ್ಳಿ, ವಾಪಸ್ ಅವರಿಗೆ ಫೋನ್ ಮಾಡಿ. ಅವ್ರು ಕೆಲವಿಲ್ಲ ನಂಬರ್ ಕೊಡಲ್ಲ, ನಾವೇ ಆಮೇಲೆ ಮಾಡ್ತೀವಿ, ನೀವೇ ಹೇಳಿ. ಆಯ್ತು ಸರ್ ಅಂತ, ಬಟ್ ನಂಬರ್ ನಿಮ್ ಮೊಬೈಲ್ ಅಲ್ಲಿ ಬಂದ್ರೆ ನೋಟ್ ಮಾಡ್ಕೊಳ್ಳಿ. ಆದಷ್ಟು ಅವ್ರು ಓರಲ್ ಆಗಿ ಕೇಳಿದ್ರೆ ಸರ್ ದಯವಿಟ್ಟು ರೈಟಿಂಗ್ ಅಲ್ಲಿ ಕೊಟ್ಟರೆ ಒಳ್ಳೇದಾಗತ್ತೆ. ಇದು ಕೇಳಕ್ ಮುಂಚೆ ನೀವು ಹುಷಾರಾಗಿರ್ಬೇಕು. ಯಾಕಂದ್ರೆ ಇಫ್ ಯು ಕ್ಯಾನ್ ಕ್ಲೋಸ್ ದ ಮ್ಯಾಟರ್ ವಿತೌಟ್ ಪುಟಿಂಗ್ ಆನ್ ರೆಕಾರ್ಡ್ ಇಸ್ ಫೈನ್, ನಿಮ್ ಪರವಾಗಿಲ್ಲ. ದಟ್ಸ್ ಆಲ್ ಅಪ್ ಟು ಈಚ್ ಇಂಡಿವಿಜುವಲ್ ಪರ್ಸನ್ ಅಸೆಸಿ ಡಿಪೆಂಡಿಂಗ್ ಅಪಾನ್ ಸರ್ಕಮ್ಸ್ಟಾನ್ಸಸ್. ಓಕೆ, ಇಫ್ ಅವರೇನು ರಿಟರ್ನ್ ಅಲ್ಲಿ ಕೇಳಿಲ್ಲ ಅಂದ್ರೆ, ಓರಲ್ ಆಗಿ ಕೇಳಿದ್ರೆ, ನೀವು ಇನ್ಫಾರ್ಮೇಶನ್ ಕೊಟ್ರಿ ಅಂತಂದ್ರೆ ಇಟ್ ಇಸ್ ಸಜೆಸ್ಟೆಡ್ ದಟ್ ನೀವೇನೆಲ್ಲ ಅವ್ರು ಏನೆಲ್ಲ ಕೇಳಿದ್ರು, ನೀವೇನೆಲ್ಲ ಕೊಟ್ರಿ, ಯಾಕೆ ಕೇಳಿದ್ರು, ಏನ್ ಇಂಟೆನ್ಷನ್ ನೀವು ಕೊಟ್ರಿ, ನಿಮ್ ಪ್ರಕಾರ ಏನು, ಅದನ್ನ ಒಂದು ಲೆಟರ್ ಬರೆದು ಬಿಟ್ಟು ಅವರಿಗೆ ಕಳಿಸ್ಬಿಟ್ಟು ಅಕ್ನಾಲಜ್ಮೆಂಟ್ ಇಟ್ಕೊಳ್ಳಿ. ಅವರು ಫಿಸಿಕಲ್ ಆಗಿ ತಗೊಳ್ಳಲ್ಲ ಅಂತ ಹೇಳಿದ್ರೆ ಸೆಂಡ್ ಇಟ್ ಥ್ರೂ ರಿಜಿಸ್ಟರ್ಡ್ ಪೋಸ್ಟ್ ಅಕ್ನಾಲಜ್ಮೆಂಟ್ ಡ್ಯೂ. ಕೆಲವು ಟೈಮಲ್ಲಿ ಅದೇ ಹೇಳಿದ ಟ್ಯಾಕ್ಸ್ ಕಟ್ಟಬೇಕು, ಈಗ ಕಟ್ಟಿ ಅಂತ ಹೇಳಿದ್ರೆ ಪ್ರಾಪರ್ ಆಗಿ ಕನ್ಸಲ್ಟೇಷನ್ ತಗೊಳ್ಳಿ. ಲ್ಯಾಬಿಟಿ ಇದೆಯಾ ಇಲ್ವಾ, ಏನ್ ಕಾನ್ಸಿಕ್ವೆನ್ಸಸ್ ಬರುತ್ತೆ, ಪೇಯಬಲ್ ಇಂಟ್ರೆಸ್ಟ್ ಸಮೇತ ಟ್ಯಾಕ್ಸ್ ಮತ್ತೆ ಇಂಟ್ರೆಸ್ಟ್ ಕಟ್ಟಿ. ಜೊತೆ ಕಟ್ಟಿ ಇಂಟಿಮೇಟ್ ಮಾಡುವಾಗ ರೀಸನ್ಸ್ ಎಲ್ಲಾನು ಏನಕ್ಕೆ ಆ ಮಿಸ್ಟೇಕ್ ಆಯ್ತು ಅಂತ ಬರೆದು ತಿಳಿಸಿ. ಪೆನಾಲ್ಟಿ ವೇವರ್ಗೆ ಸೀಕ್ ಮಾಡಿ, ಬಿಕಾಸ್ ಸೆಕ್ಷನ್ 73(5) ಅಲ್ಲಿ ವೇವರ್ಗೆ ಪ್ರಾವಿಷನ್ ಇದೆ. ನಿಮ್ ಪ್ರಕಾರ ಅದು ಅವ್ರು ಕೇಳ್ತಾ ಇರೋದು ಸರಿ ಇಲ್ಲ ಅಂತಂದ್ರೆ ಸರ್ ನಮ್ ಪ್ರಕಾರ ಇದು ಕಟ್ಟೋ ಅವಶ್ಯಕತೆ ಇಲ್ಲ, ದಯವಿಟ್ಟು ಅವ್ರು ಇಲ್ಲೆಲ್ಲ ಒಪ್ಪದೇ ಇಲ್ಲ ಅಂತ ಎಕ್ಸ್ಪ್ಲೇಷನ್ ಎಲ್ಲ ಕೊಡಿ. ಆಗ ಅವ್ರು ಒಪ್ಪಲ್ಲ ಅಂತ ಹೇಳಿದ್ರೆ ಓಕೆ ಸರ್ ನೀವು ನೋಟಿಸ್ ಕೊಡಿ, ನಾವು ರೆಸ್ಪಾಂಡ್ ಮಾಡ್ತೀವಿ, ಟೇಕ್ ಯುವರ್ ಲೀಗಲ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳ್ಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಅಥಾರಿಟಿ ಚೆಕ್ ಮಾಡಿ, ದರ್ ಇಸ್ ಜೂರಿಸ್ಡಿಕ್ಷನ್, ಆಫೀಸರ್ ಅಥಾರಿಟಿ ಎಲ್ಲ. ನೆಕ್ಸ್ಟ್ ನಿಮ್ದು ರೈಟ್ಸ್ ಏನಿದೆ, ಆಬ್ಲಿಗೇಷನ್ ಏನಿದೆ, ಅದನ್ನೆಲ್ಲ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ದಟ್. ಮತ್ತೆ ಪ್ರಾಪರ್ ಕನ್ಸಲ್ಟೇಷನ್ ಡ್ಯೂ ಕೇರ್ ಇಂದ ಹ್ಯಾಂಡಲ್ ಮಾಡ್ಬೇಕು ಇನ್ವೆಸ್ಟಿಗೇಷನ್. ಬಿಕಾಸ್ ಸಮಥಿಂಗ್ ಗೋಸ್ ರಾಂಗ್ ಅಟ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್, ಇಟ್ ಕ್ಯಾನ್ ಗೋ ರಾಂಗ್. ಸೊ ಯು ಶುಡ್ ಬಿ, ಕೆಲವು ಟೈಮ್ ಮಿಸ್ಟೇಕ್ ಆಗಿರುತ್ತೆ, ಕಟ್ಟಿರಲ್ಲ, ಏನೇ ಎಷ್ಟೊಂದು ರೀಸನ್ಸ್ ಇರ್ಬೋದು. ಆ ಟೈಮಲ್ಲಿ ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಆ ಟೈಮಲ್ಲಿ ಅವರು ಏನೋ ಒಂದು ಲೈನ್ ಹೋಗ್ತಾ ಇದ್ರೆ ವಿಚ್ ನಿಮ್ ಪ್ರಕಾರ ತಪ್ಪಿದ್ರೆ ನೀವು ಸುಮ್ಮನೆ ಇರಿ, ಅವ್ರು ಅದೇ ಲೈನ್ ಹೋಗಿ, ಸೊ ದಟ್ ನೀವು ಲೇಟರ್ ಆನ್ ನಿಮ್ಮ ಲೀಗಲ್ಲಿ ನೋಟಿಸ್ಗಳು ಬಂದಾಗ ಹ್ಯಾಂಡಲ್ ಮಾಡಬೇಕು. ಮಹಾಜರನ್ನ ಡ್ರಾ ಮಾಡಿ ಏನಾದ್ರು ಮಾಡಿದ್ರೆ ಅಲ್ಲಿ ಬರ್ದಿರೋ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆಯೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಬೇಕಾದ ಬರ್ಕೊಂಡಿರ್ತಾರೆ. ಈ ಸಮನ್ಸ್ ಇಶ್ಯೂ ಮಾಡಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ, ಓದ್ತತೆ ಏನ್ ಹೇಳ್ತಾರೆ ಅದು, ಅಥವಾ ಡೆಪೋಸಿಷನ್ ಅಂತ. ಸೊ ಅಲ್ಲಿ ಅದಕ್ಕೆ ಕೆಲವು ಟಿಪ್ಸ್ ಏನಂತಂದ್ರೆ, ಎದ್ರುಕೋಬೇಡಿ, ಬಿ ಬೋಲ್ಡ್, ಹಂಗಂತ ಅಂದ್ಬಿಟ್ಟು ಬಿ ಫರ್ಮ್, ಅಗ್ರೆಸಿವ್ ಆಗಿರ್ಬೇಡಿ, ಅದೇ ರೀತಿ ಸಬ್ಮಿಸಿವ್ ಆಗೂ ಇರ್ಬೇಡಿ. ಹ್ಯಾಂಡಲ್ ಇಟ್ ಫರ್ಮ್. ನಿಮ್ ಸಮನ್ಸ್ ಕರೆದ್ರೆ ಒಂದು ನೋಟ್ಬುಕ್ ತಗೊಂಡೋಗಿ ಅಥವಾ ಡೈರಿ ಏನಾದ್ರು, ಅವ್ರು ಏನೆಲ್ಲ ಹೇಳ್ತಾರೆ ಬರ್ಕೊಡಿ, ಏನ್ ಕೇಳಿದ್ರು, ನೀವೇನ್ ಹೇಳಿದ್ರು ನಿಮ್ ರೆಫರೆನ್ಸಿಗೆ. ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳ್ತಾರೆ ಮತ್ತಿರಲ್ಲ, ಸರ್ ನಾನು ತಂದು ಕೊಡ್ತೀನಿ, ವಾಟ್ ಎಕ್ಸಾಕ್ಟ್ಲಿ ಅವ್ರು ಏನ್ ಹೇಳಿದ್ರು ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಅವ್ರು ಹೇಳಿದನ್ನ ಬರೀಬೇಡಿ, ನಿಮ್ಗೆ ಏನ್ ಅನ್ಸುತ್ತೆ ಬರೀರಿ. ಮತ್ತೆ ಪ್ಲೀಸ್ ನೋಟ್, ಈ ಸ್ಟೇಟ್ಮೆಂಟ್ ಅಥವಾ ಡೆಪೋಸಿಷನ್ ಏನ್ ಹೇಳ್ತೀವಿ
adu they can ask you and bind you as to facts. ಅಂದ್ರೆ facts ಬಗ್ಗೆ ಮಾತ್ರ ಅದು ರಿಲೆವೆನ್ಸ್ ಇರುತ್ತೆ. ನೀವು ಒಪ್ಕೋತೀರಾ ಇದಕ್ಕೆ ಟ್ಯಾಕ್ಸ್ ಬರುತ್ತೆ, ಟ್ಯಾಕ್ಸ್ ಬರುತ್ತೆ ಬರಲ್ಲ ಈಸ್ ನಾಟ್ ನಿಮ್ಗೆ ನೀವು ಹೇಳೋದ್ರಿಂದ ಚೇಂಜ್ ಆಗಲ್ಲ. ಲಾ ಇದೆ ಅದ್ರ ಪ್ರಕಾರ ಆಗುತ್ತೆ. ಬಟ್ ಅದೇ ನೀವು ಇನ್ವಾಯ್ಸ್ ರೇಸ್ ಮಾಡ್ದೇನೆ ಸಪ್ಲೈ ಮಾಡಿದಿರಾ ಇಲ್ವಾ ಇದು ಫ್ಯಾಕ್ಟ್. ಇದನ್ನ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಲಾ ಬಗ್ಗೆ ನೀವು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಪಿ ಕೇಳಿ ರೆಕಾರ್ಡಿಂಗ್ದು ಮೋಸ್ಟ್ ಆಫ್ ದಿ ಕೇಸಸ್ ಕೊಡಲ್ಲ ಅವರು. ಕೊಟ್ಟರೆ ಇಟ್ಕೊಳ್ಳಿ, ಬಂದು ರಿವ್ಯೂ ಮಾಡಿ. ಇಲ್ಲ ಅಂದ್ರೂ ನೀವು ಡೀಟೇಲ್ಸ್ ಕೊಡ್ಬೇಕಂತಂದ್ರೆ ನೀವೆಲ್ಲಾನು ಅವಾಗ್ಲೇ ಹೇಳ್ಬೇಕು, ಅವಾಗ್ಲೇ ಕೊಡ್ಬೇಕಂತಿಲ್ಲ. ನಿಮ್ಗೆ ಏನೋ ಗೊತ್ತಿಲ್ಲ, ತಿಳ್ಕೊಬೇಕಿಲ್ಲ, ಕ್ಲಾರಿಟಿ ಇಲ್ಲ ಅಂದ್ರೆ ಸರ್ ನನ್ ಕನ್ಫ್ಯೂಷನ್ ಇದೆ, ನಾನು ಆಮೇಲೆ ಬಂದು ಹೇಳ್ತೀನಿ, ನಂಗೆ 2 ದಿನ ಟೈಮ್ ಕೊಡಿ, ಇಲ್ಲ ರೈಟಿಂಗ್ ನಾನು ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಬರ್ಬೋದು. ಅಲ್ಲಿ ಏನೋ ಎಲ್ಲ ಹೇಳಿ ಬಂದಿರ್ತೀರಾ, ನಂತರ ಬಂದು ಇನ್ನೊಂದ್ಸರಿ ಯೋಚನೆ ಮಾಡಿ ನೀವೇನೆಲ್ಲ ಕೇಳಿದ್ರು, ಅವರು ಏನೆಲ್ಲ ಹೇಳಿದ್ರಿ, ಅದರಲ್ಲಿ ಫ್ಯಾಕ್ಚುಲಿ ಏನಾದ್ರು ತಪ್ಪಿತ್ತಾ, ನೀವ್ ಹೇಳಿದ್ರೆ ಏನಾದ್ರು ಮಿಸ್ಟೇಕ್ ಇತ್ತಾ, ಇಮಿಡಿಯೇಟ್ಲಿ ಒಂದು ಲೆಟರ್ ಬರೆದ್ಬಿಟ್ಟು ಈ ತರ ಹಿಂಗ್ ಹೇಳಿದೆ, ಬಟ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ನಾನು ಬಂದು ಚೆಕ್ ಮಾಡಿದಾಗ ಈ ತರ ಇದೆ, ಇದನ್ನ ದಯವಿಟ್ಟು ರೆಕಾರ್ಡಿಂಗ್ ತಗೊಳ್ಳಿ ಅಂತ ಹೇಳಿ ಒಂದು ಲೆಟರ್ ಹಾಕಿ ನೀವು ಕೊಡ್ಬೋದು. ಸೊ ಪ್ರಾಬ್ಲಮ್ ಏನು ಇಲ್ಲ. ಐ ಥಿಂಕ್ ಇದು ನಾನು ಹೇಳ್ಬೇಕು ಅನ್ಕೊಂಡಿದ್ದು ಈ ಸಬ್ಜೆಕ್ಟ್ ವಿಷಯದ ಮೇಲೆ. ಐ ಥಿಂಕ್ ಕ್ವೆಶನ್ಸ್ ಎಲ್ಲ ಐ ಕ್ಯಾನ್ ಟೇಕ್ ನೌ. ನವೀನ್, ಓವರ್ ಟು ಯು. ರಾಜೇಶ್, Q&A ಅಂತ ಇದೆ, ಅಲ್ಲಿ ಯು ಕ್ಯಾನ್ ಲುಕ್ ಅಟ್ ದೋಸ್ ಕ್ವೆಶ್ಚನ್ಸ್ ಅಂಡ್ ಆನ್ಸರ್. One ನಿಮಿಷ. Should I close this screen? You can close. Naveen, I am not able to see anything, Naveen, because I may not be host, I think. One ನಿಮಿಷ, I will have a look at it and read it out. Yeah, please, Naveen. Good afternoon, Rajesh. This is Murali Krishna. Good afternoon, Murali. How are you? Yeah, very fine. I'll talk after this particular question and answers. 5 minutes. I was there through the full presentation of you right from 10:30. First few people were talking, then totally all participants came. I'll clarify there are 3 or 5 final points which you have elucidated. In fact, it was a very detailed, very good presentation, and anybody should, if they follow it properly, I don't think there should be any problem. I will talk that later. Let us have a question and answer session now, Rajesh. Yeah. Welcome to you, Dr. B.V. Murali Krishna, sir. Welcome, sir. Thank you. Rajesh, there is a question from Suresh Joshi, Bangalore. We have made nil rated sales, but by mistake we have claimed input. We have reversed now. Any penalty or interest applicable? If they are not utilized, okay, the credit, they are merely claimed it and not utilized, there will not be any interest per se, going by Patna High Court decision, and they may reverse it. So that is what I feel, that there should not be any other implications. How to maintain stock reports for manufacturing unit, usage of more than 200 raw materials, and they produce one finished goods? Okay. See, basically, these are some things which are like, one, there is independent record keeping for inputs. There is a record keeping for produced goods. There is no requirement per se in the GST law as far as the work in progress or the production line over there. And again, the production records, it's talking about on a monthly account, not daily account. So essentially, from the perspective of the accounting, yes,
if they are able to all those 200 items when they're issuing, they may mention issue to production to whichever the final product, and later on, presently majority of them will be maintained on a software basis. They can filter it out based on the consumption. I mean that issue to production, and link out that is a usage for that particular final product. I think this is what can be a solution in that scenario, unless they have a detailed software which can correlate all those based on the BOQ for the 200 quantity to one final product. How to account for services used in manufacture? As I mentioned, there is nothing like the period, because services cannot be stored. Whatever services received during a month, as I told, I segregated into at least 3 or 4 classes. One, direct expenses or the services directly used in production, then services used for marketing, services used for admin, and other services probably which is not falling into any of the 3 categories, which are used in the business. And that can be the basis in which it can be grouped, and that is what can be said to be an account kept for the service used for production. Any format for input credit and output credit? Formats you can design on your own. There is no prescribed format. Somebody who are well versed with the rest-wise central excise law, or they will be having those formats with little modification over there that can be adopted easily. How to maintain DC for tools movement? Sorry, DC for? Tools movement. Okay. The delivery challans for the tools movement, basically delivery challenge is a document which is to be generated indicating which goods is moving from where to where for what purpose. So they may have a separate series for that particular movement of tools. Anyhow, there is no supply to that effect if it is going for some operations and coming back. This movement will be for other than for supply and will come back. Tax invoice is not issued by banker on collecting GST on bank charges. In the absence of original tax invoice, will input tax based on form GSTR 2A? I think there's a special rule for the banking companies that those bank statements etc. can be construed as a the document for input tax credit. I think that would be sufficient, I believe. Stock transfer time in the e-way bill tax selection is required or not? You can ask this question tomorrow. Yeah, I was about to tell that Murali Yes. Krishna will be anxiously waiting to answer this question tomorrow. Yes. To arrive at the correct closing stock, it is better One second. Let us answer that question tomorrow. But let them understand there is no stack transfer concept in GST at least. Okay, it's all interstate supply. Okay. Yeah. Next question, to arrive at the closing stock, correct closing stock, is it better to do stock inventory? No, the question, if I understand, obviously they have to take a physical stock taking periodically and do a corresponding adjustments to that effect. I will restrict the questions only to today's topic. Let Yes, us yes. not deviate. So because they are asking other things also. In case of small traders, is stock account required? There is no segregation or differentiation between a small trader and large trader. Any registered person is required to follow all those requirements under the law. In case of expiry goods like medicine, where should they deduct it from the stock? There will be multiple scenarios in those things. One, it is not all dispatched out of the factory, still lying in the stock. They have to reduce from FG and issue to whatever the destruction account or whatever it is, and corresponding input tax credit, the treatment as I was mentioning, can be looked into. In case where the goods have gone out to distributor on raising of a sales invoice, then it has come back, then there may be, after having the time period lapsed,
then it is not your finished goods anymore. That is merely coming out as a stock for destruction. So there can be separate accounts for the same. There is one question from Mr. Shripal. I run a hotel. You mentioned that when there is ITC, we need to maintain stock inward registered with quantity. Can you help by giving an example? I gave for a hotel industry, obviously the stock records difficult to maintain, as in the initially I did mention about it. But nevertheless, for a hotel industry being a supply of service as per Schedule 2, the stock records may be of gas where the input tax credit is availed. It is difficult to maintain, but they can follow a system where there is will be a store and the actual kitchen. Whatever is there in the stores are matched to the stock. Say 10 cylinders come and they have taken an input tax on that. Out of the 2 cylinders issued to the kitchen, that is shown as an issue to the kitchen. At the same time, there will be oil where there may be 10 tins which is received, on which ITC can be stock of 10 tins is accounted as receipt. And out of that, 5 is issued to kitchen. So issued to 5 towards the kitchen. So this is how I think can be an example which can be maintained as per the goods records to be maintained by a service provider. What are the documents to be maintained for export of services? Basically, the documents, if I have to see, starting from the contract or the work order or the purchase, I mean, basically work order or service order, as the case may be. Then the corresponding communication as to the services, the documentation, like, if it's a software, the fact that the services is delivered, or that whatever the communication or the deliverable as reports as may be there in the contract, those are to be maintained. Then further, the corresponding invoice to be raised on that services being supplied. I'm talking about merely a software or connected service, doesn't involving goods. So then I think finally the corresponding intimation of that vis-a-vis the remittance received against the same. All these are the documents to be required. In case of a kirana shop with less than 2 crores turnover, there are more than 300 goods. How to maintain stock records? So you should go for commissioner and seek, relaxation in maintenance of accounts. I think Ms. Murli Krishna sir can assist us whether this is possible to be done. Ajesh, I'll tell you one thing. ಕೆಲವೊಂದು ಪ್ರಶ್ನೆಗಳಾಗೆ ಉಳಿತವೆ, ಉತ್ತರ ಬರೋದಿಲ್ಲ. ಕರೆಕ್ಟ್. ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ಮೇಲೆ ಕಾಂಪ್ಲೈನ್ಸ್ ಮಾಡೋದಕ್ಕೂ ಇರ್ಬೇಕು ಕರೆಕ್ಟ್ ಆಗಿ. ಇದು ಕಷ್ಟ ಆಗತ್ತೆ, ಅದು ಸುಲಭ ಆಗತ್ತೆ, ಇದನ್ನ ಕೈಯಲ್ಲಿ ಆಗಲ್ಲ, ಇದೆ ಇದಾಗಲ್ಲ. ದ ಲಾ ಡಸಂಟ್ ಅಪ್ಲೈ ಆಲ್ ಟು ದಟ್. ಯಾರೋ ಮುರಳಿ ಕೃಷ್ಣ, ರಾಜೇಶ್ ಕುಮಾರ್, ನವೀನ್ ಕುಮಾರ್ ಅರ್ಥ ಮಾಡ್ಕೋಬಹುದು, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಬೆಟರ್ ದೇ ಹ್ಯಾವ್ ಟು ಮೇಂಟೈನ್ ಆಸ್ ದಿ ಲಾ ಎನ್ವಿಸೇಜಸ್ ಅಷ್ಟೇ. Naveen, I think, yeah, you came back. Yeah, one more. LIC charged ITC reflected in 2B. No invoice is issued to us. How to take a credit? You take a credit, at least ask for that invoice copy and receive it and keep it for the future, requirement by the department to show. Is it compulsory to start invoice number 001 from 1st April? The law only says it should be serially numbered. You may always want to start from 999 because that's a lucky number, or your astrologer has said, fine, it's okay with it. But better intimate that. For SEZ supplies,
we need to maintain a SEZ certificate from them? Question mark. Yes. That endorsement of the invoices needs to be obtained. So with this, all the questions are answered. Some of them are not relating to today's topic, so I have not taken it up. I would, in fact, your presentation was so elaborate that you have covered all aspects of departmental correspondence and also record keeping. I would request Dr. Murali Krishna to address. He is tomorrow's speaker, and probably he will give a trailer of what he's going to speak tomorrow. Thank you, Naveen. And just I wanted to, I was going through the question and answers. One question that asked about pertain to the duration of the department audit. I have submitted documents almost 12 months before, but no communication from department. See, I think if I can recollect my memory, some of the states and center, they have started the audit process. Is it a visit audit or a disk audit? Under section 65, they have already started. It's only for a creation of audit report. And please remember, unless until as Rajesh said, if your whatever the documentations, whatever you have filed as per the requirement, if it is filed and if the sufficient documents, not mean to stay, or what all the documents are filed, from that particular date, the desk audit commences. Remember, from the date of completion of filing all the documentations as per their request and whatever the communications board you people had. From that particular date, within 3 months, the audit should be completed. If it has to be extended, only the commissioner can give a permission and it can be extended. Otherwise, it will be, I think you can question that particular before the authority itself. See, you can't keep it more than 3 months. Okay, any extension, the commission has to provide with a special order. That's what I think I wanted to clear. Mr. Vijayendra had asked that particular question. And moreover, another thing under section 65, whatever the audit report is generated, it is not legally binding. That also one should remember. It's only an indicative, it's a report. Like any chartered accountant and a cost accountant makes a report. It's a report from the government authorities. It has to be further, it has to be demand legally booked. We have to go to 73 and 74 only. So legally, any demand arises, probable demand arises for section 65, it's not enforceable. That one should be remembered. But if you pay in the probable demand, if you remit that particular voluntarily, and I think office, we may not take up the further demand, the booking the demand under section 73 and 74. That's what we have taken a stand in Karnataka for audit process under section 65. If he's not paid, we within next 1 month of probable information, we'll take it up in 73 or 74 as the case may be. Yeah. And just I wanted to share my views on today's presentation. Even yesterday I was in the presentation for what Annapurna Shrikant said about errors in reporting and all that. And even today about the documentation, the tips to the what officers the documentation be given. Really today, Rajesh Kumar, you have done a very lucid, very good presentation and covering the all ambit of the records, documents, and books of accounts and every aspect of it, and in finest manner, let it be manual or electronic. One during a course of your discussion said about one thing aspect, digitally signatured data pertain to the electronic documents. So Correct. see whether we want to have every documentation electronic. See, if you mention electronically the documentation, that will be suffice enough. And anything, if you're giving a documentations to that, because each and every document cannot be done a digital signature can't be done, because I unless until we create that particular kind of a software. Okay, I think even it was there in the earlier laws also. Only it is refined in this particular law. I think still the law evolve, everything is to be electronic. I think at that particular time, every data will be digitally signed and will be kept. I think let us see the future. As of now, with the practicality, I look at it. Any documentations, what you're maintaining digitally signature, for example, returns filed or the annual, any GST compliances, that can be given as it, because it will be there in all our portal only.
Any other documentations maintained, whenever the officers call for, that can be signed and that can be given. I know there is a gray area in that particular aspect of digitally signature documentations. That's one thing. And coming to the tips, whenever, whatever you said, yes, there could be some of the officers I would like to watch. They may not give the copy of it during the proceedings like Bimhaja or the inspection, but it is your right and it's your authority to take it. That's what I want to mention. One thing I want to make it very clear, please, any little bit tax consultant or the taxpayers who are there in this particular meeting today, please ascertain who is visiting the particular for inspection or for audit purposes. Please ascertain, and any documentations which has come from the portal only you have to accept it, not from their mail accounts. Okay, we have made very clear in the state of Karnataka, everything has to be sent to the government email ID only. As Rajesh said, certainly you can write back for explanation or clarification. They will get back to you on that particular thing, and you can provide. And even there are offices, we know that they're asking the what documentation, beyond documentations, what you can able to produce or what you can to maintain. You tell them very clearly this is what actually, and we can make it very clear what documentations to be produced on that. And that is what I wanted to mention, that because most of the informations, whatever you have, it's already on our portal. Let be GST 2A or it could be 3B or it is GST 1 or GST 9. All documentations are there with us. Only after realizing if there are any gaps, they may have to ask for the further documentations. That's what I want to clear. And as you mentioned, whenever you file the document, see, electronically, if you're giving the documentations, always there is evidence that when you give the informations, you make it very clear in your letter itself, what are the documents you have furnished or attached to this particular electronic document. That's a good evidence where you can keep it. If you're giving it manually, as I said, you have to take the document from the particular office. That's a fact that helps you to limitation aspects of several aspects. That's what I wanted to mention. And as he said, there's nothing to get scared, and the law is more lenient, and only the aspect of to be worried when the compliance is not met properly. Otherwise, I don't think there should be any problem in compliance and documentation maintained, as Rajesh said. That's what actually I thought. Let me express my views on this particular topic. Thank you for giving an opportunity to deliberate. And tomorrow, let me certainly will take it up e-way errors and how actually to be go about it on that. Yeah, I think thanks, Murali Krishna sir, for that backing up certain things which I had probably not fully explained or to cover up things. Thanks, sir. And I also thank Naveen for supporting me in this entire process. I thank BT Manohar and all the office bearers of CGPI and FKCCI. Naveen, over to you. Yeah. Thank you, Rajesh, for a wonderful presentation. One announcement before I hand over the proceedings to Mr. Manohar. Today evening at 5 o'clock, we have CGPA has organized a program called Jugalbandi, where some key issues relating to e-way bill, relating to search and seizure, prosecution. There will be a debate between two speakers, eminent speakers, Mr. Vaidishwaran from Chennai and Mr. Jatin Christopher from Bangalore. So I would request you to kindly join that session also. Over to Mr. Manohar. Thank you, Mr. Naveen. On behalf of FKCCI, the President and office bearers, and also on behalf of office bearers of the CGPI and South Zone, I place on record of the both associations, both forums, the thanks to Mr. Rajesh Kumar for his clear explanation, and that too in Kannada. ಒಂದು ರೀತಿಯಾಗಿ ಪ್ರತಿಯೊಬ್ಬರಿಗೂ ವಿಷಯ ತಿಳಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ. More of Kannada ಇತ್ತು. I think it is beneficial to all stakeholders of our Karnataka state, and also
ಮಧ್ಯದಲ್ಲಿ ಅವರು ಇಂಗ್ಲಿಷ್ ಸೇರಿಸಿದ್ರಿಂದ ಈವನ್ ಅದರ್ ಸ್ಟೇಟ್ ಪಾರ್ಟಿಸಿಪೆಂಟ್ಸ್ ಆಲ್ಸೋ ಮೈಟ್ ಹ್ಯಾವ್ ಬಿನ್ benefited with this. Certain observations only, very few. ರಾಜೇಶ್ ಅವರು ಹೇಳಿದ್ರು ಸಪ್ರೆಷನ್ ಆಫ್ ಟರ್ನ್ ಓವರ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೂಫ್ ಇರಲ್ಲ. ಆಫೀಸರ್ಸು ಇನ್ ಮೈ ಎಕ್ಸ್ಪೀರಿಯನ್ಸ್ ಆಸ್ ಎ ಕನ್ಸಲ್ಟೆಂಟ್ ಕೆಲವು ಸಲ ಅವ್ರು ಹೇಳ್ತಾರೆ ಸಪ್ರೆಸ್ ಮಾಡಿದ್ದೀರಾ ನೀವು, ಇದನ್ನ ಇವೇಟ್ ಮಾಡಿದ್ದೀರಾ ನಿಮ್ಮ ಅಂತ, ಅವ್ರ ಹತ್ರ ಏನು ಪ್ರೂಫ್ ಇರಲ್ಲ. ಬಟ್ ನಾವು ಅದನ್ನ ನ್ಯಾಯಯುತವಾಗಿ ಡಿಫೆಂಡ್ ಮಾಡ್ಕೊಳ್ಬೇಕು. ಈಗಲೇ ವಿ ಹ್ಯಾವ್ ಟು ಡಿಫೆಂಡ್ ಅವರ್ ಸೆಲ್ಫ್. ಹೌದು ಸರ್ ಇಲ್ಲ ಅಂತ. ಯಾಕೆಂದ್ರೆ ಈ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಅಲ್ಲಿ ಏನಾಗುತ್ತೆ, ಲಾ ಈಸ್ ವೆರಿ ಕ್ಲಿಯರ್ ದಟ್ ವಿ ಹ್ಯಾವ್ ಟು ಮೇಂಟೈನ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ಈಸ್ ಇನ್ ಬಿಸ್ನೆಸ್. ಬಟ್ ಪ್ರಾಕ್ಟಿಕಲಿ ನೋಡಿದಾಗ ಆಗೋಲ್ಲ ಅನ್ನೋದು ನಮಗ್ ಗೊತ್ತಿದೆ, ಕೆಲವು ವಿಚಾರಗಳಲ್ಲಿ ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ ಇದು ಆಗೋಲ್ಲ ಅಂತ. ಆದರೆ ದ ಲಾ ವಿಚ್ ಈಸ್ ಫ್ರೇಮ್ಡ್ ಇನ್ ಸಚ್ ಎ ವೇ ರಿಕ್ವೈರ್ಸ್ ಎವ್ರಿ ಆಸ್ಪೆಕ್ಟ್. ಅದನ್ನ ನಾವು ನೋಡ್ಕೊಂಡಾಗ ನಾವು ವಿ ಶುಡ್ ಡಿಫೆಂಡ್ ವೆರಿ ಲೀಗಲಿ ಅಂತ. ಒಂದು ಕಾಮನ್ ಮಿಸ್ಟೇಕ್ಸ್ ಬಗ್ಗೆ ಅವರು ಬಹಳಷ್ಟು ಹೇಳಿದ್ರು. ನೋಟಿಸು ಇಂಥದ್ದು ಬಂದಾಗ ನಾವು ಅಕ್ನಾಲೆಜ್ಮೆಂಟ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬಂದಾಗ ಅಕ್ನಾಲೆಜ್ಮೆಂಟ್ ಮಾಡಬೇಕು. ಟೈಮ್ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಬಿಕಾಸ್ ದೇ ಸೇ 10 days ಫ್ರಮ್ ದಿ ರೆಸಿಟ್ ಆಫ್ ದಿಸ್ ನೋಟಿಸ್ ಅಂತ ಬಂದಾಗ ವೆದರ್ ಇಟ್ ಹ್ಯಾಸ್ ಕಮ್. ಇವಾಗಂತೂ ಮೊದಲು ನಮ್ಮ KST ಪೀರಿಯಡ್ ಅಲ್ಲಿ ವ್ಯಾಟ್ ಪೀರಿಯಡ್ ಅಲ್ಲಿ ಡಿಫರೆನ್ಸ್ ಇತ್ತು. ಇವಾಗ ಎಲ್ಲ ಎಲೆಕ್ಟ್ರಾನಿಕ್ ನೋಟಿಸ್ಗಳು ಬರ್ತಾ ಇದೆ, ಮ್ಯಾನ್ಯುಯಲ್ ಬಹಳ ಕಡಿಮೆ ಇದೆ. ಆ ಎಲೆಕ್ಟ್ರಾನಿಕ್ ನೋಟಿಸ್ ಅಲ್ಲಿ ನನ್ನ ಗಮನಕ್ಕೆ ಬಂದಾಗ ನನ್ನ ಕಮಿಟಿಗೆ ಬಹಳಷ್ಟು ಜನ ರೆಪ್ರೆಸೆಂಟ್ ಮಾಡಿದ್ದಾರೆ ಥ್ರೂಔಟ್ ದಿ ಸ್ಟೇಟ್. ಸರ್ CGST SGST ಅಂತ ಕೂಡ ಕೆಲವು ಸಲ ಗೊತ್ತಾಗೋಲ್ಲ. ಆಫೀಸರ್ ಹ್ಯಾಸ್ ನಾಟ್ ಸೈನ್ಡ್ ಇನ್ ದ ನೋಟಿಸ್, ಸಿನ್ ನಂಬರ್ ಇಲ್ಲ, ಡಾಕ್ಯುಮೆಂಟೇಶನ್ ಐಡೆಂಟಿಫಿಕೇಶನ್ ನಂಬರ್ ಇಲ್ಲ, ಅದು ಇನ್ವ್ಯಾಲಿಡ್ ಅಂತ ಒಂದ್ ಕಡೆ ಹೇಳ್ತಾರೆ. ಮತ್ತೆ ಇದೇ ತರಹ ನಮ್ಗೆ ನೋಟಿಸ್ಗಳು ಕಳಿಸಿದಾರಲ್ಲ ಸರ್ ಅಂತ. ಅದನ್ನೆಲ್ಲಾನು ನಾವು GST GRC ಇಲ್ಲಿ ತಗೊಂಡಿದ್ದೇವೆ. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ಡೆಸ್ಕ್ಗಳಲ್ಲೂ ಮತ್ತೆ ಕಮಿಷನರ್ಗಳ ಹತ್ರ ಮತ್ತೆ ಕನ್ಸರ್ನ್ ಆಫೀಸರ್ಸ್ ಹತ್ರನೂ ಹೇಳಿದ್ದೀವಿ. ಇಂಥ ವಿಚಾರಗಳಲ್ಲಿ ನಮ್ಮ ಡೀಲರ್ಸು ನೋಡಬೇಕು ಅನ್ನೋದು ಒಂದು ಮುಖ್ಯವಾದ ವಿಚಾರ ಆಗುತ್ತೆ. ರಿಪ್ಲೈ ಮಾತ್ರ ಇನ್ ಟೈಮ್ ಮಾಡಿ, ಮತ್ತೆ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಎಕ್ಸ್ಟೆನ್ಷನ್ ಆಫ್ ಟೈಮ್ ತಗೊಳ್ಳಿ. ಆ ಎಕ್ಸ್ಟೆನ್ಷನ್ ಆಫ್ ಟೈಮ್ ಎಷ್ಟು ದಿನ ಕೊಟ್ಟಿದ್ದಾರೋ ಅದನ್ನ ಮಾನಿಟರ್ ಮಾಡ್ಕೊಳ್ಬೇಕು ನೀವು. ಮುಖ್ಯವಾಗಿ ಒಂದೇ ಒಂದು ಕಿವಿ ಮಾತು ಏನಂದ್ರೆ, ನಮ್ಮ ಡೀಲರ್ಸ್ ಅಲ್ಲಿ ಏನಾಗುತ್ತೆ, ಯಾವುದಾದ್ರೂ ಒಂದು ಡಾಕ್ಯುಮೆಂಟೇಶನ್ ಅಥವಾ ಡಿಪಾರ್ಟ್ಮೆಂಟ್ ಬಂದಾಗ ಸರ್ ಎಲ್ಲ ನಾವು ಆಡಿಟರ್ ಆಫೀಸಲ್ಲಿ ಇದೆ ಅಂದ್ಬಿಡ್ತೀವಿ. ನಮ್ಮ ಆಡಿಟರ್ ಆಫೀಸರಲ್ಲಿ ಇದೆ ಅನ್ನೋದು ಬಹಳ ತಪ್ಪಾಗುತ್ತೆ. ಕಾರಣ ಏನಂದ್ರೆ ಆಡಿಟರ್ ಆಫೀಸಲ್ಲಿ ನಮ್ಮ ಪುಸ್ತಕಗಳನ್ನ ಯಾವುದು ಅವ್ರ ಹತ್ರ ಇಡೋಕ್ಕಾಗಲ್ಲ, ಡಾಕ್ಯುಮೆಂಟ್ಸ್ ಇಡೋಕ್ಕಾಗಲ್ಲ. ರಾಜೇಶ್ ಅವ್ರು ಮೊದಲೇ ಹೇಳಿದ್ರು, ಬುಕ್ಸ್ ಆಫ್ ಅಕೌಂಟ್ ಶುಡ್ ಬಿ ಕೆಪ್ಟ್ in the principal place of business or additional principal place of business which are declared to the department ಅಂತ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ಬಹಳ ಹುಷಾರಾಗಿರಿ. ಎಲ್ಲ ಡಾಕ್ಯುಮೆಂಟ್ಸ್ ನ ತಮ್ಮ ಅಂಗಡಿಗಳಲ್ಲೇ ಇಟ್ಕೊಂಡಿರ್ಬೇಕು ಅನ್ನೋದು ಒಂದು. ಅಕೌಂಟ್ಸ್ ಬಗ್ಗೆ ಬಹಳ ಕೂಲಂಕುಷವಾಗಿ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲೇ ಮಾಡ್ಬೇಕಂತ, ಮ್ಯಾನ್ಯುಯಲ್ ಮಾಡ್ಬೇಕಂತ. ಆಮೇಲೆ ಈ ಕೆಲವು ವಿಚಾರಗಳಲ್ಲಿ ಬಂದಾಗ ನಾವು ಸಮಯಕ್ಕೆ ಈ ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ತೊಂದರೆ ಆದರೆ ಕೆಲವು ಹಾರ್ಡ್ ಕಾಪೀಸ್ ಇಟ್ಕೊಂಡಿರೋದು ಬಹಳ ಮುಖ್ಯ. ಅವ್ರು ಹೇಳಿದ್ರು ಸ್ಟಾಕ್ ವಿಚಾರದಲ್ಲಿ ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ ಅಂತ. ಯಾವುದಾದ್ರೂ ಒಂದು ಫೀಡ್ಬ್ಯಾಕ್ ನಮಗೆ ಬೇಕಂದ್ರೆ ಬ್ಯಾಕಪ್ ಅಂತ ಅನ್ನೋದು ಹೇಳ್ತೀವಿ. ಬ್ಯಾಕಪ್ ಅನ್ನೋದು ಆಗದೆ ಇರೋ ಸಮಯದಲ್ಲಿ ಹಾರ್ಡ್ ಕಾಪಿಗಳು ಇಟ್ಕೊಳ್ಳೋದು ಬಹಳ ಮುಖ್ಯ. ಇದೇ ರೀತಿ ವ್ಯಾಪಾರ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ವ್ಯಾಪಾರಸ್ಥರಿಗೆ ಗೊತ್ತು. ಡಾಕ್ಯುಮೆಂಟ್ಸ್ ಇಟ್ಕೊಳ್ಳದೆ ಇದ್ರೆ ಇನ್ನಷ್ಟು ಕಷ್ಟ ಇದೆ ಅಂತ ವ್ಯಾಪಾರಸ್ಥರು ತಿಳ್ಕೊಳ್ಬೇಕಾಗಿರೋದು ಇದೆ. ಎಲ್ಲರೂ ಪ್ರೊಫೆಷನಲ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ತುಂಬ ಜನ ಪ್ರೊಫೆಷನಲ್ಸು ಸಹ ನಮ್ಮ ವ್ಯಾಪಾರಸ್ಥರಿಗೆ ಯಾವ ರೀತಿ ಸಹಕಾರ ಕೊಡ್ಬೋದು ಅನ್ನೋದು ಒಂದು ನೋಡಬೇಕಾಗಿದೆ. ಈ ವಿಚಾರದಲ್ಲಿ ಇವತ್ತು ಏನು ಒಂದು ನಮ್ಮ ವೆಬಿನಾರ್ ಅಲ್ಲಿ ಮಿಸ್ಟರ್ ರಾಜೇಶ್ ಕುಮಾರ್ ಅವರು ಬಹಳ ಆಡು ಮಾತುವ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ಎಲ್ಲರಿಗೂ ತಿಳಿಸಿದ್ದಾರೆ. ಅದಕ್ಕೆ ಅವರಿಗೆ FKCCI ಮತ್ತು CGPI ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮಿಸ್ಟರ್ ನವೀನ್ ಕುಮಾರ್ ಅವರು ಇವತ್ತು ಮಾಡರೇಟ್ ಮಾಡಿದ್ದಾರೆ, ಅವರ ವಿಚಾರ ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ಸ್ನೇಹಿತರು ಡಿಪಾರ್ಟ್ಮೆಂಟ್ ಅಲ್ಲಿ ಸೀನಿಯರ್ ಅಡಿಷನಲ್ ಕಮಿಷನರ್ ಗವರ್ನೆನ್ಸ್ ಮುರಳಿ ಕೃಷ್ಣರವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿನ್ನೆನೂ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಅವ್ರು ನನಗೆ ಹೇಳಿದಾಗ ಬಹಳ ಸಂತೋಷ ಆಯಿತು. ಸೀನಿಯರ್ ಆಫೀಸರ್ಸ್ ಆಲ್ಸೋ ಆರ್ ಕನ್ಸರ್ನ್ಡ್ ವಿತ್ ದಿ ಟ್ರೇಡ್ ಅಂಡ್ ಇಂಡಸ್ಟ್ರಿ ಅನ್ನೋದಕ್ಕೆ ಕರ್ನಾಟಕ ಇಸ್ ಎ ಮಾಡೆಲ್. ಕರ್ನಾಟಕದಲ್ಲಿ CTD ಡಿಪಾರ್ಟ್ಮೆಂಟ್ ಆಗಲಿ, CGST ಡಿಪಾರ್ಟ್ಮೆಂಟ್ ಆಗಲಿ, ದೇ ಆರ್ ವೆರಿ ಮಚ್ ಸಪೋರ್ಟಿವ್ ಟು ದಿ ಟ್ರೇಡ್ ಅಂಡ್ ಟ್ರೇಡ್ ಫೋರಮ್ಸ್ ಲೈಕ್ FKCCI, CGPI, ಕಾಸಿಯಾ ಯಾರ್ಯಾರು ಇದ್ದಾರೆ ಎಲ್ಲರೂ. ವಿ ಹ್ಯಾವ್ ಎ ಗುಡ್ ರ್ಯಾಪೋ ವಿತ್ ಆಲ್ ದಿಸ್ ಅಂಡ್ ಹೋಪ್ ಅವರ್
dealer community will certainly cope up with the compliance, and they are doing it, and department cooperation also is there to set right for minor mistakes if any. ಹೇಳ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸುಮಾರು ಒಂದು 270 ಜನ ಪಾರ್ಟಿಸಿಪೇಷನ್ ಇದೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ನಾವು ಆಭಾರಿಯಾಗಿರ್ತೇವೆ. ನಾಳೆ ಇ-ವೇ ಬಿಲ್ ಬಗ್ಗೆ ಡಾಕ್ಟರ್ ಬಿ ವಿ ಮುರಳೀಕೃಷ್ಣರವರು, ಅಡಿಷನಲ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್, ಇ ಗವರ್ನೆನ್ಸ್ ಕರ್ನಾಟಕ, ಅವರು ಮಾತಾಡೋದಿದ್ದಾರೆ 10:00 ನವೀನ್ ಅವರು ಹೇಳಿದಂಗೆ ಈ ದಿನ ಒಂದು ಕಾರ್ಯಕ್ರಮ ಸಂಜೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೂ ನಾಳೆ ಕಾರ್ಯಕ್ರಮಕ್ಕೂ ತಾವು ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಬಹಳ ಉತ್ತೇಜನ ನೀಡುವಂತೆ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಯುವರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಮಿಸ್ಟರ್ ರಾಜೇಶ್ ಅಗೈನ್ for your acceptance to be with us today. Thanks, Mr. Naveen, and I thank the technical team who have provided good service for yesterday and today. Adu audio nu chanagittu, video nu chanagittu. God bless all of you. Thank you, Manohar. Thank you. Thank you. Thank you, sir. Thank you, Naveen. Thank you, Rajesh. Thank you, everybody. Thank you. Thank you. Thank you.